ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರುಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿವಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಭವತಿ ಯದನುಭಾವಾದಿಡಮೋಕೋऽಪಿ ವಾಗ್ಮೀ ಜಡಮದರಭಿಜन्तರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां तन्निधिं मानसे च. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. स्वस्त्यस्तु सतां तन्मङ्गलानि भवन्तु. ಹರಿವಂಶದಲ್ಲಿ ಯಾರು ಸತ್ರಾಜಿತನ ಅಥವಾ ಸ್ಯಮಂತಕಮಣಿಯ ಚರಿತ್ರೆಯನ್ನು ಕೇಳುತ್ತಾರೋ ಅವರಿಗೆ ಮಿಥ್ಯಾಭಿಶಂಸಾಸ್ತು, ಅಪವಾದಗಳು ಬಂದಾಗ ಆ ಚರಿತ್ರೆಯನ್ನು ಚಿಂತನೆ ಮಾಡಿದರೆ ಆ ಅಪವಾದಗಳು ದೂರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸ್ತಾ ಯತ್ತತ್ ಸತ್ರಾಜಿತೆ ಕೃಷ್ಣೋ ಮಣಿರತ್ನಂ ಸ್ಯಮಂತಕಂ ಅದಾ ತದ್ಧಾರಯದ್ಬಭ್ರುರ್ಭೋಜೇನ ಶತಧನ್ವನ ಅಂತ ಹೇಳ್ತಾರೆ. ಅಂದರೆ ಸ್ಯಮಂತಕ ಮಣಿಯನ್ನು ಕೃಷ್ಣ ಏನು ಮಾಡ್ತಾನೆ ಕೇಳಿದ, ಆದರೆ ಕೃಷ್ಣ ಕದ್ದದ್ದಲ್ಲ ಅಂತ ತಾನು ಅದನ್ನು ಪ್ರೂವ್ ಮಾಡುವುದಕ್ಕೋಸ್ಕರ, ಸಾಧಿಸುವುದಕ್ಕೋಸ್ಕರ ತಾನು ಅದನ್ನು ಹಿಡ್ಕೊಂಡು ಬಂದು ಸತ್ರಾಜಿತನಿಗೆ ಕೊಟ್ಟ. ಯಾವ ಕರಡಿಯಿಂದ ಹಿಡ್ಕೊಂಡು ಬಂದು, ಜಾಂಬವಂತನಿಂದ ಹಿಡ್ಕೊಂಡು ಬಂದು ಸತ್ರಾಜಿತನಿಗೆ ಕೊಟ್ಟ. ಆ ಸತ್ರಾಜಿತ ಕೊಟ್ಟಂತಹ ಮಣಿಯನ್ನು ಮುಂದೆ ಶತಧನ್ವ ಅದನ್ನು ಅಪಹರಿಸ್ತಾನೆ. ಅದರ ಮೂಲಕ ಮತ್ತೆ ಬಭ್ರುವಿಗೆ ಬಂತು ಅಂತ ಕೊಡ್ತಾರೆ. ಹಾಗಾದ್ರೆ ಯಾರು ಇದು ಬಭ್ರು ಅಂತ ಕೇಳಿದ್ರೆ ಅಕ್ರೂರನಿಗೆ ಇನ್ನೊಂದು ಹೆಸರು. ಬಭ್ರು ಅಂತ ಹೆಸರಿನವರು ಬೇರೆಯವರು ಇದ್ದಾರೆ, ಆದರೆ ಇಲ್ಲಿ ಅಕ್ರೂರನಿಗೆ ಕೊಟ್ಟದ್ದು ಅಂತ ಅರ್ಥ ಮಾಡಬೇಕು. ಬೇರೆ ಬೇರೆ ಪುರಾಣಗಳಲ್ಲಿಯೂ ಮುಂದೆ ಶ್ಲೋಕದಲ್ಲಿಯೂ ಕೂಡ ಅಕ್ರೂರನ ಚರಿತ್ರೆಯನ್ನು ಹೇಳೋದ್ರಿಂದ ಇಲ್ಲಿ ಬಭ್ರು ಅಂತ ಕೇಳಿದ್ರೆ ಅಕ್ರೂರ ಅಂತ ಅರ್ಥ ಮಾಡಿಕೊಳ್ಬೇಕು. ಸದಾ ಹಿ ಪ್ರಾರ್ಥಯಾಮಾಸ ಸತ್ಯಭಾಮಾನಂದಿತಾಂ ಅಕ್ರೂರೋ ರತ್ನಮನ್ನುಚ್ಛನ್ ಮಣಿಂ ಚೈವ ಸ್ಯಮಂತಕಂ. ಹಿಂದೆ ಈತ ಸತ್ಕರ್ಮವನ್ನು ಮಾಡುವ ಆಸಕ್ತಿ ಉಳ್ಳಂತಹ ಈ ಅಕ್ರೂರ ಇದ್ದಾನಲ್ಲ, ಆ ಸ್ಯಮಂತಕ ಮಣಿಯನ್ನು ಹಿಂದೆ ಸತ್ಯಭಾಮೆಯ ಹತ್ರ ಬಾರಿ ಬಾರಿ ಕೇಳಿದ್ದಾನೆ. ಸತ್ಯಭಾಮೆಯ ಅಪ್ಪ ಸತ್ರಾಜಿತ, ಹಾಗಾಗಿ ಮಗಳತ್ರ ಕೇಳ್ತಾ ಇದ್ದ ಇವ. ಅವಳೊಟ್ಟಿಗೆ ಸಖ್ಯವೂ ಇತ್ತು, ಅವಳಲ್ಲಿ ಈತನಿಗೆ ಒಲವೂ ಇತ್ತು ಅಕ್ರೂರನಿಗೆ. ಹಾಗಾಗಿ ಸತ್ಯಭಾಮೆ ಆದ್ರೂ ಕೇಳಿದ್ರೆ ಆಕೆ ಸಚ್ಚಾರಿತ್ರಿ ಅಂತಳು. ಆಕೆಗೆ ಹೇಳುವಾಗ ಅನಿಂದಿತಾಂ ಅಂತ ಕೊಡ್ತಾರೆ. ಅಂದ್ರೆ ಈತನ ಮನಸ್ಸಿನಲ್ಲಿ ಆ ಭಾವ ಇತ್ತು, ಅವಳನ್ನು ಮದುವೆ ಆದ್ರೆ ಆಗ್ಬೋದು, ಬಹಳ ಚಂದ ಸತ್ಯಭಾಮೆ ಅಂತ. ಆದ್ರೆ ಆಕೆಗೆ ಆ ಭಾವನೆ ಇರಲಿಲ್ಲ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಸತ್ರಾಜಿತಂ ತಥೋ ಹತ್ವಾ ಶತಧನ್ವ ಮಹಾಬಲಃ ರಾತ್ರೌ ತಂ ಮಣಿಮಾದಾಯ ತಥೋ ಕ್ರೂರಾಯ ದತ್ತವಾನ್. ಶತಧನ್ವ ಏನು ಮಾಡ್ತಾನೆ, ಒಂದು ರಾತ್ರಿಯ ಸಂದರ್ಭದಲ್ಲಿ ಸತ್ರಾಜಿತನನ್ನು ಕೊಂದು ಆ ಮಣಿಯನ್ನು ತಂದು ಅಕ್ರೂರನಿಗೆ ಒಪ್ಪಿಸಿದ. ಹಾಗಾದ್ರೆ ಯಾಕೆ ಅಂತ ಕೇಳಿದ್ರೆ ಆ ಮಣಿಯಲ್ಲಿ ಬಹಳ ಕಣ್ಣಿತ್ತು. ಕೃಷ್ಣನ ಮೇಲೆ ಅಪವಾದ ಎಲ್ಲ ಹಾಕಿ ಆಯ್ತು, ಆದರೆ ಕೃಷ್ಣ ಮತ್ತೆ ತಂದು ಸತ್ರಾಜಿತನಿಗೆ ಒಪ್ಪಿಸಿದ. ಈಗ ಇವರಿಗೆ ಸಿಟ್ಟು, ಅಕ್ರೂರನಿಗೆ, ಶತಧನ್ವನಿಗೆ, ಅಲ್ಲಿದ್ದಂಥ ಬೇರೆ ಈ ಯಾದವರಿಗೆಲ್ಲ. ಯಾಕೆ ಕೇಳಿದ್ರೆ ಈ ಸತ್ಯಭಾಮೆಯನ್ನು ಅಕ್ರೂರಾದಿಗಳು ಬಯಸಿದ್ರು. ಈ ಸತ್ಯಭಾಮೆ ನಮ್ಮನ್ನೆಲ್ಲ ಬಿಟ್ಟು ಈಗ ಸತ್ಯಭಾಮೆಯನ್ನು ಯಾರಿಗೆ ಕೊಟ್ಟರು? ಕೃಷ್ಣನಿಗೆ ಕೊಟ್ಟ ಸತ್ರಾಜಿತ. ಅದು ನಮಗೆ ಅಂತ ಕೊಡ್ತೇನೆ, ಇಲ್ಲ ನನ್ನ ಮಗಳ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ, ಆದ್ರೆ ಕೊಟ್ಟಿದ್ದಾನೆ. ಹಾಗಾಗಿ ಇವನನ್ನು ಉಳಿಸಬಾರದು ಅಂತ ಆಲೋಚನೆ ಮಾಡ್ತಾರೆ.
ಆ ಸಂದರ್ಭದಲ್ಲಿ ಎಲ್ಲವೂ ದ್ವೇಷವು ಮಣಿಗೋಸ್ಕರ ಉಂಟಾಗತ್ತೆ. ಹಾಗಾಗಿ ಆ ಮಣಿ ಅಪೂರ್ವವಾದದ್ದು, ಅದನಿಗೆ ಸಿಕ್ಕಲೇಬೇಕು ಅಂತ ಹೇಳಿ ಅವರನ್ನೊಂದು ಮಂತ್ರಾಲೋಚನೆ ಮಾಡಿ ಶತಧನ್ವನನ್ನು ಕಳಿಸ್ತಾರೆ. ಶತಧನ್ವ ಹೋಗಿ ಸತ್ರಾಜಿತನನ್ನು ಕೊಂದು ಆ ಮಣಿಯನ್ನು ಹಿಡ್ಕೊಂಡು ಬರ್ತಾನೆ. ನೋಡಿ, ಅಪೂರ್ವವಾದ ವಸ್ತುಗಳು ನಮ್ಮಲ್ಲಿ ಇದ್ರೆ ನಮ್ಮ ಪ್ರಾಣಕ್ಕೇ ಕುತ್ತು ಬರ್ತದೆ. ಅದನ್ನೇ ಹೇಳಿದ್ದು ಭಾಗವತದಲ್ಲಿ. ಕಲಿ ಎಲ್ಲಿ ಪ್ರವೇಶ ಮಾಡ್ತಾನೆ ಹೇಳಿದರೆ ಜಾತರೂಪಂ ಅದಾತ್ ಪ್ರಭು ಅಂತ ಹೇಳಿ. ಜಾತರೂಪ ಅಂದ್ರೆ ಬಂಗಾರ, ಗೋಲ್ಡ್ ಅಲ್ಲಿ ಯಾವತ್ತೂ ಕಲಿ ಇರ್ತಾನೆ ಅಂತ. ಆದ್ರೆ ನಾವು ಏನ್ ಹೇಳ್ತೇವೆ, ಅಪೂರ್ವವಾದ ವಸ್ತು ಅಂತ ಹೇಳಿದ್ರೆ ಅಥವಾ ಬಂಗಾರದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ. ಎಲ್ಲಿ ಭಗವಂತನ ಸಂಪರ್ಕ ಆಯಿತೋ ಅದು ಲಕ್ಷ್ಮಿ, ಎಲ್ಲಿ ಭಗವಂತನ ಸಂಪರ್ಕ ಆಗದೆ ವಿಮುಖ ಆಗತ್ತೋ ಅದು ಅಲಕ್ಷ್ಮಿ. ಈ ಸತ್ರಾಜಿತ ರಾಜ ಏನು ಮಾಡಿದ್ದ, ತನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ದ. ಮುಂದೆ ಕೊನೆಗೆ ಕೃಷ್ಣ ಬಂದಾಗ, ಅಯ್ಯೋ ನಾನು ಕೃಷ್ಣನಿಗೆ ಅನ್ಯಾಯ ಮಾಡಿದ್ದೆ, ಇದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಕೃಷ್ಣನಿಗೆ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಹಾಗಾಗಿ ಮಾತಿಗೆ ತಪ್ಪಿದ್ದಾನೆ ಎನ್ನುವಂಥದ್ದು ಒಂದು ಇವನಿಗೆ ದೋಷ ಅವನಿಗೆ ಬರುತ್ತೆ. ಹೀಗೆ ಅಪ್ರಾಮಾಣಿಕನಾದದ್ರಿಂದಲೇ ಮತ್ತು ಶುಚಿ ಇಲ್ಲ. ಹಾಗಾಗಿ ಶುಚಿ ಇಲ್ಲದ್ರಿಂದಲೇ ಆ ಮಣಿಗೋಸ್ಕರ ತನ್ನ ಸಾವನ್ನು ಸತ್ರಾಜಿತ ಕಂಡುಕೊಳ್ತಾನೆ. ಶತಧನ್ವ ಅವನನ್ನು ಕೊಂದು ಆ ಮಣಿಯನ್ನು ತಕೊಂಡು ಹೋದ. ಸರಿ, ತೆಕೊಂಡು ಇಟ್ಟುಕೊಳ್ಬಹುದಲ್ಲ. ನೋಡಿ, ಕೆಲವೆಲ್ಲ ಸಿಟ್ಟಿನಲ್ಲಿ ಯಾವುದೋ ಒಂದು ದುಡುಕಿನಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಹೆದರಿಕೆ ಶುರುವಾಗುತ್ತೆ. ಕಳ್ಳನ ಮನಸ್ಸು ಉಳ್ಳೊಳ್ಳಗೆ ಅಂತ. ಅಯ್ಯೋ, ಇದನ್ನು ಹಿಡ್ಕೊಂಡು ಹೋದ್ರೆ ಯಾರಾದ್ರೂ ರೈಡ್ ಮಾಡಿದ್ರೆ ನನ್ನ ಮನೆಗೆ ಬರ್ತಾರೆ. ಅದಕ್ಕೋಸ್ಕರ ಯಾವಾಗ್ಲೂ ಹೇಗೆ ಕೇಳಿದ್ರೆ ಕಳ್ಳತನ ಮಾಡಿದ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಳ್ಳೋದಿಲ್ಲ. ಹಾಗಾಗಿ ಈ ಲೋಕಾಯುಕ್ತರೆಲ್ಲ ದಾಳಿ ಮಾಡುವಾಗ ಹೇಳಿ ಮಾಡೋದಿಲ್ಲ, ಹೇಳದೆ ಅವರಿಗೆ ಸಂಬಂಧಪಟ್ಟವರೆಲ್ಲ ಹೋಗ್ತಾರೆ, ಆಮೇಲೆ ಇವರ ಮನೆಗೆ ಬರ್ತಾರೆ. ಯಾಕೆ ಕೇಳಿದ್ರೆ ಇವನು ಮಾಡಿದ್ದು ಹಾಗೆ, ಅಪಹರಿಸಿದ ವಸ್ತುವನ್ನು ತನ್ನಲ್ಲಿ ತಾನು ಇಟ್ಟುಕೊಳ್ಳದೆ ಅಕ್ರೂರನ ಬಳಿಗೆ ಕೊಡ್ತಾನೆ. ಇದು ರಾವಣನು ಮಾಡಿದ್ದು ಹೀಗೆ. ಆವ ಒಂದು ವಿಮಾನವನ್ನು ಕದ್ದ. ಎಲ್ಲಿಂದ? ಕುಬೇರನಲ್ಲಿದ್ದಂತಹ ವಿಮಾನ, ಪುಷ್ಪಕ ವಿಮಾನ. ಅದನ್ನು ಕದ್ದು ಆ ಕದ್ದ ವಿಮಾನದಲ್ಲಿ ಸೀತೆಯನ್ನು ಕದ್ದುಕೊಂಡು ಹೋದವ ರಾವಣ. ಹೀಗೆ ಯಾವಾಗ್ಲೂ ಕದ್ದ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಂಡ್ರೆ ಮೂರ್ಖತನಾಗಿ ಬಿಡ್ತದೆ. ಹಾಗಾಗಿ ಇವ ಏನು ಮಾಡ್ತಾನೆ ಕೇಳಿದ್ರೆ ಅಕ್ರೂರನಿಗೆ ಕೊಡ್ತಾನೆ. ಅಕ್ರೂರಸ್ತು ತದಾ ದತ್ತಂ ಆದಾಯ ಭರತರ್ಷಭ ಸಮಯಂ ಕಾರಯಾಂಚಕ್ರೆ ನಾವೇದ್ಯೋಹಂ ತ್ವಯೇಚ್ಯುತೆ. ಅಕ್ರೂರಿಗೆ ಏನು ಮಾಡ್ತಾನೆ, ಆ ಮಣಿಯನ್ನು ಶತಧನ್ವನಿಂದ ಸ್ವೀಕರಿಸುವ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿಸಿಕೊಂಡು ಮಣಿಯನ್ನು ಸ್ವೀಕಾರ ಮಾಡ್ತಾನೆ. ಏನು ಕೇಳಿದ್ರೆ ನಾವೇದ್ಯ, ಯಾರಿಗೂ ಹೇಳಬೇಡಿ. ಯಾವತ್ತೂ ಕೂಡ ಹಾಗೆ ಪ್ರಾಮಾಣಿಕವಾಗಿದ್ರೆ ಎಲ್ಲರ ಮುಂದೆ ಒಂದೇ ರೀತಿ ಮಾತಾಡ್ತೇವೆ. ಇದು ಯಾರಿಗೂ ಹೇಳಬೇಡಿ ಕೇಳಿದ್ರೆ ಅದರ ಹಿಂದೆ ಏನೋ ಒಂದು ಮರ್ಮ ಉಂಟು ಅಂತ ಅರ್ಥ. ಹಾಗಾದ್ರೆ ಏನು? ಯಾರಿಗೂ ಹೇಳಬೇಡಿ ಹೇಳಿದ್ರೆ ಕೃಷ್ಣನಿಗೂ ಹೇಳಬೇಡಿ ಅನ್ನುವ ಅರ್ಥ ಅಲ್ಲ. ಯಾಕೆ ಕೇಳಿದ್ರೆ ಅಕ್ರೂರ ಕೃಷ್ಣನ ಪರಮ ಭಕ್ತ. ಹಾಗಾಗಿ ಯಾರಿಗೂ ಹೇಳಬೇಡಿ ಹೇಳಿದ್ರೆ ಬೇರೆಯವರಿಗೆ ಗೊತ್ತಾದ್ರೆ, ಅಂದ್ರೆ ಕೃಷ್ಣನಿಗೆ ಗೊತ್ತಾಗತ್ತೆ, ಕೃಷ್ಣನನ್ನು ಬಿಟ್ಟು ಬೇರೆಯವರಿಗೆ ಗೊತ್ತಾದ್ರೆ ಮತ್ತೆ ಮಣಿಗೋಸ್ಕರ ತನ್ನ ಹತ್ರ ಬರಬಹುದು, ಆ ಮಣಿಯಿಂದಾಗಿ ತನ್ನ ಸಾವು ಆಗಬಹುದು. ಅದಕ್ಕೋಸ್ಕರ ಇವ ಏನು ಹೇಳ್ತಾನೆ ಕೇಳಿದ್ರೆ, ಈ ಅಕ್ರೂರ ಯಾರಿಗೂ ಹೇಳಬೇಡ ಅಂತ ಹೇಳಿ ಶತಧನ್ವನಿಂದ ಆ ಮಣಿಯನ್ನು ಸ್ವೀಕಾರ ಮಾಡ್ತಾನೆ. ವಯಂ ಅಭ್ಯುಪಯಾಸ್ಯಾಮಃ ಕೃಷ್ಣೇನ ತ್ವಾಂ ಪ್ರದರ್ಶಿತಂ ಮಮಾದ್ಯ ಯಾದವಾ ಸರ್ವೇ ವಶೇ ತಿಷ್ಠಂತ್ಯ ಸಂಶಯಂ. ಹೀಗೆ ಕೃಷ್ಣ ಈ ಶತಧನ್ವನನ್ನು ಬೆನ್ನಟ್ಟಿಕೊಂಡು ಬರ್ತಾನೆ. ಅಯ್ಯೋ, ಯಾರನ್ನು ಕೊಂದದ್ದು ಅಂತ ಹೇಳಿ ಸತ್ರಾಜಿತನನ್ನು ಕೊಂದದ್ರಿಂದ ಬೆನ್ನಟ್ಟಿಕೊಂಡು ಬರ್ತಾನೆ. ಹಾಗಾಗಿ ಯಾದವರೆಲ್ಲರೂ ಕೂಡ ಅವನ ಪಕ್ಷದಲ್ಲಿ ನಿಂತು ನನ್ನನ್ನು ವಧಿಸಿ ಯಾರು, ನನಗೆ ಶಿಕ್ಷೆ ಕೊಟ್ಟಾರು. ಹಾಗಾಗಿ ತಾನು ಏನೂ ಗೊತ್ತಿಲ್ಲದವನಾಗಿ ನಾನು ಇರಬೇಕು. ಹಾಗಾಗಿ ಯಾದವರ ಪಕ್ಷದಲ್ಲೇ ನಾನು ಬಂದು ನಿನ್ನನ್ನು ಮತ್ತೆ ಹುಡುಕುತ್ತೇನೆ ಅಂತ ಹೇಳ್ತಾನೆ. ನೋಡಿ, ಕೊಟ್ಟದ್ದು ಮಣಿ ಶತಧನ್ವನೇ ಅಕ್ರೂರನಿಗೆ ಕೊಟ್ಟರು. ಮಣಿಯನ್ನು ಹುಡುಕ್ತಾ ಬರುವಾಗ ನಾನು ನಿನ್ನನ್ನು ಹುಡುಕ್ತಾ ಬರ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ರೂ ಶತಧನ್ವನನ್ನು ಹುಡುಕ್ತಾ ಹೋದಾಗ ತಾನು ಹೋಗದೇ ಇದ್ರೆ ಏನು, ಇವರು ಬರಲಿಲ್ಲ, ಓ ಹಾಗಾದ್ರೆ ಅವ್ರಿಗೆ ಏನೋ ಸಂಬಂಧ ಉಂಟು ಅಂತ ಹೇಳಿ ಯಾರು, ಅದಕ್ಕಾಗೋದು ಬೇಡ. ಹಾಗಾಗಿ ಅವರು ನಿನ್ನನ್ನು ಹುಡುಕಿಕೊಂಡು ಬರುವಾಗ ನಾನು ನಿನ್ನನ್ನು ಹುಡುಕಿಕೊಂಡು ಬರ್ತೇನೆ, ನೀನು ಮಾತ್ರ ನನ್ನ ಬಗ್ಗೆ ಸಂಶಯ ಪಡಬೇಡ. ಮೊದಲೇ ಹೇಳಿಬಿಟ್ರೆ ರಗಳೆಲ್ಲ ಬಂದಾಗ, ಓ ಅವನು ಮೊದಲೇ ಹೇಳಿದ್ದಾನೆ ನನ್ನೊಟ್ಟಿಗೆ ಬರ್ತಾನೆ ಅಂತ, ಇಲ್ಲದಿದ್ರೆ ಇವನೇ ನನಗೆ ಸಿಕ್ಕಿಸಿದ್ದು ಅಂತ ಹೇಳ್ತಾನೆ ಅಂತ. ಇದು ಆ ಒಂದು ಪ್ರಮೇಯ ಇಲ್ಲ ಎನ್ನುವುದಕ್ಕೋಸ್ಕರ ಹೇಳ್ತಾರೆ. ಬಳಿಕ ಆ ಮಣಿಯ ಮಹಿಮೆಯಿಂದ ಯಾದವ ಕುಲವು ನನ್ನ ವಶದಲ್ಲಿ ಇರ್ತದೆ ಅಂತ ಅವನಿಗೆ, ಅದರಲ್ಲಿ ಆ ಮಣಿಯಲ್ಲಿ ಆಸೆ ಅಕ್ರೂರನಿಗೆ. ಯಾಕೆ? ಮಣಿ ಕೇವಲ ಬಂಗಾರವನ್ನು ಮಾತ್ರ ಕೊಡ್ತಾ ಇದ್ದದ್ದಲ್ಲ, ಮತ್ತೆ ಅದು ಆರೋಗ್ಯವನ್ನು ಕೊಡ್ತಾ ಇತ್ತು, ಸಮೃದ್ಧಿಯನ್ನು ಕೊಡ್ತಾ ಇತ್ತು, ರೋಗ ರುಜಿನಗಳು ಬರ್ತಾ ಇರಲಿಲ್ಲ, ಕಾಲಕ್ಕೆ ಮಳೆ ಬರ್ತಾ ಇತ್ತು. ಹಾಗಾಗಿ ಹೇಳುದು ಮಮಾದ್ಯ ಯಾದವ ಸರ್ವೇ ವಶೇ ತಿಷ್ಠ್ಯಂತ್ಯ ಸಂಶಯಂ. ಇದರ ಹಿಂದೆ ಲಕ್ಷ್ಯ ನೋಡಿ, ಇಡೀ ಯಾದವರು ನನ್ನ ವಶದಲ್ಲಿ ಇರ್ತಾರೆ ಅಂತ ಇತ್ತು.
ಹತೇ ಪಿತರಿ ದುಃಖಾರ್ಥ ಸತ್ಯಭಾಮ ಯಶಸ್ವಿನಿ ಪ್ರಯಯೌ ರಥಮಾರುತ್ಯ ನಗರಂ ವಾರಣಾವತಂ. ಈ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡ್ತಾನೆ ಕೇಳಿದ್ರೆ ಅಲ್ಲಿ ಇರಲಿಲ್ಲ. ಶತಧನ್ವ ಸತ್ರಾಜಿತನನ್ನು ಕೊಂದು ಮಣಿಯನ್ನು ಅಪಹರಿಸಿದ. ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿರಲಿಲ್ಲ. ಎಲ್ಲಿಗೋದ ಅಂತ ಕೇಳಿದ್ರೆ ಏನೂ ಅಲ್ಲ, ಸತ್ಯಭಾಮೆ ವಾರಾಣಾವತಿಗೆ ರಥವನ್ನು ಏರಿಕೊಂಡು ಹೊರಡ್ತಾಳೆ. ಕಾರಣ ಇಷ್ಟೇ, ಕೃಷ್ಣ ವಾರಾಣಾವತದಲ್ಲಿ ಇದ್ದ. ಅಂದ್ರೆ ಆ ಕಾಲದಲ್ಲಿ ಅರಗಿನ ಮನೆಗೆ ಬೆಂಕಿಯನ್ನು ಬಿದ್ದಿತ್ತು. ಅರಗಿನ ಮನೆಯಲ್ಲಿ ಬೆಂಕಿ ಬಿದ್ದು ಪಾಂಡವರು ಸುಟ್ರಂತೆ ಅಂತ ಪ್ರಸಿದ್ಧಿಯಾಯಿತು. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ ಕೇಳಿದ್ರೆ ತಾನು ವಾರಣಾವತಕ್ಕೆ ಹೋಗ್ತಾನೆ. ಯಾಕೆ? ಪಾಪ ಪಾಂಡವರೆಲ್ಲ ಸತ್ತಿದ್ದಾರೆ, ಅವರಿಗೆ ತಿಲತರ್ಪಣ ಕೊಡಬೇಕು, ಧರ್ಮೋದಕ ಕೊಡಬೇಕು, ಅವರನ್ನೆಲ್ಲ ಸಾಂತ್ವನ ಮಾಡಬೇಕು ಅಂತೇಳಿ. ಅಲ್ಲ, ಕೃಷ್ಣನಿಗೆ ಗೊತ್ತಿಲ್ವಾ ಕೇಳಿದ್ರೆ ತಾನು ನಾಟಕದಲ್ಲಿ ಒಬ್ಬ ಪಾತ್ರಧಾರಿ. ತಾನು ಹೋಗದೇ ಇದ್ರೆ ಅಲ್ಲ, ಪಾಂಡವರಲ್ಲಿ ಸತ್ತಿದ್ದಾರೆ, ಕೃಷ್ಣ ಹೋಗ್ಲಿಲ್ಲ, ಹಾಗಾದ್ರೆ ಇದು ಸುಳ್ಳು ವದಂತಿ ಇರ್ಬೋದು ಅಂತ ಆಗತ್ತೆ. ಆ ವದಂತಿಗಳು ಕೂಡ ಸತ್ಯ ಅಂತ ಜನರ ಮನಸ್ಸಿನಲ್ಲಿ ಬರಬೇಕು ಕೇಳಿದ್ರೆ ತಾನು ಹೋಗಬೇಕು ಅಂತ ಕೃಷ್ಣನೂ ಹೋಗಿದ್ದಾನೆ, ತಾನು ತರ್ಪಣ ಕೊಟ್ಟಿದ್ದಾನೆ. ಯಾಕೆ ಕೇಳಿದ್ರೆ ಇವರೆಲ್ಲ ಕೊಡ್ತಾ ಇದ್ದಾರೆ, ಹಾಗೆ ತಾನು ನಾಟಕ ಮಾಡಿದ್ದಾನೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ವಾರಣಾವತಿಲ್ಲ. ಹಾಗಾಗಿ ಮತ್ತೆ ಇವಳು ಕೂಡ ಗಂಡನನ್ನು ಹುಡುಕಿಕೊಂಡು ಹೋಗಿದ್ದಾರೆ. ಅಯ್ಯೋ, ನನ್ನ ಗಂಡನನ್ನು ಕೊಲೆ ಮಾಡಿ, ನನ್ನ ಅಪ್ಪನನ್ನು ಕೊಲೆ ಮಾಡಿದ್ದಾರೆ ಅಂತ ಗಂಡನನ್ನು ಹುಡುಕಿಕೊಂಡು ರುಕ್ಮಿಣಿ ಹೋಗಿದ್ದಾಳೆ, ಸತ್ಯಭಾಮಿ ಹೋಗಿದ್ದಾಳೆ. ಸತ್ಯಭಾಮಾ ತದ್ವೃತ್ತಂ ಭೋಜಸ್ಯ ಶತಧನ್ಮನಃ ಭರ್ತುರ್ನಿವೇದ್ಯ ದುಃಖಾರ್ಥಾಃ ಪಾರ್ಶ್ವಸ್ಥ ಶ್ರೋಣ್ಯವರ್ತಯತ್. ಸತ್ಯಭಾಮೆ ಆದರೂ ಭೋಜಸ್ಯ ಶತಧನ್ಮನಃ ಅಂತ, ಭೋಜನೆನಿಸಿದ ಶತಧನ್ಮನ ಅಂದ್ರೆ ತನ್ನ ತಂದೆಯನ್ನು ಕೊಂದದ್ದು ಯಾರು ಅಂತ ಕೇಳಿದ್ರೆ ಇದು ಖಂಡಿತ ಶತಧನ್ವನೇ ಇರಬೇಕು ಅಂತ ಸತ್ಯಭಾಮೆ ತಿಳ್ಕೊಳ್ತಾಳೆ. ಹಾಗಾಗಿ ಕೃಷ್ಣನಿಗೆ ದುಃಖದಲ್ಲಿ ತಿಳಿಸಿ ಪಕ್ಕದಲ್ಲಿ ನಿಂತು ಕಣ್ಣೀರು ಸುರಿಸಿದ್ಲಂತೆ. ನಾವು ಹೇಳ್ತೇವೆ, ಏನಾದ್ರೂ ಒಂದು ಘಟನೆ ಆದ್ರೆ ಅಲ್ಲ, ಯಾರನ್ನು ನೀವು ಅಂದಾಜು ಮಾಡ್ತೀರಿ ಕೇಳಿದ್ರೆ ಪ್ರಾಯ ಇವರೇ ಇರ್ಬಹುದು ಅಂತ ಅಂಥದ್ದೊಂದು ಹಿಂಟು ಕೊಡ್ತಾಳೆ ಇವಳು. ಕಾರಣ ಯಾಕೆ? ಇದೇ ಸತ್ಯಭಾಮೆಯ ಹತ್ರವೇ ಆಗಾಗ ಶತಧನ್ವ ಬಂದು ಕೇಳ್ತಾ ಇದ್ದ, ಕ್ರೂರ ಬಂದು ಕೇಳ್ತಾ ಇದ್ದ, ಇದು ಕೊಡು, ಮಣಿ ನಮಗೆ ಕೊಡು, ಮಣಿ ನಮಗೆ ಕೊಡು ಅಂತ. ಹಾಗಾಗಿ ಮಣಿಗೋಸ್ಕರ ಖಂಡಿತ ಇವರು ವಧೆ ಮಾಡಿದ್ದಾರೆ. ಹಾಗಾಗಿ ಶತಧನ್ವನೇ ಇದು ಮಾಡಿದಿರಬೇಕು ಅಂತ ಹೇಳಿ ಕಣ್ಣೀರನ್ನು ಸುರಿಸಿದ್ಲಂತೆ. ಪಾಂಡವಾನಾಂತು ದಗ್ಧಾನಾಂ ಹರಿಃ ಕೃತ್ವೋದಕಂ ತಥಾ ಕಲ್ಯಾರ್ಥೇ ಸಸಭಾತॄಣಾಂ ನ್ಯಯೋಜಯತ ಸಾತ್ವಿಕಿಮೀಂ. ಕೃಷ್ಣ ಆದ್ರೂ ಕೂಡ ಪಾಂಡವರೆಲ್ಲ ಹತರಾಗಿದ್ದಾರೆ ಅರಗಿನ ಮನೆಯಲ್ಲಿ ಅಂತ ತಿಳಿದು ಅವರಿಗೆಲ್ಲ ತರ್ಪಣವೆಲ್ಲ ಕೊಟ್ಟು ಸಹೋದರರಾದ ಪಾಂಡವರ ಅಸ್ಥಿ ಸಂಚಯನ ಮಾಡಬೇಕಲ್ಲ, ಅದು ಯಾರು ಮಾಡೋದು? ಅದಕ್ಕೆ ಸಾತ್ಯಕಿಯನ್ನು ನಿಯೋಜಿಸಿದ್ರಂತೆ, ಅವ್ರದ್ದೆಲ್ಲ ಅಸ್ಥಿ ಸಂಚಯನ ಮಾಡಿ ಅಂತ. ಅಸ್ಥಿ ಸಂಚಯನ ಅಂದ್ರೆ ಹೇಗೆ ಗೊತ್ತಿಲ್ಲ, ಬೆಂಕಿ ಮುಡಿದೆ ಅಲ್ಲಿ ಹುಡುಕಬೇಕು ನೀವು, ಅಲ್ಲಿ ಯಾರ್ದಾದ್ರೂ ಅಸ್ಥಿ ಇರುವುದು. ಈಗ ನಮ್ಮ ಅಸ್ಥಿ ಸಂಚಯನ ಆದ್ರೆ ಸುಲಭ, ಒಂದೇ ಕಡೆಯಲ್ಲಿ ಶವದಾಹ ಆಗಿರ್ತದೆ, ಅಲ್ಲಿ ಹೋಗಿ ಮರುದಿನ ಹುಡುಕಿದರೆ ಸಿಗ್ತದೆ. ಇದು ಹಾಗಲ್ಲ, ಇಡೀ ಅರಗಿನ ಮನೆ. ಹಾಗಾಗಿ ಆ ಅರಮನೆಯಲ್ಲಿ ಎಲ್ಲಿ ಉಂಟು ಗೊತ್ತಿಲ್ಲ, ಹುಡುಕ್ಲಿಕ್ಕೆ ತುಂಬಾ ಟೈಮು ಬೇಕಾದಿತ್ತು. ಅದಕ್ಕೆ ಸಾತ್ಯಕಿಗೆ ನೋಡಲ್ಲಿ ಎಲ್ಲ ಹುಡುಕೋ, ನಾನು ಮುಂದುವರಿಸ್ತೇನೆ ಅಂತ ಹೇಳಿ ತಾನು ಹೊರಟು ಬಂದಿದ್ದಾನೆ. ತತಸ್ತ್ವರಿತಮಾಗಮ್ಯ ದ್ವಾರಕಾಂ ಮಧುಸೂದನ ಪೂರ್ವಜಂ ಹಲಿನಂ ಶ್ರೀಮಾನ್ ಇದಂ ವಚನಮಬ್ರವೀತ್. ಆಮೇಲೆ ಕೃಷ್ಣ ಕೂಡ್ಲೆ ತಾನು ದ್ವಾರಕೆಗೆ ಆಗಮಿಸಿ ತನ್ನ ಅಗ್ರಜನಾದಂತಹ ಹಲಧಾರಿಯಾದಂಥ ಯಾವ ಬಲಸೇನ ಇದ್ದಾನೆ ಬಲರಾಮ, ಅವನತ್ರ ಈ ಮಾತನ್ನು ಹೇಳಿದ. ಅತಃ ಪ್ರಸೇನ ಸಿಂಹೇನ ಸತ್ರಾಜಿಚ್ಛತಧನ್ವಿನ ಸ್ಯಮಂತಕ ಸಮುದ್ಗಾಮಿ ಮದ್ಗಾಮಿ ತಸ್ಯ ಪ್ರಭುರಹಂ ವಿಭೋ. ಅಣ್ಣ, ಆ ಸಿಂಹ ಉಂಟಲ್ಲ, ಅದು ಪ್ರಸೇನನನ್ನು ಕೊಂದಿತು, ಶತಧನ್ವ ಸತ್ರಾಜಿತನನ್ನು ಕೊಂದ. ಹಾಗಾಗಿ ಈಗ ಸ್ಯಮಂತಕ ಮಣಿಯ ಒಡೆಯ ನಾನಾಗಿದ್ದೇನೆ, ಆ ಮಣಿ ನನಗೆ ದೊರೆಯಬೇಕು ಅಂತ ಹೇಳ್ತಾನೆ ಕೃಷ್ಣ. ತದಾರೋಹ ತಥಂ ಶೀಘ್ರಂ ಭೋಜಂ ಹತ್ವ ಮಹಾಬಲಂ ಸ್ಯಮಂತಕೋ ಮಹಾಬಾಹೋ ಸಹಸಾನೋ ಭವಿಷ್ಯತಿ. ಅಲ್ಲ, ಯಾಕೆ ಹಾಗೆ ಕೃಷ್ಣ ಹೇಳಿದ ಕೇಳಿದ್ರೆ, ಅಲ್ಲ, ಮಣಿ ಯಾರಿಗೆ ಬರಬೇಕು? ನನಗೆ ಬರಬೇಕು. ಯಾಕೆ? ಮಣಿ ಕಳೆದು ಹೋದಾಗ ಹುಡುಗಿ ಕೊಟ್ಟವ ನಾನು. ಈಗ ಹುಡುಗಿ ಯಾರಿಗೆ ಕೊಟ್ಟಿದ್ದೆ? ಸತ್ರಾಜಿತನಿಗೆ ಕೊಟ್ಟಿದ್ದೆ. ಕೊಟ್ಟ ವಸ್ತು ಸತ್ರಾಜಿತನೇ ಇಲ್ಲ ಅಂದ ಮೇಲೆ ಆ ಮಣಿ ಯಾರಿಗೆ ಬರಬೇಕು? ಕೊಟ್ಟದ್ ನಾನಲ್ವಾ? ಹಾಗಾದ್ರೆ ನನಗೆ ಬರಬೇಡ್ವಾ? ಹಾಗಾಗಿ ಅಣ್ಣ, ಆ ಮಣಿ ನನಗೆ ಬರಬೇಕು ಅಂತ ತನ್ನ ವಾದವನ್ನು ಮಂಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ತನ್ನ ರಥವನ್ನು ಏರಿಕೊಂಡು, ಬಾ ಬಲರಾಮ, ನಾವೆಲ್ಲ ಹೋಗುವ, ಆ ಶತಧನ್ವ ಅಂತೆ, ಹಾಗಾಗಿ ಅವನನ್ನು ಹುಡುಕುವ, ಹೋಗಿ ಸ್ಯಮಂತಕ ಮಣಿಯನ್ನು ನಮ್ಮದಾಗಿಸಿಕೊಳ್ಳೋಣ ಬಾ ಅಂತ ಹೇಳಿದ್ರು. ಅಲ್ಲ, ಯಾಕೆ ಹೀಗೆ ಹೇಳಿದ್ರು ಹೇಳಿದ್ರೆ, ನೋಡಿ, ಬಲರಾಮನ ಹತ್ರ ಸುಮ್ಮನೆ ಬಾ ಅಂದ್ರೆ ಬರ್ತಾನೋ ಇಲ್ವೋ? ಆ ಬಲರಾಮನಿಗೂ ಸ್ಯಮಂತಕ ಮಣಿಯ ಮೇಲೆ ಆಸೆ ಇತ್ತು. ಹಾಗಾಗಿ ನೋಡು ಬಾಬಾ, ನಿಂಗೆ ಮಣಿ ಸಿಗ್ತದೆ ಬಾಬಾ ಅಂತ ಕರೆದ. ಕೂಡ್ಲೆ ಬಲರಾಮ ಮಣಿ ಸಿಗ್ತದೆ ಅಂತ ಕೃಷ್ಣನ ಜೊತೆಗೆ ಹೊರಡ್ತಾನೆ. ನಿಜವಾಗಿ ಕೃಷ್ಣನಿಗೆ ಅದರ ಅಗತ್ಯವೂ ಇಲ್ಲ, ಆಸೆಯೂ ಇಲ್ಲ. ಆದ್ರೆ
ಅದ ತತ್ವವನ್ನು ಹೇಳ್ತಾ ಇದ್ದಾರೆ. ನಾನು ಅದನ್ನು ಹುಡುಕಿ ತಂದದ್ರಿಂದ ನನಗೆ ಅದರಲ್ಲಿ ಒಂದು ಹಕ್ಕು ಉಂಟು ಎನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ತಥೋ ರಥಂ ಸಮಾರುಹ್ಯ ರಾಮಕೃಷ್ಣೌ ಮಹಾಬಲೌ ಶತಧನ್ವಿ ವಿನಾಶಾಯ ನಗರಂ ವಾರಣಾಗತಂ ಶತಧನ್ವಾ ತಥೋ ಭೀತೋ ವಿಜ್ಞಾಯಾಚ್ಯುತಮಾಗತಂ ತತಃ ಪ್ರವವೃತೆ ಯುದ್ಧಂ ತುಮುಲಂ ಭೋಜಕೃಷ್ಣಯೋ ಶತಧನ್ವಾ ತಥೋ ಕ್ರೂರಂ ಏವಂ ಅವೇಕ್ಷತ್ ಸರ್ವಶೋ ದಿಶಂ. ಕೃಷ್ಣನ ಮಾತಿಗೆ ಅನುಗುಣವಾಗಿ ಮಹಾಬಲಿಷ್ಠರಾದವರು ಇಬ್ಬರೂ ಕೂಡ, ರಾಮ ಮತ್ತೆ ಕೃಷ್ಣ, ಬಲರಾಮ ಮತ್ತೆ ಕೃಷ್ಣ ಇಬ್ಬರು ರಥವನ್ನು ಏರಿಕೊಂಡು ಹೋಗ್ತಾರೆ. ಕೂಡಲೇ ವಾರಾಣವತಕ್ಕೆ ಹೋಗಿದ್ದಾರೆ ಅಂತ ಸುದ್ದಿ ಬಂತು. ಯಾರು? ಇವನು. ಹಾಗಾಗಿ ಅವನನ್ನು ಕೊಲ್ಲುವುದಕ್ಕೋಸ್ಕರ ವಾರಾಣವತದ ಕಡೆಗೆ ಹೊರಟರು. ಶತಧನ್ವ ವಾರಾಣವತದ ಕಡೆಗೆ ಹೊರಟಿದ್ದಾನೆ ಅಂತ ಸುದ್ದಿ ಬಂತು ಅಂತ ಹೇಳ್ತಾರೆ. ನಗರಂ ವಾರಣಾವತಂ ಅಂತ ಅಂದ್ರೆ ಇವ ಅಲ್ಲಿ ಹೋಗಿ ಬಂದದ್ದು, ಇವ ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಆ ಜಾಗ ನನಗೆ ಸೇಫ್ ಅಂತ ಆಲೋಚನೆ ಮಾಡಿರ್ಬೇಕು ಶತಧನ್ವ. ಹಾಗಾಗಿ ನಾನಲ್ಲಿ ಹೋಗ್ತೇನೆ ಅಂತ ಹೊರಟಿದ್ದಾನೆ. ಶತಧನ್ವ ಆದರೂ ಕೃಷ್ಣ ತನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ ಅಂತ ಸುದ್ದಿ ಗೊತ್ತಾಗತ್ತೆ. ಹಾಗಾಗಿ ಹೆದರಿ ಬಿದ್ದ. ಹೆದರಿದವ ಏನು ಮಾಡ್ತಾನೆ ಹೇಳಿದ್ರೆ, ತತಃ ಪ್ರಭವೃತೆ ಯುದ್ಧಂ, ಒಂದು ಹಂತಕ್ಕೆ ಸಿಕ್ಕಿಬಿಟ್ಟ ಶತಧನ್ವ. ಓಡಿಸಿಕೊಂಡು ಹೋಗ್ತಾನೆ ಕೃಷ್ಣ ಮತ್ತೆ ಬಲರಾಮನು. ಯುದ್ಧವೇ ನಡೆಯಿತು ಅಂತ ಹೇಳ್ತಾ ಇದ್ದಾರೆ. ಶತಧನ್ವ ತನ್ನ ರಕ್ಷಣೆಗೆ ಅಕ್ರೂರ ಆಗಮಿಸ್ತಾನೆ, ನನ್ನೊಟ್ಟಿಗೆ ಬರ್ತಾನೆ ಅಂತ ಭಾವಿಸಿದ್ದ. ಆದ್ರೆ ಅಕ್ರೂರ ಬರ್ಲಿಲ್ಲ. ಶತಧನ್ವ ತಥೋ ಕ್ರೂರಂ ಅವೇಕ್ಷತ್ ಸರ್ವತೋ ದಿಶಂ. ಪೆಟ್ಟು ಬೀಳ್ತಾ ಉಂಟು, ಆಚೆ ಈಚೆ ನೋಡ್ತಾ ಇದ್ದಾನೆ. ಓ, ಅಕ್ರೂರ ಬರ್ಬೋದು. ಯಾಕೆ? ಈ ಮಣಿಯನ್ನು ಯಾರಿಗೆ ಕೊಟ್ಟಿದ್ದಾನೆ? ಅಕ್ರೂರನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಸಹಾಯಕ್ಕೋಸ್ಕರ ಅಕ್ರೂರ ಬಂದಾನು ಅಂತ ನಿರೀಕ್ಷೆಯಲ್ಲಿ ಇದ್ದ ಶತಧನ್ವ ಅನಾಪ್ತಾಶ್ವಾವರೋಹಂತೋ ಕೃತ್ವ ಭೋಜ ಜನಾರ್ದನೋ ಷಟ್ಟೋಪಿ ಶಾಠ್ಯಾದಾರ್ಧಿಕ್ಯಂ ನಾಕ್ರೂರೋ ಅಭ್ಯುಪಪದ್ಯತ. ಶತಧನ್ವ ಮತ್ತೆ ಕೃಷ್ಣ ಇಬ್ರು ಏನು ಮಾಡಿದ್ರು? ಯುದ್ಧವನ್ನು ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ಆಗುವಾಗ ಕುದುರೆಗಳನ್ನು ಏರಿಕೊಂಡು ಯುದ್ಧ ಮಾಡ್ತಾ ಇದ್ರು. ಅಕ್ರೂರನಿಗೆ ಸಹಾಯ ಮಾಡಲಿಕ್ಕೆ ಸಾಮರ್ಥ್ಯ ಇದ್ರೂ ಕೂಡ ಅವನು ಬರಲಿಲ್ಲ ಅಕ್ರೂರ. ಅದಕ್ಕೆ ಹೇಳ್ತಾರೆ ಷಟ್ಟೋಪಿ ಶಾಠ್ಯಾತ್ ಆರ್ಧಿಕ್ಯಂ ಅಂತ. ಶಾಠ್ಯದಿಂದ ಅಂದ್ರೆ ವಂಚನೆ ಮಾಡುವ ದೃಷ್ಟಿಯಿಂದಾಗಿ ಅಕ್ರೂರ ಬರಲಿಲ್ಲ. ನೋಡಿ, ಇಬ್ರು ಅದನ್ನು ಕದ್ದು ಇವರಿಗೆ ಕೊಟ್ಟಿದ್ದಾರೆ. ಸಹಾಯ ಮಾಡಬೇಕಾ ಬೇಡವಾ? ಹೋದ್ರೆ ಹೋಗ್ಲಿ, ನಾನು ಹೋದ್ರೆ ಸಿಕ್ಕಿ ಬೀಳ್ತೇನೆ ಅಂತ ಇವ ಹೋಗ್ಲಿ. ಇದು ಶಾಠ್ಯ, ವಂಚನೆ. ಹಾಗಾಗಿ ವಂಚನೆಯಿಂದ ಬರ್ಲೇ ಇಲ್ಲ ಅಕ್ರೂರನ ಬಳಿಗೆ. ಅಪಾಯಾನೇ ತಥೋ ಬುದ್ಧಿಂ ಭೋಜಶ್ಚಕ್ರೆ ಭಯಾರ್ಧಿತ ಯೋಜನಾನಾಂ ಶತಂ ಸಾಗ್ರಂ ಹಯಯಾ ಪ್ರತ್ಯಪದ್ಯತ. ಈಗ ಶತಧನ್ವನಿಗೆ ಅಂದಾಜಾಯ್ತು, ಕೃಷ್ಣನಿಂದ ಪೆಟ್ಟು ತಿಂತಾ ಇದ್ದಾನೆ, ಕಣ್ಣು ಮತ್ತೆ ಬಲರಾಮನು ಇದ್ದಾನೆ, ಈ ಕಡೆಯಿಂದ ಅಕ್ರೂರನು ಬರಲಿಲ್ಲ. ಹಾಗಾಗಿ ನಾನು ಸೋಲನ್ನು ಅನುಭವಿಸ್ತಾ ಇದ್ದೇನೆ ಅಂತ ಮೊದಲೇ ಹೆದರಿ ಹೋಗಿದ್ದಾನೆ. ಈಗ ಮತ್ತಷ್ಟು ಹೆದರಿದ್ದಾನೆ. ಒಂದು ಧರ್ಮದ ಹೆದರಿಕೆ, ತಾನು ಮಾಡಿದ ಅನ್ಯಾಯ ಅಂತ ಅವನಿಗೆ ಗೊತ್ತು. ಇನ್ನೊಂದು ಕೃಷ್ಣನ ಹೆದರಿಕೆ. ಹಾಗಾಗಿ ಅಲ್ಲಿಂದ ಪಲಾಯನ ಮಾಡ್ಲಿಕ್ಕೆ ಆಲೋಚನೆ ಮಾಡ್ತಾನೆ. ಹಾಗಾಗಿ ಭಯದಿಂದ ಕುದುರೆಯ ಮೂಲಕವೇ ಓಡಿ ಹೋದ ಅಂತೆ. ಎಷ್ಟು? ಯೋಜನಾನಂ ಶತಂ ಸಾಗ್ರಂ ಹಯಯ ಪ್ರತ್ಯಪದ್ಯತೆ. 100 ಯೋಜನ ತಾನು ಹಾರಿ ಓಡಿ ಹೋಗಿದ್ದಾನೆ. ಅಂದ್ರೆ ನಮ್ಮ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳಿದ್ರೆ 11 ಅಥವಾ 12 ಕಿಲೋಮೀಟರ್ ಇಂಟು 100 ಮಾಡಬೇಕು. ಹಾಗಾದ್ರೆ 100-120 ಕಿಲೋಮೀಟರ್ ವೇಗದಲ್ಲಿ ತಾನು ಹೋಗಿದ್ದಾನೆ. ಅಷ್ಟು ದೂರಕ್ಕೆ ಹೋಗಿದ್ದಾನೆ. ಆದ್ರೂ ಯಾರು ಸಹಾಯಕ್ಕೆ ಬರಲಿಲ್ಲ. ಕೃಷ್ಣ ಬಿಟ್ನ? ಅವನು ಬಿಡ್ಲಿಲ್ಲ, ಹಿಂದಿನಿಂದ ಓಡಿಸ್ತಾ ಇದ್ದಾನೆ. ವಿಖ್ಯಾತ ಹೃದಯ ನಾಮ ಶತಯೋಜನಗಾಮಿನಿ ಭೋಜಸ್ಯ ವಡವ ರಾಜನ್ ಯಯಾ ಕೃಷ್ಣಮಯುಧ್ಯತ. ಶತಧನ್ವನ ಕುದುರೆ ಹೆಸರೇ ಹೃದಯ ಅಂತ ಹೆಸರು. ಹಾಗಾಗಿ ಅದಕ್ಕೆ ಹೆಸರು. ಆದ್ರೆ ಅದರ ಸಾಮರ್ಥ್ಯ ಎಷ್ಟು? ಇವ ಏನು ಓಡಿ ಹೋಗ್ಬೋದು, ಅದಕ್ಕೊಂದು ಸಾಮರ್ಥ್ಯ ಅಂತ ಉಂಟು. ಎಷ್ಟು ಕೇಳಿದ್ರೆ 100 ಯೋಜನ ಓಡುವ ಸಾಮರ್ಥ್ಯ ಇದೆ. ಇವ 100 ಯೋಜನಕ್ಕಿಂತ ಜಾಸ್ತಿ ಓಟ್ರೆ ಅದು ಉಳಿತದ. ಹಾಗಾಗಿ ಇಂತಹ ಕುದುರೆಯನ್ನು ಏರಿ ಶತಧನ್ವ ತಾನು ಕೃಷ್ಣನನ್ನು ಹೆದರಿ ತಾನು ಓಡ್ತಾ ಇದ್ದಾನೆ. ತತಃಕೃಷ್ಣಂ ವಂಚಯಿತ್ವ ಶತಧನ್ವಾತಿ ಬುದ್ಧಿಮಾನ್ ಪೂರ್ವಾಂ ದಿಶಂ ಜಗಾಮಾಶು ಹಯಯ ವಾತವೇಗಯ. ಅತಿ ಬುದ್ಧಿವಂತ ಅಂತ ಹೇಳ್ತಾರೆ ಶತಧನ್ವ. ಹಾಗಾಗಿ ಕೃಷ್ಣನನ್ನು ವಂಚಿಸ್ತಾ, ಅಂದ್ರೆ ಈ ಕಡೆ ಹೋದಾಗೆ ಮಾಡ್ತಾನೆ, ಇನ್ನೊಂದು ಕಡೆಯಿಂದ ಬರ್ತಾನೆ, ಅಲ್ಲಿಂದ ಹೋದಾಗೆ ಮಾಡ್ತಾನೆ, ಹೀಗೆ ಎಲ್ಲ ತಾಗಿ ಪೂರ್ವ ದಿಕ್ಕಿನ ಕಡೆಗೆ ದಾರಿ ತಪ್ಪಿಸಿ ಓಡ್ತಾ ಇದ್ದಾನೆ. ನೇರವಾಗಿ ಓಡ್ತಾ ಇಲ್ಲ, ದಾರಿ ತಪ್ಪಿಸಿ ಹೋಗ್ತಾ ಇದ್ದಾನೆ. ಇದೆಲ್ಲ ಹೇಗೆ ಕೇಳಿದ್ರೆ ನೀವು ಚಲನಚಿತ್ರದಲ್ಲಿ ನೋಡಿರ್ಬೋದು. ಯಾರೋ ಓಡಿಸಿಕೊಂಡು ಬರ್ತಾರೆ, ಕಾರಲ್ಲಿ ಹೋಗ್ತಾರೆ, ಅವ ನೇರವಾಗಿ ಹೋಗೋದಿಲ್ಲ. ಇಲ್ಲಿಂದ ಹಾಕ್ತಾನೆ, ಇಲ್ಲಿ ಹೋದ್ರೆ ಇನ್ನೊಂದು ಸಂದಿಗೊಂದಿನಲ್ಲಿ ಹೋಗ್ತಾನೆ, ಇವ ಇಲ್ಲಿ ಹೋದ್ರೆ ಅವ ಅಲ್ಲಿ ಹೋಗ್ತಾನೆ ಅಂತ. ಇದೇ ಒಂದು ಕಲ್ಪನೆ ಬರೋದು ಎಲ್ಲಿಂದ ಕೇಳಿದರೆ ನಮ್ಮ ಪುರಾಣಗಳಿಂದ. ಅತದೃತಮನಾ ಕೃಷ್ಣೋ ರಥೇನ ರಥಿನಾಂಬರಃ ಬಲೇನ ಸಹಿತೋ ರಾಜನ್ ಪ್ರಯುಯೋ ತಸ್ಯ ಮಾರ್ಗಣೆ. ರಥಿಕನಾದಂತಹ ರಥಿಕ ಕೃಷ್ಣ ತಾನು ಮನೋವೇಗದಿಂದ ರಥವನ್ನು ಓಡಿಸ್ತಾ ಇದ್ದಾನೆ, ಬಲರಾಮನಿಂದ ಕೂಡಿಕೊಂಡು ಎಲ್ಲ.
ಶತಧನ್ವನನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ಇವನ ಕುದುರೆ ಹೃದಯ ಎನ್ನುವಂಥದ್ದು ಬಹಳ ವೇಗವಾಗಿ ಹೋಗ್ತಾ ಉಂಟು. ಕ್ಷೀಣಾಂ ಜವೇನ ಹೃದಯಾಂ ಅಧ್ವನ ಶತಯೋಜನೆ ದೃಷ್ಟ ಸ್ವರಥವೃದ್ಧಿಂಚ ಶತಧನ್ವಾಂ ಅರ್ಧಯತ್. ಹೃದಯ ಕುದುರೆ ಓಡ್ತಾ 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 ಹೋಗಿದೆ. ಓಡಿ ಅದರದ್ದು ಸಾಮರ್ಥ್ಯ 100 ಯೋಜನೆ ಓಡುಂದು. ಅದರದ್ದು ಬಲ ಕುಗ್ಗುತ್ತಾ ಬಂತು. ಅದು ತನ್ನ ಯೋಜನ ಪರಿಮಿತಿಯನ್ನು ದಾಟಿ ಆಯಾಸಗೊಂಡಿತು. ಆಯಾಸಗೊಂಡದ್ದು ಮಾತ್ರ ಅಲ್ಲ, ಅಷ್ಟು ಹೊತ್ತಿಗೆ ರಥದಿಂದ ಕೃಷ್ಣ ವೇಗವಾಗಿ ಬರ್ತಾ ಇದ್ದಾನೆ. ಇದನ್ನು ಆಲೋಚನೆ ಮಾಡಿದಂತಹ ಶತಧನ್ವ ಇನ್ನು ಈ ನನ್ನ ವಾಹನ ಮುಂದೆ ಹೋಗಲ್ಲ ಅಂತ ಹೇಳಿ ತಾನು ಶತಧನ್ವ ಓಡ್ಲಿಕ್ಕೆ ಆರಂಭ ಮಾಡಿದ. ಆ ಕುದುರೆಯಿಂದ ಇಳಿದ ಓಡ್ಲಿಕ್ಕೆ ಆರಂಭ ಮಾಡಿದ. ಕೃಷ್ಣನು ಕೂಡ ಅವನನ್ನು ಬೆನ್ನಟ್ಟಿದ. ನಮ್ಮ ಕಾಲದಲ್ಲಿ ಉದಾಹರಣೆ ಹೇಳುವುದಾದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಮುಗಿಯಿತು, ಇನ್ನೆಂತ ಮಾಡುದು, ಗಾಡಿ ಅಲ್ಲೇ ಬಿಟ್ಟದ್ದು ಓಡಿ ಹೋದದ್ದು. ಹಾಗೆಯೇ ಇಲ್ಲಿ ಕುದುರೆಯ ಸಾಮರ್ಥ್ಯ ಹೋಯಿತು. ಹಾಗಾಗಿ ಕುದುರೆ ಸತ್ತು ಹೋಯಿತು. ಇವ ಅಲ್ಲಿಂದ ಎದ್ದು ಓಡ್ಲಿಕ್ಕೆ ಶುರು ಮಾಡಿದ. ಹತತಸ್ಯ ಹಯಾಯಾಸ್ತು ಶ್ರಮಾಖ್ಯೇದಾತ್ಯ ಭಾರತ ಕಮುತ್ಪೇತು ರಥತ್ ಪ್ರಾಣ ಕೃಷ್ಣೋ ರಾಮಮಥಾಬ್ರವೀತ್. ಭರತವಂಶೋತ್ಪನ್ನನಾದಂತಹ ಇವನು ಶತಧನ್ವ ಕುದುರೆಯನ್ನು ಶ್ರಮದಿಂದ ದುಃಖದಿಂದ ಬಳಲಿದ್ದ ಪ್ರಾಣವನ್ನು ಬಿಟ್ಟು ತಾನು ಹೊರಟ. ಅಂದ್ರೆ ಅದು ಇವನನ್ನು ಬಿಟ್ಟು ಹೊರಟಿತು, ಇವ ಅದನ್ನು ಬಿಟ್ಟು ಹೊರಟ. ಇದಕ್ಕೆ ಓಡಿ ಓಡಿ ಸಾಕಾಯ್ತಲ್ಲ, ಪ್ರಾಣವೇ ಬಿಟ್ಟು ಹೋಯ್ತು ಅಂತ ಹೇಳ್ತಾರೆ. ಶ್ರಮಾತ್ ಖೇದಾಚ್ಯ, ಒಂದು ಶ್ರಮ, ಇನ್ನೊಂದು ಆಯಾಸ, ದುಃಖದಿಂದ ಅದು ಸತ್ತೇ ಹೋಯಿತು. ಬಳಿಕ ಕೃಷ್ಣನ ಬಲರಾಮನಿಗೆ ಹೀಗೆ ಹೇಳ್ತಾ ಇದ್ದಾನಂತೆ, ತಿಷ್ಠಸ್ವೇಹ ಮಹಾಬಾಹೋ ದೃಷ್ಟದೋಷ ಹಯಾಮಯ ಪದ್ಭ್ಯಾಂ ಗತ್ವ ಹರಿಷ್ಯಾಮಿ ಮಣಿರತ್ನಂ ಸ್ಯಮಂತಕಂ. ಅಣ್ಣ ನೀನು ಇಲ್ಲೇ ನಿಂತುಕೋ, ನಾನು ಹೋಗ್ತೇನೆ ಓಡಾಡಿಕೊಂಡು. ಅವನ ಕುದುರೆ ಉಂಟಲ್ಲ ಅದೆಲ್ಲ ಸಾಕಾಗಿ ಹೋಗಿದೆ, ಅವನದ್ದು ಬಿಡಿ, ನಮ್ಮ ಕುದುರೆಯೂ ಕೂಡ ಈಗ ಬಳಲಿ ಹೋಗಿದೆ. ಹಾಗಾಗಿ ಈಗ ಶತಧನ್ವ ಏನು ಮಾಡ್ತಾ ಇದ್ದಾನೆ, ಬರಿಗಾಲಲ್ಲಿ ಓಡ್ತಾ ಇದ್ದಾನೆ. ಹಾಗಾಗಿ ನಾನು ಕೂಡ ಸ್ಯಮಂತಕ ಮಣಿಯನ್ನು ಬರಿಗಾಲಿನಲ್ಲಿ ಸಂಚರಿಸಿ ಶತಧನ್ವನಿಂದ ಕಿತ್ತು ತರ್ತೇನೆ. ಪದ್ಭ್ಯಾಂ ಗತ್ವ ಹರಿಷ್ಯಾಮಿ ಅಂತ ಹೇಳ್ತಾನೆ. ಪದ್ಭ್ಯಾಮೇವ ತಥೋ ಗತ್ವ ಶತಧನ್ವಾನಮಚ್ಯುತಃ ಮಿಥಿಲಾಮಭಿತೋ ರಾಜನ್ ಜಘಾನ ಪರಮಾಸ್ತ್ರಭಿತ್. ಕೃಷ್ಣ ಬರಿಗಾಲಿನಿಂದ ಓಡ್ತಾ ಇದ್ದಾನೆ, ಶತಧನ್ವ ಓಡ್ತಾ ಇದ್ದಾನೆ. ಹೋಗಿ ಹೋಗಿ ಪರಮಾಸ್ತ್ರವೇತ್ತನಾದಂಥ ಕೃಷ್ಣ ಏನು ಮಾಡ್ತಾನೆ, ಮಿಥಿಲೆಯಲ್ಲಿ ಶತಧನ್ವನನ್ನು ಕೊಂದೇ ಬಿಡ್ತಾನೆ. ನೋಡಿ, ಓಡಿದ್ದು ವಾರಣಾವತಕ್ಕೆ ಅಂತ ಓಡಿದ್ದಾನೆ, ಈಗ ಸಿಕ್ಕಿದ್ದೆಲ್ಲಿ ಕೇಳಿದ್ರೆ ಮಿಥಿಲೆಯಲ್ಲಿ ಸಿಕ್ಕಿದ್ದಾನೆ. ಅಂತೂ ಶತಧನ್ವನನ್ನು ಕೊಂದು ಬಿಟ್ಟ ಕೃಷ್ಣ. ಸ್ಯಮಂತ ಕಂಚನ ಪಶ್ಯದ್ಧತ್ವ ಭೋಜಂ ಮಹಾಬಲಂ ನಿವೃತ್ತಂ ಜಾಬ್ರವೀರ್ ಕೃಷ್ಣಂ ರತ್ನಂ ದೇಹಿ ಲಾಂಗಲಿ. ಆದರೆ ಶತಧನ್ವನನ್ನು ಕೊಂದು ಎಲ್ಲ ತಡಕಾಡಿದ್ರು ಹುಡುಕಾಡಿದ್ರು ಕೂಡ ಸ್ಯಮಂತಕ ಮಣಿ ಸಿಕ್ಲಿಲ್ಲ. ಆಗ ಕೃಷ್ಣ ಬಲರಾಮನ ಮಳಿಗೆ ಮರಳಿ ಬರ್ತಾನೆ. ಬಂದು ಬಲರಾಮನ ಹತ್ರ ಹೇಳ್ತಾನೆ, ನನಗೆ ಮಣಿ ಸಿಕ್ಲಿಲ್ಲ ಅಂತ. ಬಲರಾಮ ಕೃಷ್ಣನ ಹತ್ರ ಕೇಳ್ತಾನೆ, ರತ್ನಂ ದೇಹಿ, ನಂಗೆ ಕೊಡು, ಅದು ನನಗೆ ಬೇಕು, ನೀನು ಹೋಗಿ ಇಟ್ಕೊಂಡು ಬಂದಿಯಲ್ಲ ನನಗೆ ಕೊಡು ಅಂತ ಕೇಳಿದನು. ನಾಸ್ತಿ ಇತಿ ಕೃಷ್ಣಶ್ಚೋವಾಚ ತಥೋ ರಾಮೋ ವೃಷಾನ್ವಿತಃ ಧಿಕ್ ಶಬ್ದ ಪೂರ್ವಮಸತ ಪ್ರತ್ಯುವಾಚ ಜನಾರ್ದನಂ. ಕೃಷ್ಣಮಣಿ ಸಿಕ್ಲಿಲ್ಲ ಹೇಳಿದ್ರೆ ಬಲರಾಮನಿಗೆ ಸಿಟ್ಟು ಬರು. ಅನೇಕ ಬಾರಿ ಕೃಷ್ಣನನ್ನು ಬೈತಾ ಜನಾರ್ದನಿಗೆ ಹೀಗೆ ನುಡಿದಾನಂತೆ. ಕೃಷ್ಣನಿಗೆ ಹೇಳ್ತಾನೆ ಬಲರಾಮ, ಭ್ರಾತೃತ್ವಾನ್ ಮರ್ಷಯಾಮ್ಯೇಷ ಸ್ವಸ್ತಿತೇ ವ್ರಜಾಮ್ಯಹಂ ಕೃತ್ಯನ್ನ ಮೇ ದ್ವಾರಕಾಯಾಂ ನತ್ವಯಾ ನಚ ವೃಷ್ಟಿಭಿಹಿ. ನೋಡು, ನನಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನೀನು ತಮ್ಮ ಅಂತ ನಾನು ಬಿಟ್ಟಿದ್ದೇನೆ ಅಂತ. ನಮ್ಮಲ್ಲಿ ಏನೆಲ್ಲ ಹೇಳ್ತೇವೆ ಅದೇ ರೀತಿಯಾಗಿ ಹೇಳ್ತಾ ಇದ್ರೆ, ಭ್ರಾತೃತ್ವಾನ್ ಮರ್ಷಯಾಮ್ಯೇಷ, ನೀನು ತಮ್ಮ ಅಂತ ಹೇಳಿ ನಿನ್ನನ್ನು ಬಿಟ್ಟಿದ್ದೇನೆ, ಇಲ್ಲದಿದ್ರೆ ನಿನಗೆ ಬಿಡ್ತಾ ಇರಲಿಲ್ಲ. ಆಗ್ಲಿ, ನೀನು ನನಗೆ ಮಣಿ ಕೊಡೋದಿಲ್ಲ ಅಲ್ಲ, ನಿನಗೆ ಒಳ್ಳೇದಾಗ್ಲಿ, ನಾನು ಇಲ್ಲಿನ ಹೊರಟೇ ಹೋಗ್ತೇನೆ ಅಂತ. ಅಲ್ಲ, ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೆ ಆಶೀರ್ವಾದವ ಅಂತ ಕೇಳ್ಬೋದು. ಇದು ಸಿಟ್ಟಿನಿಂದ ಹೇಳ್ತಾ ಇರುವುದು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಹೀಗೆ ಅದಕ್ಕೆ ಹೇಳ್ತಾರೆ ಮರ್ಷಯ. ಅಮರ್ಷ ಅಂದ್ರೆ ಸಿಟ್ಟು. ಹಾಗಾಗಿ ಅಂತಹ ಸಿಟ್ಟಿನಿಂದ ತಾನು ಸಿಟ್ಟಿನಿಂದ ತಾನು ಹೇಳ್ತಾ ಇದ್ದಾನೆ. ಕೊನೆಗೆ ಹೇಳ್ತಾನಂತವ, ಕೃತ್ಯನ್ನಮೇ ದ್ವಾರಕಾಯಂ, ಅಲ್ಲ ದ್ವಾರಕೆಯಲ್ಲಿದ್ದು ನನಗೆ ಎಂತಾಗಬೇಕು ಅಂತ ಹೇಳ್ತಾನೆ. ನನಗೆ ನಿನ್ನಿಂದ ಏನೂ ಪ್ರಯೋಜನ ಇಲ್ಲ, ನಿನ್ನಲ್ಲ ಯಾದವರಿಂದಲೂ ನನಗೇನು ಪ್ರಯೋಜನ ಇಲ್ಲ, ಹಾಗಾಗಿ ನಾನು ಹೊರಟು ಹೋಗ್ತೇನೆ ಅಂತ ಹೇಳ್ತಾನೆ. ನೋಡಿ, ಸ್ಯಮಂತಕ ಮಣಿಯ ನೆಪದಿಂದಾಗಿ ಬಲರಾಮನಿಗೂ ಕೃಷ್ಣನಿಗೂ ವೈಮನಸ್ಯ ಉಂಟಾಯಿತು. ಹಾಗೆ ಇದನ್ನು ಹೇಳ್ತಾರೆ ಮುಂದೆ. ಅರ್ಜುನ ಬ್ರಾಹ್ಮಣ ಪುತ್ರನ ರಕ್ಷಣೆಯ ಸಂದರ್ಭದಲ್ಲಿ ಕೃಷ್ಣನನ್ನು ಅವಮಾನಿಸಿದ. ಹಾಗಾಗಿ ಅದಕ್ಕೆ ಸರಿಯಾಗಿ ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಇವರೆಲ್ಲರೂ ಕೂಡ ಸುಭದ್ರನನ್ನು ಅರ್ಜುನನಿಗೆ ಕೊಡುದು ಅಂತ ನಿಶ್ಚಯ ಮಾಡುವಾಗ ಇವ ಏನು ಮಾಡಿದ, ಬಲರಾಮ ಅಡ್ಡಿಪಡಿಸಿದ್ದ. ಅದರದೆಲ್ಲ ಫಲ ಇದು ಅಂತ ಹೇಳ್ತಾರೆ. ಸಾತ್ಯಕ್ಕೆ ಹೇಳಿದಲ್ಲಿ ಇಲ್ಲ
ಆ ಸುಭದ್ರೆಯನ್ನು ಕೃಷ್ಣ ಅರ್ಜುನನಿಗೆ ಕೊಡಬೇಕು ಅಂತ ಎಲ್ಲ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ. ಆದರೆ ಈತ ಅದನ್ನು ಒಪ್ಪಲಿಲ್ಲ. ಅದಕ್ಕೋಸ್ಕರವೋ ಏನೋ ಹೀಗೆ ವಾಯುದೇವರು ಎಂದಿಗೂ ಕೂಡ ಶ್ರೀಹರಿಯನ್ನು ತಿರಸ್ಕರಿಸುವುದಿಲ್ಲ ಅಂತ ನಿರ್ಣಯವನ್ನು ಆಚಾರ್ಯರು ಕೊಟ್ಟಿದ್ರು. ಆದರೆ ಇವರೆಲ್ಲ ಬಲರಾಮಾದಿಗಳೆಲ್ಲ ಕೃಷ್ಣನನ್ನು ಬಿಟ್ಟಿದ್ದಾರೆ, ಅವನೊಟ್ಟಿಗೆ ಜೊತೆ ಯುದ್ಧ ಮಾಡಿದ್ದಾರೆ. ಪ್ರವಿವೇಶ ತಥೋ ರಾಮೋ ಮಿಥಿಲಾಂ ಅರಿಮರ್ದನ ಸರ್ವಕಾಮೈರುಪಚಿತೈ ಮೈಥಿಲೇರ್ನಾಭಿಪೂಜಿತ. ಕೃಷ್ಣ ಹೇಳಿ ಬಲರಾಮನು ಏನು ಮಾಡ್ತಾನೆ, ಮಿಥಿಲೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ದುರ್ಯೋಧನ ಸಮಸ್ತ ಭೋಗಗಳಿಂದ ಗೌರವಗಳಿಂದ ಆಧರಿಸ್ತಾನೆ. ಇಲ್ಲಿ ಗಮನಿಸಬೇಕಾದ ಹೀಗೆ, ಅಣ್ಣ ತಮ್ಮಂದಿರಿದ್ರು, ಅಣ್ಣ ತಮ್ಮಂದಿರಿದ್ದಾಗ ವೈಮನಸ್ಯ ಬಂತು. ಯಾಕೆ? ಅದು ಹಿಂದಿನಿಂದ ಸ್ವಲ್ಪ 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 ಇತ್ತು. ಆ ಬಂದದ್ದೀಗ ಅದು ಜೋರಾಯಿತು. ಮಣಿಯ ಮೇಲೆ ಆಸೆ ಬಲರಾಮನಿಗೂ ಇತ್ತು. ಹಾಗಾಗಿ ಕೃಷ್ಣ ಕರ್ಕೊಂಡು ಹೋಗುವಾಗೆ ಮಣಿಗೆ ಬಾ ಅಂತ ಕರೆದದ್ದು. ಸುಮ್ಮನೆ ಬಾ ಮಾರೆ, ನನ್ನ ಮಾವನನ್ನು ಕೊಂದಿದ್ದಾರೆ, ನಾವು ಬಿಡಬಾರ್ದು ಅಂತ ಹೇಳಿ ಕರೆದಿತ್ತಿದ್ರೆ ಈ ಪ್ರಶ್ನೆಯೇ ಇರ್ತಾ ಇರ್ಲಿಲ್ಲ. ಆದ್ರೆ ಬಲರಾಮ ಹಾಗೆ ಮಾಡಿದ್ರೆ ಬರ್ತಾ ಇರ್ಲಿಲ್ಲ. ಅದು ಕೃಷ್ಣನಿಗೂ ಗೊತ್ತು. ರಾಮನಿಗೆ ಅಂದ್ರೆ ಬಲರಾಮನಿಗೆ ಮಣಿಯಲ್ಲಿ ಆಸೆ ಉಂಟು, ಅವನಿಗೂ ಮಣಿಯಲ್ಲಿ ಆಸೆ ಇತ್ತು ಅಂತ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೋಸ್ಕರ ಆ ಮಾತನ್ನು ಹೇಳಿದವ. ಏನು? ಆ ಮಣಿ ನಮಗೆ ಬೇಕು, ನಾನು ಅಧಿಕಾರಿ, ನಾನು ಅದನ್ನು ಹಿಡ್ಕೊಂಡು ಬಂದು ಕೊಟ್ಟದ್ದವನಿಗೆ, ಈಗ ಅವ ಸತ್ತ ಮೇಲೆ ನನಗೆ ಸಿಗ್ಬೇಕಲ್ಲ, ಆದ್ದರಿಂದ ಬಾ ಹಿಡ್ಕೊಂಡು ಹೋಗುವಂತ. ಓ, ಮಣಿ ಸಿಗ್ತದೆ ಅಂತ ಬಲರಾಮ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಬಂದ ನಂತರ ನೋಡಿ ಕೃಷ್ಣ ಏನು ಮಾಡಿದ, ಬಲರಾಮನ ಹತ್ರ ನೀನು ಇಲ್ಲೇ ನಿಲ್ಲು, ನಿಂಗೆ ಸಾಕಾಗಿದೆ, ನಾನು ನೆಲದಲ್ಲಿ ನಡ್ಕೊಂಡು ಹೋಗಿ ಹಿಡ್ಕೊಂಡು ಬರ್ತೇನೆ ಅಂತ ಅಷ್ಟರವರೆಗೆ ರಥದಲ್ಲಿ ಏರಿಕೊಂಡು ಹೋದದ್ದು. ಪಾಪ ಅವನ ಶತಧನ್ವನ ಕುದುರೆ ಸತ್ತು ಹೋಯಿತು, ಹೃದಯ ಸತ್ತು ಹೋದ್ರೆ ನೀನಿಲ್ಲಿ ನಿಂತುಕೋ ಹೇಳಿ ತಾನು ಮಾತ್ರ ಹೊಡಿದ. ಇದೆಲ್ಲ ಸಂಶಯಕ್ಕೆ ಕಾರಣ ಆಯ್ತು ಬಲರಾಮನಿಗೆ. ಇಷ್ಟರವರೆಗೆ ಒಟ್ಟಿಗೆ ಬಂದಿದೆ, ಮಣಿ ತಕೊಳ್ಳಿಕ್ಕಾಗುವಾಗ ಕೃಷ್ಣ ಮಾತ್ರ ತೆರಳಿದ. ಹಾಗಾದ್ರೆ ಮಣಿ ಎಲ್ಲಿ ಉಂಟು? ಅದು ಕೃಷ್ಣನಲ್ಲೇ ಉಂಟು. ಕೃಷ್ಣ ತಾನು ಶತಧನ್ವನನ್ನು ಕೊಂದು ಮಣಿಯನ್ನು ಹಿಡ್ಕೊಂಡು ಹೋಗಿದ್ದಾನೆ, ಮತ್ತೆ ಆ ಮಣಿ ನನಗೆ ಕೊಡ್ಬೇಕಾಗ್ತದಲ್ಲ, ಅದಕ್ಕೆ ಕೇಳಿದಾಗ ಇಲ್ಲ ಅಂತ ಹೇಳಿದ ಅಂತ. ನೋಡಿ, ಯಾವತ್ತು ಒಂದು ಸಲ ಸಂಶಯ ಹೊರಟ್ರೆ ಅದು ಮತ್ತೆ 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 ಬೆಳೀತಾ ಹೋಗ್ತದೆ. ಹಾಗಾಗಿ ಓ, ಶತಧನ್ವನಂತ ಮಣಿ ಇದು ಕೃಷ್ಣನ ಹತ್ರ ಉಂಟು, ಸ್ಯಮಂತಕ ಮಣಿ, ನನಗೆ ಮಾತ್ರ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಅವನಿಗೆ ಸಿಟ್ಟು ಬಂದು ನೀನು ತಮ್ಮ ಏನು ಪ್ರಯೋಜನ, ಯಾದವರಾದ್ರೆ ಏನು, ನನಗೆ ಯಾರಿಂದ ನನಗೆ ಏನು ಆಗಬೇಕಾಗಿಲ್ಲ, ಆ ಮಣಿ ನನಗೆ ಕೊಡ್ಲಿಲ್ಲ, ನನಗೆ ಮೋಸ ಮಾಡ್ತೀರಲ್ಲ, ನಾನು ಈ ದ್ವಾರಕ ಪಟ್ಟಣದಲ್ಲೇ ಇರೋದಿಲ್ಲ ಅಂತ ಮನೆ ಬಿಟ್ಟು ಹೊರಟ. ಈ ಜಗಳ ಆದ ಕೂಡಲೇ ಮನೆ ಬಿಟ್ಟು ಹೊರಡೋದು ಅದು ಅವತ್ತಿನಿಂದಲೂ ಇತ್ತು ನೋಡಿ. ಬಲರಾಮ ಬಿಟ್ಟು ಹೊರಟ, ಹೋದದಲ್ಲಿ ಮಿಥಿಲಾ ಪಟ್ಟಣಕ್ಕೆ ಹೋದ. ಅಲ್ಲಿ ಹೋದ್ರೆ ಬಲರಾಮ ಇವನು ದುರ್ಯೋಧನ ಇವನನ್ನು ಸ್ವಾಗತ ಮಾಡ್ತಾನೆ. ನೋಡಿ, ದುಷ್ಟರು ಕಾಯ್ತಾ ಇರ್ತಾರೆ, ಯಾವಾಗ ಯಾರನ್ನು ಹೇಳ್ಕೊಳ್ಬೋದು, ನಮಗೇನು ಲಾಭ ಆಗತ್ತೆ ಅಂತ. ಕೃಷ್ಣನ ಮೇಲೆ ದ್ವೇಷಕ್ಕೆ ಕಾರಣ. ಅಲ್ಲಿ ಏನೋ ಜಗಳ ಆಯ್ತಂತೆ ಅಂತ ಸುದ್ದಿ ಪಕ್ಕದ ಮನೆಯವರಿಗಿಂತ ಮೊದಲು ಗೊತ್ತಾಗುದು ಶತ್ರುಗಳಿಗೆ. ಗೊತ್ತಾದದ್ದೇ ತಡ, ಅವ ಏನು ಮಾಡ್ತಾನೆ, ಸಮಸ್ತ ಭೋಗಗಳು ನೋಡಿ, ಸರ್ವಕಾಮೈರುಪಚಿತೈ ಮೈಥಿಲೇನಾಭಿಪೂಜಿತ ಅಂತ ಎಲ್ಲ ಭೋಗ ವಸ್ತುಗಳನ್ನೆಲ್ಲ ಕೊಟ್ಟು ಇವನನ್ನು ಕರ್ಕೊಂಡು ಹೋದಂತೆ. ಇವನಿಗೂ ಪಾಪ ಬಲರಾಮ ತಾನು ಇಲ್ಲಿರುವಾಗ ಬಹಳ ಭೋಗದಿಂದ ಎಲ್ಲ ಜೀವನ ಮಾಡ್ತಾ ಇದ್ದ. ಹಾಗಾಗಿ ಇವ ಏನು ಮಾಡ್ತಾನೆ ಕೇಳಿದ್ರೆ ಕರ್ಕೊಂಡು ಹೋದ. ದುರ್ಯೋಧನ ಅದಕ್ಕೋಸ್ಕರ ಅವನು ನೀವು ನನ್ನ ಗುರುಗಳು, ನನಗೆ ಪಾಠ ಹೇಳಬೇಕು ಅಂತ ಹೇಳಿ 5 ವರ್ಷ ಅವನ ಸೇವೆಯನ್ನು ಮಾಡಿದ್ದಾನೆ ದುರ್ಯೋಧನ. ಹಾಗಾಗಿ ಭಕ್ತರಿಗೂ ಭಗವಂತನಿಗೂ ವಿರೋಧ ಮಾಡುವಂಥದ್ದು ಕಲಿಯ ಬುದ್ಧಿ. ಆ ಕಲಿಯ ಯಾರು ಕೇಳಿದ್ರೆ ಈ ದುರ್ಯೋಧನ. ಹಾಗಾಗಿ ಬಲರಾಮನನ್ನು ತಾನು ಉಪಸೇವಿಸಿಕೊಂಡು ಅವರತ ಅಧ್ಯಯನ ಮಾಡಿದ. ಏತಸ್ಮಿನ್ನೇವ ಕಾಲೇತೋ ಬಭ್ರುರ್ಮತಿಮತಾಂಬರ ನಾನಾ ರೂಪಾನ್ ಕ್ರತೋನ್ನಾನ ಸರ್ವಾನ್ ಆಜಹಾರ ನಿರರ್ಗಳಾನ್. ಇದೇ ಸಂದರ್ಭದಲ್ಲಿ ಅಕ್ರೂರ ಅನೇಕ ವಿಧವಾದಂಥ ಯಜ್ಞಗಳನ್ನು ತಾನು ಅನುಷ್ಠಾನ ಮಾಡ್ತಾ ಇದ್ದ. ಯಾಕೆ? ಅವನಿಗೆ ಬಹಳಷ್ಟು ಸಮಂತಕಮಣಿ ಸಂಪತ್ತನ್ನು ಕೊಡ್ತಾ ಇತ್ತು. ದೀಕ್ಷಾಂ ಅಯಂ ಸ ಕವಚಂ ರಕ್ಷಾರ್ಥಂ ಪ್ರವಿವೇಶ ಸಮಂತಕ ಕೃತೆ ಪ್ರಾಜ್ಞೋ ಗಾಂಧಿ ಪುತ್ರೋ ಮಹಾಯಶಾಹ. ಮಹಾಪ್ರಾಜ್ಞ, ಹಾಗಾಗಿ ಜ್ಞಾನಿ. ಸಂಪತ್ತನ್ನು ಏನು ಮಾಡಬೇಕು, ಹೇಗೆ ವಿನಿಯೋಗ ಮಾಡಬೇಕು ಅಂತ ಅಕ್ರೂರನಿಗೆ ಗೊತ್ತು. ಹಾಗಾಗಿ ಮಹಾಕೀರ್ತಿ ಸಂಪನ್ನನಾದಂತಹ ಪ್ರಾಜ್ಞನಾದ ಗಾಂಧಿ ಪುತ್ರನಾದಂತಹ ಸ್ಯಮಂತಕಮಣಿಗೋಸ್ಕರ ದೀಕ್ಷಾ ಕವಚವನ್ನು ಧಾರಣೆ ಮಾಡಿಕೊಂಡು ತಾನು ಯಾಗಗಳನ್ನು ಮಾಡ್ತಾ ಇದ್ದ. ನಾನು ಹೇಳಿದೆ, ಗಾಂಧಿನಿ ಎನ್ನುವವಳಿಂದ ಹುಟ್ಟಿಕೊಂಡವ. ಹುಟ್ಟಬೇಕಾದ್ರೇನೆ ಯಾವಾಗಲೂ ಕೂಡ ಗೋವುಗಳನ್ನು ದಾನ ಕೊಡೋದಾದ್ರೆ ಮಾತ್ರ ನಾನು ಹೊರಗೆ ಬರ್ತೇನೆ ಅಂತ ಹೇಳಿದವಳು, ಕಾಶಿರಾಜನ ಹೆಂಡತಿಯಾಗಿ ಬಂದವಳು. ಹಾಗಾಗಿ ಅವನಿಗೆ ಹುಟ್ಟಿಕೊಂಡವನೇ ಅಕ್ರೂರ. ಅವನಿಗೆ ಗಾಂಧಿ ಅಂತ ಹೆಸರು. ಅಂದ್ರೆ ಗೋವುಗಳನ್ನು ದಾನ ಮಾಡುವುದರಿಂದ ಹುಟ್ಟಿಕೊಂಡವ. ಯಾವಾಗಲೂ ಗೋವುಗಳನ್ನು ದಾನ ಮಾಡ್ತಾ ಇದ್ಲು, ಅವಳಿಗೆ ಹುಟ್ಟಿಕೊಂಡವ ಗಾಂಧಿ. ಹಾಗಾಗಿ ಗಾಂಧಿ ಮನೆತನ ಪ್ರಾಯ ಅವರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಇದು ಅವಾಗಲೇ ಶುರುವಾಗಿದೆ.
ನಾವು ಭಾಗವತದಲ್ಲಿದ್ದೆವು, ನಾವು ಹರಿವಂಶದಲ್ಲಿದ್ದೆವು ಅಂತ ಹೇಳಿದ್ದಾರೆ. ಅಂತಹ ಅಕ್ರೂರನಿಗೆ ಗಾಂಧಿ ಪುತ್ರ ಅಂತ ಕರೀತಾರೆ. ಇವನು ಏನು ಮಾಡ್ತಾನೆ, ಸ್ಯಮಂತಕ ಕೃತೆ ಪ್ರಾಜ್ಞ, ಸ್ಯಮಂತ ಮಣಿಗೋಸ್ಕರ ದೀಕ್ಷಾಮಯವಾದ ಕವಚವನ್ನು ರಕ್ಷಣೆಯಾಗಿ ಧರಿಸಿದ ಅಂತ. ಅರ್ಥಾತ್ ತಾನೇನು ಮಾಡ್ತಾ ಇದ್ದ ಕೇಳಿದ್ರೆ ಯಜ್ಞ ಯಾಗಾದಿಗಳನ್ನೇ ನಡೆಸ್ತಾ ಇದ್ದ. ಆಗ ಯಾರು ನನ್ನ ಹತ್ರ ಬರೋದಿಲ್ಲ, ಯಾರು ಏನೂ ಮಾಡೋಲ್ಲ. ಅರ್ಥಾನು ರತ್ನಾನಿ ಚಾಗ್ರ್ಯಾಣಿ ದ್ರವ್ಯಾಣಿ ವಿವಿಧಾನಿ ಚ ಷಷ್ಟಿಂ ವರ್ಷಾಣಿ ಧರ್ಮಾತ್ಮ ಯಜ್ಞೇಶು ವಿನಿಯೋಜಯೇತ್. ಅನೇಕ ಸಂಪತ್ತುಗಳನ್ನು ರತ್ನಗಳನ್ನು ಕೊಡುವಂತಹ ವಿಧ ವಿಧವಾದ ಪದಾರ್ಥಗಳನ್ನು ಕೊಡುವ ಈ ಮಣಿ ಇದ್ದದ್ರಿಂದ ಧರ್ಮಾತ್ಮ ಈತ. ಹಾಗೆ ಅಕ್ರೂರ ಎಷ್ಟು ಕಾಲ ಯಜ್ಞ ಮಾಡಿದ ಗೊತ್ತಾ? ಹೇಳ್ತಾರೆ ಷಷ್ಟಿಂ ವರ್ಷಾಣಿ, 60 ವರ್ಷಗಳ ಕಾಲ ಯಜ್ಞ ಮತ್ತೆ ಯಜ್ಞಕ್ಕೆ ಸಂಬಂಧ ದಾನಗಳನ್ನೆಲ್ಲ ಕೊಡ್ತಾ ಇದ್ದಂತೆ. ಅಕ್ರೂರ ಯಜ್ಞ ಇತಿತೆ ಪ್ರೋಕ್ತ ತಸ್ಯ ಮಹಾತ್ಮನಃ ಬಕ್ವನ್ನ ದಕ್ಷಿಣ ಸರ್ವೇ ಸರ್ವಕಾಮ ಪ್ರದಾಯಿರ. ಎಷ್ಟು ಅದು ಪ್ರಸಿದ್ಧ ಆಯಿತು ಕೇಳಿದ್ರೆ, ಅಕ್ರೂರ ಮಾಡಿದ ಯಜ್ಞಗಳೆಲ್ಲವೂ ಅಕ್ರೂರ ಯಜ್ಞ ಅಂತಲೇ ಪ್ರಸಿದ್ಧ ಆಯ್ತು. ಅಕ್ರೂರನು ಮಾಡಿದ ಯಜ್ಞ, ಯಜ್ಞದಿಂದ ಇವನಿಗೆ ಹೆಸರಲ್ಲ, ಇವನಿಂದಾಗಿ ಯಜ್ಞಕ್ಕೆ ಹೆಸರು ಬಂತು ಅಂತ ಹೇಳ್ತಾರೆ. ಎಲ್ಲ ಯಜ್ಞದಲ್ಲಿಯೂ ಕೂಡ ಅದು ಅತಿಶಯವಾದಂಥ ಅನ್ನದಾನ ಮಾತ್ರ, ದಕ್ಷಿಣೆಯೂ ಕೂಡ ಪ್ರಭೂತವಾದ ಆ ದಕ್ಷಿಣೆಗಳನ್ನೆಲ್ಲ ಕೊಡ್ತಾ ಇತ್ತು. ಮತ್ತೆ ಯಾರು ಆ ಯಾಗಗಳಿಗೆಲ್ಲ ಬರ್ತಾ ಇದ್ರು ಅವರೆಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಇತ್ತು. ಯಾವುದರಿಂದ? ಸ್ಯಮಂತಕ ಮಣಿಯಿಂದಲೂ ಯಜ್ಞದಿಂದಲೂ ಬರ್ತಾ ಇತ್ತು. ಹಾಗಾಗಿ ಯಾರಾದ್ರೂ ಎಂತ ಅಕ್ರೂರ ಯಜ್ಞ, ಎಂತ ಅಕ್ರೂರ ಯಜ್ಞ ಅಂತ ಹೇಳುವ ಮಟ್ಟಿಗೆ ಆ ಯಾಗ ಪ್ರಶಂಸಾರ್ಹವಾಗಿತ್ತು ಅಂತ ಕೊಡ್ತಾರೆ. ಅಥ ದುರ್ಯೋಧನೋ ಗಾಜ ಗತ್ವಾ ಅಥ ಮಿಥಿಲಾಂ ಪ್ರಭು ಗದಾ ಶಿಕ್ಷಾಂ ತದಾ ದಿವ್ಯಂ ಬಲಭದ್ರಾದವಾಪ್ತವಾನ್. ಹೀಗಿರುವಾಗ ಬಲರಾಮನನ್ನು ಕರೆದಿದ್ದಾನೆ. ಬಲರಾಮನನ್ನು ಯಾರು? ದುರ್ಯೋಧನ. ಆ ಕಾಲದಲ್ಲಿ ದುರ್ಯೋಧನ ಮಿಥಿಲೆಯಲ್ಲಿರುವ ಬಲರಾಮನನ್ನು ಗುರುವನ್ನಾಗಿ ಸ್ವೀಕರಿಸಿಕೊಂಡು ಗದಾಭ್ಯಾಸವನ್ನು, ಅಂದ್ರೆ ತಾನು ಗದೆಯನ್ನು ಹೇಗೆ ಉಪಯೋಗ ಮಾಡಬೇಕು, ಗದಾ ಯುದ್ಧದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಎನ್ನುವಂಥದ್ದೆಲ್ಲ ಶಿಕ್ಷಣೆಯನ್ನು ಆ ಕಾಲದಲ್ಲಿ ಪಡೆದಿದ್ದ. ಪ್ರಸಾದಿತಸ್ತತೋ ರಾಮೋ ವೃಷ್ಣ್ಯಂದಕ ಮಹಾರಥೈ ಆನೀತೋ ದ್ವಾರಕಾಮೇವ ಕೃಷ್ಣೇನ ಚ ಮಹಾತ್ಮನ. ಮಹಾತ್ಮನಾದಂತಹ ಕೃಷ್ಣ ಆದ್ರೂ ಏನು ಮಾಡ್ತಾನೆ, ವೃಷ್ಣಿ ಅಂಧಕ ಮೊದಲಾದವರನ್ನೆಲ್ಲ ಮಹಾರಥರನ್ನೆಲ್ಲ ಕರ್ಕೊಂಡು ಬಂದು ಅಣ್ಣನ ಬಳಿಗೆ ಬಂದ. ಅಣ್ಣನಲ್ಲಿ ಬಂದು ಸಮಾಧಾನ ಮಾಡಿಸಿ, ನೀವು ಏನಾದ್ರೂ ಮಾಡಿ ಬರಬೇಕು ಅಂತೂ ಎಂತೂ 5 ವರ್ಷ ಹಿಡಿದಿದ್ದ ನೋಡಿ ಇವನ ಸಿಟ್ಟನ್ನು ಕಡಿಮೆ ಮಾಡ್ಲಿಕ್ಕೆ. ತಾನು ದ್ವಾರಕೆಗೆ ಕರ್ಕೊಂಡು ಬಂದ. ಅಂದ್ರೆ ಒಬ್ಬರಿಗೆ ಹೋದ್ರೆ ಕೆಲಸ ಆಗಲ್ಲ, ತನ್ನ ಹತ್ರ ಹೋದ್ರೆ ತಮ್ಮನ ಹತ್ರ ಮಾತಾಡೋದೇ ಇಲ್ಲ, ಮುಖ ತಿರುಗಿಸಿಕೊಳ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಇವ, ವೃಷ್ಣಿ ಅಂದಕ ಒಂದಿಷ್ಟು ಕರ್ಕೊಂಡು ಹೋದ. ಇದು ನಮಗೆಲ್ಲ ಪಾಠ. ನೀವೇನಾದ್ರೂ ಸಂಧಾನಕ್ಕೆ ಹೋಗುವಾಗ ಒಬ್ರೊಬ್ಬರೇ ಹೋಗಬೇಡಿ, ಒಂದಿಷ್ಟು ಜನರನ್ನು ಕರ್ಕೊಂಡು ಹೋಗಿ. ಹಾಗೆಲ್ಲ ಅವ್ರು ಕರ್ಕೊಂಡು ಬಂದಾಗ ಅವರು ಅದಕ್ಕೆ ಬಾಗುತ್ತಾರೆ ಅಂತ. ಅಕ್ರೂರ ಸ್ಪಂದಕೈ ಸಾರ್ಧಂ ಉಪಯಾದ್ ಭರತರ್ಷಭ ಹತ್ವಾ ಸತ್ರಾಜಿತಂ ಸುಪ್ತಂ ದಹ ಬಂಧುಂ ಮಹಾಬಲಂ. ಅಕ್ರೂರ ಈ ಕಡೆಯಿಂದ ಬಂಧುಗಳಿಂದ ಸಹಿತನಾಗಿ ತಾನೇನು ಮಾಡ್ತಾನೆ, ಯಾಗ ಇತ್ಯಾದಿಗಳನ್ನೆಲ್ಲ ಮಾಡಿದ. ಇನ್ನು ಆ ಮಣಿಯನ್ನು ಸ್ವೀಕರಿಸಿದ ಈತ ಅಂಧಕರಿಂದ ಕೂಡಿಕೊಂಡು ದ್ವಾರಕಾಪಟ್ಟಣದಿಂದ ಹೊರಗೆ ಹೊರಟ ಅಕ್ರೂರ. ಯಾಕೆ? ಅವನಿಗೆ ಒಂದು ಗಿಲ್ಟಿ ಕಾಡ್ತಾ ಇತ್ತು. ಈಗ ಕೃಷ್ಣ ಬಂದ, ಈಗ ಬಲರಾಮನೂ ಬಂದ. ಹಾಗಾಗಿ ಈ ಮಣಿ ನನ್ನ ಹತ್ರ ಉಂಟು ಅಂತ ಗೊತ್ತಾದ್ರೆ ಕಷ್ಟ ಅಂತ. ಹಾಗಾಗಿ ಶತಧನ್ವ ಎನ್ನುವವನನ್ನು ಕೃಷ್ಣ ಕೊಂದಿದ್ದಾನೆ. ಕೊಂದಂತ ಮಣಿ ನನ್ನ ಹತ್ರ ಉಂಟು ಅಂತ ಒಂದು ವೇಳೆ ನನಗೆ ಯಾರಿಗಾದ್ರೂ ಗೊತ್ತಾದ್ರೆ ನನಗೆ ಕಷ್ಟ ಅಂತ ಹೇಳಿ ಸಹಬಂಧುಂ ಮಹಾಬಲಂ. ತಾನು ಮಾತ್ರ ಹೋದದ್ದಲ್ಲ, ಕ್ರೂರ ಬಂಧುಗಳನ್ನು ಕಟ್ಟಿಕೊಂಡು ಆ ಊರಿನಿಂದ ತಾನು ಹೊರಗೆ ಹೊರಟ. ಜ್ಞಾತಿ ಭೇದ ಭಯಾತ್ ಕೃಷ್ಣಸ್ತಮುಪೇಕ್ಷಿತಮಾನಥ ಅಪಯಾತೆ ತಥೋ ಕ್ರೂರ ನಾವರ್ಷತ್ ತತ್ರ ವಾಸವಃ. ಹೀಗಾಗಿ ಏನಾಯ್ತು ಕೇಳಿದ್ರೆ, ಅಕ್ರೂರ ಹೊರಟ ಉದ್ದೇಶ ಗೊತ್ತು ಕೃಷ್ಣನಿಗೆ, ಆದ್ರೂ ಆತ ಸುಮ್ಮನೆ ಇದ್ದ. ಯಾಕೆ ಕೇಳಿದ್ರೆ, ನೋಡು ಹೋಗಿದ್ದಾನೆಲ್ಲ, ನೋಡು ಏನಾಗತ್ತೆ ಅಂತ. ಆದರೆ ಅಕ್ರೂರ ಯಾವಾಗ ದ್ವಾರಕೆಯನ್ನು ಬಿಟ್ಟು ಹೊರಟ್ನೋ ಅಲ್ಲಿ ಮಳೆ ಸುರಿಸುವುದನ್ನು ಇಂದ್ರ ನಿಲ್ಲಿಸಿ ಬಿಟ್ಟ. ನೋಡಿ, ನಾವರ್ಷ ತತ್ರ ವಾಸವ. ಯಾಕೆ? ಆ ಮಣಿ ಇದ್ದಾಗ, ಅಕ್ರೂರ ಇದ್ದಾಗ ಒಳ್ಳೆ ಮಳೆ ಬರ್ತಾ ಇತ್ತು. ಈಗ ಅಕ್ರೂರ ತನ್ನ ಬಂಧುಗಳೊಟ್ಟಿಗೆ ಕೆಲವರೊಟ್ಟು ಕಟ್ಟಿಕೊಂಡು ಕೆಲವೆಲ್ಲ ಹೋದದ್ರಿಂದ, ಇಲ್ಲದೆ ಇದ್ದದ್ರಿಂದ ಅಲ್ಲಿ ದುರ್ಭಿಕ್ಷೆ ರೋಗಗಳೆಲ್ಲ ಉಂಟಾಯಿತು ಅಂತ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಕೊಡ್ತಾರೆ. ಆದರೆ ನಿಜವಾಗಿ ಕಾರಣ ಏನು ಅಂತ ಕೇಳಿದ್ರೆ ಮತ್ಯಾವುದು ಅಲ್ಲ, ಬಲರಾಮ ಕೃಷ್ಣನನ್ನು ಸ್ಯಮಂತಕಮಣಿ ಅಪಹರಿಸಿದ ಅಂತ ಹೇಳಿದಲ್ಲ, ಈ ಅಪವಾದ ನಿಜವಾಗಿ ಅನಾವೃಷ್ಟಿಗೆ ಕಾರಣ. ಆದರೆ ಜನ ಏನು ಹೇಳಿಕದ್ರು ಮಾಡಿದ್ರು, ಅಕ್ರೂರ ಹೋದದ್ರಿಂದ ಮಳೆ ಬರಲಿ. ಯಾಕೆ? ಯಾಗಗಳಿಗೆ ಪ್ರಸಿದ್ಧನಾದವ ಅಕ್ರೂರ, ಅಕ್ರೂರ ಯಾಗ ಅಂತಲೇ ಪ್ರಸಿದ್ಧ. ಹಾಗಾದ್ರೆ ನೋಡಿ, ಒಂದು ಊರಿನಲ್ಲಿ ಯಾರಾದ್ರೂ ಒಂದು ಅನಾಚಾರ ಮಾಡಿದ್ರೆ
ಅವನಿಗೆ ಮಾತ್ರ ಅಲ್ಲ, ಅವನ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಅದು ಎಫೆಕ್ಟ್ ಆಗತ್ತೆ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಅನಾವೃಷ್ಟ್ಯ ಯದಾ ರಾಷ್ಟ್ರಮಭವದ್ ಬಹುಧಾ ಕೃತಂ ತತಃ ಪ್ರಸಾದಯಾಮಾಸುಹು ಅಕ್ರೂರಂ ಕಪುರಾಂಧಕಾಹ. ಮಳೆದಿರುವ ಕಾರಣ ಗೊತ್ತಿಲ್ಲ ಯಾರಿಗೂ ಕೂಡ. ಹಾಗಾಗಿ ರಾಷ್ಟ್ರದಲ್ಲಿ ಮಳೆ ಇಲ್ಲ ಹೇಳುವ ಅರ್ಥಾತ್ ಪ್ರಜೆಗಳು ದಿಕ್ಕುಪಾಲಾಗಿ ಓಡಿದ್ರು ಅಂತ ಹೇಳ್ತಾರೆ. ಅಯ್ಯೋ ಮಳೆ ಇಲ್ಲ ಅಂತ ಹೇಳಿದ ಕೂಡಲೇ ಗಂಟು ಮುಟ್ಟೆ ಕಟ್ಟಿ ಇನ್ನೊಂದು ಕಡೆಗೆ ಹೊರಟರು. ಅದೆಲ್ಲ ಹಾಗೆಲ್ಲ ಆಗ್ತದ ಅಂತ ನಾವು ಯಾವತ್ತೂ ಹೇಳ್ತಾ ಇದ್ರು. ಬಾಗಲಕೋಟೆ ಬಿಜಾಪುರದವರೆಲ್ಲ ಅಲ್ಲಿ ಮಳೆ ಬರ್ಲಿಲ್ಲ ಹೇಳಿದ್ರೆ ಉಡುಪಿಗೆ ಬರ್ತಾರೆ ಅಂತ. ಮಳೆ ಬಂದ ಕೂಡಲೇ ಇಲ್ಲಿಂದೆಲ್ಲ ಹೋಗಿ ಆಯ್ತು ಅಲ್ಲಿಗೆ. ಹಾಗಾದ್ರೆ ಆ ಕಾಲದಲ್ಲಿ ಕೂಡ ಮಳೆ ಇದ್ದ ಕೂಡಲೇ ಜನ ಇದ್ರು. ಮಳೆ ಇಲ್ಲ ಹೇಳಿದ್ರೆ ಉದ್ಯೋಗವನ್ನು ಅರಸಿಕೊಂಡು ಹೋಗ್ತಾ ಇದ್ರು. ಹಾಗೆ ಇಬ್ರು ಕೂಡ ಓಡಿದ್ದಾರೆ. ಯಾರು ಹೇಳಿದ್ರೆ ಕಕುರರು, ಅಂಧರು, ಅಂಧಕರು, ಆಮೇಲೆ ಎಲ್ಲ ಓಡಿಸಿದ್ದಾರೆ. ಕೊನೆಗೆ ಅಕ್ರೂರನ ಹತ್ರ ಹೋಗಿ ಹೇಳಿದ್ರಂತೆ, ಏನಾದ್ರೂ ಮಾಡಿ ನೀವು ಬರಬೇಕು, ನೀವು ಬರಬೇಕು, ನೀವು ಇಲ್ಲದ್ರೆ ಮಳೆ ಇಲ್ಲ, ಮಳೆ ಇಲ್ಲದ್ರೆ ಜನ ಇಲ್ಲ, ಹಾಗಾಗಿ ತಾವು ಬರಬೇಕು ಅಂತ ಹೇಳಿ ಪ್ರಸಾದಯಾಮಾಸುಹು ಅಕ್ರೂರಂ. ಅಕ್ರೂರನ ಹತ್ರ ನಾವು ಬರಬೇಕು ಅಂತ ಹೇಳಿದ್ರನು. ಪುನಃ ದ್ವಾರಗತಿಂ ಪ್ರಾಪ್ತೆ ತಸ್ಮಿನ್ ದಾನಪತೌ ತತಃ ಪ್ರಭವರ್ಷ ಸಹಸ್ರಾಕ್ಷ ಕುಕ್ಷೌ ಜಲನಿಧೇಸ್ತತಃ. ದಾನಪತಿ ಅಂತ ಅಕ್ರೂರನಿಗೆ ಹೆಸರು. ಅಷ್ಟು ಯಜ್ಞ ದಾನಗಳನ್ನೆಲ್ಲ ಮಾಡ್ತಾ ಇದ್ದ. ಪುನಃ ಅವನನ್ನು ಕರೆದ್ರ ಇಲ್ವಾ? ಬಂದ ಕೂಡಲೇ ಸಹಸ್ರಾಕ್ಷ ಇಂದ್ರ ಮಳೆ ಸುರಿಸ್ಲಿಕ್ಕೆ ಆರಂಭ ಮಾಡಿದ. ಹಾಗಾಗಿ ಸಮುದ್ರದ ತೀರದಲ್ಲಿರುವ ದ್ವಾರಕೆಯಲ್ಲಿ ಯಥೇಷ್ಟ ಮಳೆ ಆಗ್ಲಿಕ್ಕೆ ಆರಂಭ ಆಯಿತು. ಕನ್ಯಾಂಚ ವಾಸುದೇವಾಯ ಸ್ವಸಾರಂ ಶೀಲಸಮ್ಮತಾಂ ಅಕ್ರೂರ ಪ್ರದದೌ ಧೀಮಾನ್ ಪ್ರೀತ್ಯರ್ಥೇ ಕುರುಪುಂಗವ. ಅಕ್ರೂರ ಆದ್ರೂ ಏನು ಮಾಡ್ತಾನೆ, ಸ್ವಲ್ಪ ಬುದ್ಧಿವಂತವ ಅಂತ ಹೇಳಿದ್ರು. ಹಾಗಾಗಿ ಕೃಷ್ಣನನ್ನು ಸಂತೋಷಗೊಳಿಸಬೇಕು ಅಂತ ಹೇಳಿಕೊಂಡು ಶೀಲ ಸಂಪನ್ನೆಯಾದಂಥ ಒಂದು ಕನ್ಯೆ, ತನ್ನ ಸಹೋದರಿಯನ್ನು ಕೃಷ್ಣನಿಗೆ ದಾನ ಮಾಡಿದಂತೆ. ಯಾಕೆ ಕೇಳಿದ್ರೆ ಅಕ್ರೂರ ಕೂಡ ಅಷ್ಟೇ ಕನ್ಯೆಯನ್ನು ದಾನ ಮಾಡಿದ. ಪ್ರದದೌ ಧೀಮಾನ್ ಪ್ರೀತ್ಯರ್ಥೇ ಕುರುಭಂಗವ. ಆದ್ರೆ ಮಣಿಯನ್ನು ಕೊಡ್ಲಿಲ್ಲ ನೋಡಿ, ಆ ಮಣಿಯನ್ನು ಇಟ್ಟುಕೊಂಡಿದ್ದ. ಅಥ ವಿಜ್ಞಾಯ ಯೋಗೇನ ಕೃಷ್ಣೋ ಬಭ್ರುಗತಂ ಮಣಿಂ ಸಭಾ ಮಧ್ಯೆ ತದಾ ಪ್ರಾಹ ತಮಕ್ರೂರಂ ಜನಾರ್ದನ. ಕೃಷ್ಣನಿಗೆ ಗೊತ್ತು, ಆದ್ರೂ ಕೂಡ ತಾನು ಏನು ಮಾಡ್ತಾನೆ, ಯೋಗೇನ ಅಂತ ಹೇಳ್ತಾರೆ. ಯೋಗ ಶಕ್ತಿಯಿಂದ ಕೃಷ್ಣನಿಗೆ ಬಳಿಗೆ ಅದು ಸ್ಯಮಂತಕ ಯಾರತ್ರ ಉಂಟು ಅಂತ ಗೊತ್ತಿದ್ರು ಕೂಡ ಏನು ಮಾಡ್ತಾನೆ, ಎಲ್ಲರನ್ನು ಸಭೆ ಕರೆಸಿ ಸಭೆಯ ಮಧ್ಯದಲ್ಲಿ ಜನಾರ್ದನನಾದ ಕೃಷ್ಣ ಅಕ್ರೂರನ ಬಳಿ ಹೀಗೆ ಮಾತನ್ನು ಹೇಳ್ತಾನೆ. ಯತ್ತದ್ರತ್ನಂ ಮಣಿವರಂ ತವ ಹಸ್ತಗತಂ ವಿಭೋ ತಂ ಪ್ರಯಚ್ಛಸ್ವ ಮಾನಾರ್ಹ ಮಯಿ ಮಾನಾರ್ಘ್ಯಕಂ ವೃಥಾಃ. ಅಲ್ಲ, ಸತ್ಯ ಹೇಳು, ನಿನ್ನ ಹತ್ರ ಸ್ಯಮಂತಕ ಮಣಿ ಉಂಟೋ ಇಲ್ವೋ? ಆದ್ದರಿಂದ ಆ ಮಣಿ ಉಂಟು, ಅದನ್ನು ಏನು ಮಾಡು, ನೀನು ಕೈಯಲ್ಲಿ ಇಡು. ನಾನರ್ಹ ಈ ಮಣಿಯನ್ನು ಬೇಡ, ನನ್ನ ಮೇಲೆ ಗೌರವ ಇದ್ರೆ ಆ ಮಣಿಯನ್ನು ಕೊಡು ಅಂತ. ಯಾವ ಈ ಮಣಿ ಅಂದ್ರೆ ಕನ್ಯಾಮಣಿ ಅಲ್ಲ, ನೀನು ಇದ್ರೆ ಆ ಮಣಿಯನ್ನು ಕೊಡು. ಅದು ಕೊಡದೆ ಅಂದ್ರೆ ಸ್ಯಮಂತಕ ಮಣಿಯನ್ನು ಕೊಡದೆ ಅನಾರ್ಯನಾಗಿ ವರ್ತಿಸಬೇಡ ಅಂತ ಹೇಳ್ತಾನೆ. ಎಚ್ಚರಿಕೆಯೂ ಹೌದು, ಒಂದು ನಿಟ್ಟಿನಲ್ಲಿ, ಒಂದು ರೀತಿಯಲ್ಲಿ ವಾರ್ನಿಂಗ್, ಅಂದ್ರೆ ನೀನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾನೆ. ಷಷ್ಠಿ ವರ್ಷೇ ಗತೆ ಕಾಲೇ ಯದ್ರೋಷ ಅಭವತ್ ತನ್ಮಮ ಸಸಂರೂಢೋ ಅಸಕೃತ್ ತಾಪ ತತಃ ಕಾಲಾತ್ಯಯೋ ಮಹಾನ್. ಇವ ಹೇಳ್ತಾ ಇದ್ದಾನಂತೆ, ನೋಡು, ಸಾಕಷ್ಟು ಕಾಲ ನೀನು ಇಟ್ಟುಕೊಂಡಿದ್ದಿ ಈ ಮಣಿಯನ್ನು. ಎಷ್ಟು ಕೇಳಿದ್ರೆ 60 ವರ್ಷ ಈ ಮಣಿಯನ್ನು ನೀನು ಇಟ್ಟುಕೊಂಡಿದ್ದಿ. ಆಮೇಲೆ ಏನು ಹೇಳ್ತಾರೆ, ಷಷ್ಠಿ ವರ್ಷ ಗತೆ ಕಾಲೆ ಯದ್ರೋಷ ಅಭವತ್ತದ ಅನ್ನೋ ಆ ಮಣಿಯ ಬಗ್ಗೆ ಎಷ್ಟು ಗಲಾಟೆ, ಎಷ್ಟು ದ್ವೇಷ, ಅದು 60 ವರ್ಷದಿಂದ ನಿನ್ನ ಹತ್ರ ಉಂಟು ನೋಡು. ಹಾಗಾದ್ರೆ ಅಷ್ಟು ಕಾಲ ಜಗಳ ಅದು ಇದು ಎಲ್ಲ ಆಗಿತ್ತು. ಹಾಗಾಗಿ ಅನೇಕ ಸಲ ಇಂಥದ್ದೆಲ್ಲ ಜಗಳ ನಡೆದಿದೆ. ಆದ್ದರಿಂದ ನೀನು ಇಷ್ಟುವರೆಗೆ ಇಟ್ಟುಕೊಂಡಿದ್ದಿ, ಆದ್ದರಿಂದ ಈಗ ನೀನು ಅದನ್ನು ಒಪ್ಪಿಸು. ತತಃ ಕೃಷ್ಣಸ್ಯ ವಚನ ಸರ್ವಸಾತ್ವತ ಸಂಸದಿ ಪ್ರದದೌ ತಂ ಮಣಿಂ ಬಭ್ರುಹು ಕ್ಲೇಶೇನ ಮಹಾಮತಿ. ಆಮೇಲೆ ಯಾದವರೆಲ್ಲ ಇರುವಂತಹ ಸಭೆಯಲ್ಲಿ ಕೃಷ್ಣನ ಮಾತಿಗೆ ಬೆಲೆ ಕೊಟ್ಟು ಅಕ್ರೂರ, ಬುದ್ಧಿವಂತ ಅಕ್ರೂರ ಅಂತ ಕೊಡ್ತಾರೆ, ಮಹಾಮತಿ ಅಂತ. ಈಗ ಇನ್ನೂ ನಾನು ಕೊಡದೇ ಇದ್ರೆ ಸಿಕ್ಕಿ ಬೀಳ್ತೇನೆ, ಖಂಡಿತ ಕೃಷ್ಣ ನಮ್ಮನ್ನು ಉಳಿಸಲ್ಲ. ಆದ್ದರಿಂದ ಸಂತೋಷದಿಂದಲೇ ಆ ಮಣಿಯನ್ನು ಒಪ್ಪಿಸಿ ಬಿಟ್ಟ. ತತಸ್ತಮಾರ್ಯ ಮತ್ಪಾಪಂ ಬಭ್ರುಹಸ್ತಾದರಿಂದಮಃ ದದೌ ಹೃಷ್ಟಮನಃ ಕೃಷ್ಣಸ್ತಂ ಮಣಿಂ ಬಭ್ರವೇ ಪುನಃ. ಬಬ್ರು ಅಂದ್ರೆ ಅಕ್ರೂರನಿಗೆ ಇನ್ನೊಂದು ಹೆಸರು ಅಂತ ಕೊಡ್ತಾರೆ. ಹಾಗಾಗಿ ಶತ್ರುನಾಶನಾದಂತಹ ಕೃಷ್ಣನ ಬಳಿಗೆ ನೆರೆದು ಅಕ್ರೂರ ಆ ಮಣಿಯನ್ನು ಕೊಡ್ತಾನೆ. ಆದ್ರೆ ಆ ಕೃಷ್ಣ ಏನು ಮಾಡ್ತಾನೆ ಕೇಳಿದ್ರೆ, ಅಲ್ಲಿ ಹೇಳ್ತಾರೆ, ದದೌ ಹೃಷ್ಟಮನ ಕೃಷ್ಣ ಸ್ತಂಭಣಿಂ ಬಭ್ರವೇ ಪುನಃ. ಮತ್ತೆ ಅದನ್ನು ಕೃಷ್ಣ ಬಭ್ರುವಿಗೆ ಅಂದ್ರೆ ಅಕ್ರೂರನಿಗೆ ಸಂತೋಷದಿಂದ ಮಣಿಯನ್ನು ಕೊಟ್ಟ. ಹಾಗಾದ್ರೆ ಯಾಕೆ ಇದು ಮಾಡಿದ್ದು ಒಂದ್ಸಲ ಕೇಳಿದ್ಯಾಕೆ ನೋಡಿ. ಭಗವಂತ ಯಾವಾಗ್ಲಿಗೆ ಅವನಿಗೆ ಯಾವುದು ಬೇಡ, ಕೇಳ್ತಾನೆ. ಯಾಕೆ ಕೇಳಿದ್ರೆ ನೀವೆಷ್ಟು ಕೊಡ್ತೀರಿ ಅಂತ ನೋಡ್ಲಿಕ್ಕೆ ಕೇಳ್ತಾನೆ. ಕೊಟ್ರೆ ಮತ್ತೆ ತಾನು ಸಂತುಷ್ಟನಾಗಿ ಅದನ್ನು ಮರಳಿ ಕೊಡ್ತಾನೆ. ಇಷ್ಟು ಮಾತ್ರ ಅಲ್ಲ, ಅವನಿಗೆ ಒಂದಿತ್ತು ಕೃಷ್ಣನಿಗೆ,
ತಾನು ಮಣಿ ಕದಿಲಿಲ್ಲ ಅಂತ ಬಲರಾಮನಿಗೆ ಮನವರಿಕೆ ಆಗಬೇಕಿತ್ತು. ಏನೋ ಯಾದವರು ಕುಕ್ಕುರರು ಇವರೆಲ್ಲ ಹೋಗಿ ಹೇಳಿ ಕರ್ಕೊಂಡು ಬಂದ್ರು, ಏನೋ ದಾಕ್ಷಿಣ್ಯಕ್ಕೆ ಅಂತ ಬಲರಾಮ ಮಿಥಿಲೆಯಿಂದ ಬಂದ. ಆದ್ರೆ ತಾನು 100% ತಾನು ಒಪ್ಪಿಕೊಂಡು ಬಂದಿದ್ದಾನೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವನ ಒಳಗೆ ಒಂದು ಸಂಶಯ ಉಂಟು, ಇದು ಕೃಷ್ಣನ ಬಳಿಯೇ ಮಣಿ ಉಂಟು, ಕೃಷ್ಣ ನನಗೆ ಮಣಿ ಕೊಡ್ಲಿಲ್ಲ ಅಂತ ಉಂಟು ಅಂತ. ಅದಾಗಬಾರದು ಅಂತ ಹೇಳಿಕೊಂಡು ತಾನು ಕರೆದು ಎಲ್ಲರ ಎದುರುಗಡೆಗೆ ತಾನು ತೋರಿಸ್ತಾ ಇದ್ದಾನೆ. ಬಲರಾಮನು ಕೂಡ ಒಂದು ಸಲ ಉಗ್ರಸೇನನಿಗೆ ಹೇಳಿದಂತೆ, ಏನು ಅಲ್ಲ, ಆ ಜಾಂಬವಂತಿಗೂ ತಿಳಿಯದ ಹಾಗೆ ಅವ ಆ ಮಣಿ ನನಗೆ ಇದ್ರೆ ಒಳ್ಳೇದಿತ್ತು ಅಂತ ಹೇಳಿದ್ದಂತೆ. ಹಾಗಾಗಿ ಈ ಮಣಿ ಇತ್ತು ಅಂತ ಕೇಳಿದ್ರೆ, ಇಲ್ಲೇ ಇತ್ತು ಕೇಳಿದ್ರೆ ಖಂಡಿತ ಬಲರಾಮನಿಗೆ ನನ್ನಲ್ಲಿ ಇನ್ನಷ್ಟು ಬರುತ್ತೆ. ಈಗ ಮಣಿ ಬಂದಾಯ್ತು, ಮಣಿ ಬಂದ ನಂತರ ಯಾಕೆ ಕೊಡ್ಬೇಕಾಯ್ತು ಅಕ್ರೂರನಿಗೆ? ಇಟ್ಕೊಳ್ಬಹುದಿತ್ತಲ್ಲ ಕೇಳಿದ್ರೆ. ಆ ಮಣಿಯ ಮೇಲೆ ಈಗ ಯಾರದೆಲ್ಲ ಕಾಂಪಿಟೇಷನ್ ಉಂಟು ಕೇಳಿದ್ರೆ, ಒಂದು ಕಡೆಯಿಂದ ಸತ್ಯಭಾಮೆಗೆ, ಯಾಕೆ ನನ್ನ ಅಪ್ಪನ ಆಸ್ತಿ ಅದು ಅಂತ ಸತ್ಯಭಾಮೆಗೆ, ಇನ್ನು ಕಡೆಯಿಂದ ಬಲರಾಮನಿಗೆ, ಯಾಕೆ ಅದು ಮಣಿಗೋಸ್ಕರ ನಾನು ಬಂದದ್ದು ಅಂತ ಹೇಳಿಕೊಂಡು. ಹಾಗಾಗಿ ಕರಕರಿ ಬೇಡ. ಮತ್ತೇನು ಮಾಡುವ, ಇದನ್ನು ಯೋಗ್ಯನಾದ ವ್ಯಕ್ತಿ ಅಕ್ರೂರ 60 ವರ್ಷ ತಾನದನ್ನು ಇಟ್ಟುಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿ ಸದ್ವಿನಿಯೋಗ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಕೊಡುವ ಅಂತ ಹೇಳಿ ಕೊಟ್ಟಿದ್ದಾನೆ. ಮತ್ತು ಅತ್ರಲ್ಲ, ಈ ಮಣಿಯನ್ನು ಧರಿಸಿಕೊಂಡು ಒಂದು ಯೋಗ್ಯತೆ ಅಂತ ಬೇಕು, ಅದನ್ನೇ ಶುಚಿಯಾಗಿರಬೇಕು ಅಂತ ಹೇಳಿದ್ರು. ಅಂತಹ ಆ ಯೋಗ್ಯತೆ ಎನ್ನುವಂಥದ್ದು ಅಕ್ರೂರನಿಗೆ ಇದೆ ಯಜ್ಞಯಾಗಾದಿಗಳಿಂದ ಮಾಡುವುದರಿಂದಾಗಿ. ಹಾಗಾಗಿ ಈತ ಯೋಗ್ಯವಾದದ್ರಿಂದ ಕೊಟ್ಟಿದ್ದಾನೆ, ತಾನು ಸ್ವೀಕಾರ ಮಾಡಲಿಲ್ಲ. ಸಕೃಷ್ಣ ಹಸ್ತಾತ್ ಸಂಪ್ರಾಪ್ಯ ಮಣಿರತ್ನಂ ಸ್ಯಮಂತಕಂ ಆಬಧ್ಯ ಗಾಂಧಿ ಪುತ್ರಸ್ತು ವಿರರಾಜ ಅಂಶುಮಾನಿವ. ಅಕ್ರೂರ ಮಣಿಯನ್ನು ಕೃಷ್ಣನ ಕೈಯಿಂದ ಪಡೆದು ತಾನು ಕಂಠದಲ್ಲಿ ಧರಿಸಿಕೊಂಡ. ಇಷ್ಟುವರೆಗೆ ಸ್ವಲ್ಪ ಹೆದರಿಕಿತ್ತು, ಒಳಗೆ ಇತ್ತು ಮಣಿ, ಈಗ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡಿದ. ಧೈರ್ಯ ಎಲ್ರಿಗೂ ಕೃಷ್ಣ ಎಲ್ರೆದುರು ಕೊಟ್ಟದ್ದು. ನೋಡಿ, ಇದು ನಮಗೆ ಇರುವಂಥದ್ದು. ಭಗವಂತ ಕೊಟ್ಟ ಸಂಪತ್ತು, ನ್ಯಾಯಾರ್ಜಿತವಾದ ಸಂಪತ್ತನ್ನು ನಾವು ಎಲ್ಲರ ಎದುರು ಅನುಭವಿಸುವುದು. ಅನ್ಯಾಯಾರ್ಜಿತವಾದ ಸಂಪತ್ತು ಅಂತಾದ್ರೆ ತಾನು ಗುಟ್ಟಿನಲ್ಲಿ ಅನುಭವಿಸ್ಬೇಕಾಗತ್ತೆ. ಅಲ್ಲ, ಇದು ಭಗವಂತ ಕೊಟ್ಟದ್ದು ಅಂತ ತಾನದು ಪ್ರಸಾದ ಆಯಿತು. ನೋಡಿ, ಅದಕ್ಕೆ ನಾವು ಏನಿದ್ರು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಇದು ಭಗವದ್ದತ್ತ ಅಂತ ನಾವು ಅದನ್ನು ಧಾರಣೆ ಮಾಡಬೇಕು. ಆಗ ತವ ಮಾಯಾಂ ಜಯೇಮಹಿ ಅಂತ ಅವನ ಮಾಯೆಗಿನ್ನ ದಾಟ್ಲಿಕ್ಕೆ ಬರುತ್ತೆ. ಹಾಗಾಗಿ ಅಂತ ಕಂಠದಲ್ಲಿ ಧರಿಸಿದ. ಹಾಗಾಗಿ ಈಗ ಅಕ್ರೂರ ಹೇಗೆ ಕಂಡ, ವಿರರಾಜ ಅಂಶುಮಾನಿವ, ತಾನು ಸೂರ್ಯನ ಹಾಗೆ ಒಳ್ಳೆಯ ಅಂಶ ಅಂದ್ರೆ ಕಿರಣಗಳು ಉಳ್ಳಂತ ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದ. ಹಿಂದೆ ಇದೇ ಮಣಿಯನ್ನು ಸತ್ರಾಜಿತ್ ಧಾರಣೆ ಮಾಡಿದ್ರೆ ಸೂರ್ಯ ಬಂದ ಅಂತ ಜನ ಓಡ್ತಾ ಇದ್ರು. ಅದೇ ರೀತಿಯಾಗಿ ಅಕ್ರೂರ ಶೋಭಿಸ್ಲಿಕ್ಕೆ ಆರಂಭ ಆದ. ತತಸ್ತರ್ವೇ ಯದುವರ ಹೃಷ್ಟ ಪ್ರಾಂಜಲಯಸ್ತದ ವವಂದಿರೆ ಮಹಾತ್ಮಾನಂ ಕೃಷ್ಣಂ ಕಮಲಲೋಚನಂ. ಇದನ್ನು ನೋಡಿ ಯಾದವರೆಲ್ಲ ಬಹಳ ಸಂತೋಷಗೊಂಡಿದ್ದಾರೆ. ಕಮಲಲೋಚನನಾದಂತಹ ಕೃಷ್ಣನನ್ನು ವವಂದಿರೆ ನಮಸ್ಕಾರ ಮಾಡಿದ್ರು. ಹಾಗಾಗಿ ಸ್ಯಮಂತಕ ಮಣಿ ಎನ್ನುವಂಥದ್ರಿಂದ ನಮಗೆ ಬರುವ ಅಪವಾದಗಳು, ದೋಷಗಳು ಪರಿಹಾರ ಆಗತ್ತೆ. ಯಾವಾಗ ಕೇಳಿದ್ರೆ ಕೃಷ್ಣನನ್ನು ನಾವು ನಮಸ್ಕರಿಸಿದಾಗ, ಕೃಷ್ಣನನ್ನು ಪ್ರಾರ್ಥಿಸಿದಾಗ ಅಪವಾದವನ್ನು ಕಳೀತಾನೆ. ಹಾಗಾಗಿ ಇದನ್ನು ಯಾವಾಗ ಕೇಳ್ತೇವೆ ಕೇಳಿದ್ರೆ, ಅಪವಾದ ಬರ್ತದೆ ಅಂತ ಒಂದು ಶಾಪ ಇತ್ತು. ಯಾವಾಗ ಅಪವಾದ ಬರ್ತದೆ ಅಂತ ಹೇಳಿದ್ರೆ, ಗಣೇಶ ಶಾಪ ಕೊಟ್ಟಿದ್ದ. ಚೌತಿಯ ಹೊತ್ತು ಚಂದ್ರನನ್ನು ಕಂಡ್ರೆ ನಿಮಗೆ ಅಪವಾದ ಬರಲಿ ಅಂತ ಶಾಪ ಕೊಟ್ಟದ್ದು ಯಾಕೆ ಕೇಳಿದ್ರೆ, ಆ ಚೌತಿಯ ಹೊತ್ತು ಈ ಚಂದ್ರ ತಮಾಷೆ ಮಾಡಿದ, ಅವಹೇಳನ ಮಾಡಿದ. ಅದು ಹೇಗಿತ್ತು ನೋಡಿ ಪರಿಸ್ಥಿತಿ. ಪಾಪ ಪುಟ್ಟ ಗಣೇಶ ಇಲಿಯ ಮೇಲೆ ಹೋಗ್ತಾ ಇದ್ದ. ಹೊಟ್ಟೆ ತಿಂದು ಉಂಡೆ ಚುಕ್ಕುಳಿ ತಿಂದು ಹೊಟ್ಟೆ ಒಡೆದು ಹೋಯ್ತು. ಹೊಟ್ಟೆ ಒಡೆದು ಹೋದ್ರೆ ಪಾಪ ಇವನಿಗೆ ಮೊದಲೇ ಹೊಟ್ಟೆ ನೋವು, ಅದ್ರ ಜೊತೆಗೆ ಹೊಟ್ಟೆ ಒಡೆದು ಹೋಯ್ತು. ಅದನ್ನು ಏನು ಮಾಡೋದಪ್ಪ, ಯಾವುದ್ರಲ್ಲಿ ಸ್ಟಿಚ್ ಮಾಡೋದು, ಯಾವುದ್ರಲ್ಲಿ ಕಟ್ಟಿಕೊಳ್ಳೋದು, ಬೆಲ್ಟ್ ಯಾವುದು ಕೇಳಿದ್ರೆ ಹಾವು. ಪಾಪ ಅಲ್ಲಿ ಹೋಗ್ತಾ ಇತ್ತು. ಆ ಹಾವನ್ನು ಸುತ್ತಿ ಕಟ್ಟಿಕೊಂಡ. ಆ ಹಾವಾದ್ರೂ ಕೆಳಗೆ ಇಲಿ ಉಂಟು. ಅದಕ್ಕೆ ಇವನ ಹೊಟ್ಟೆಯಲ್ಲಿ ನಿಲ್ಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಅದು ಏನು ಮಾಡ್ತಾ ಉಂಟು, ಆ ಇಲಿಯನ್ನು ತಿನ್ಲಿಕ್ಕೆ ಹೋಗ್ತಾ ಉಂಟು. ಅಷ್ಟು ಪೀಕಲಾಟದಲ್ಲಿ ಇವ ಕಟ್ಟಿಕೊಂಡು ಹೋಗ್ತಾ ಇದ್ದಾನೆ. ವಾಹನ ತುಂಬ ಚಿಕ್ಕದು, ಇವನು ದೊಡ್ಡದಿದ್ದಾನೆ. ಅಂಥದ್ರಲ್ಲಿ ಇವ ನೋಡಿ ನಗಾಡ್ತಾ ಇದ್ದಾನೆ. ಸಿಟ್ಟು ಬರ್ತದೋ ಇಲ್ವೋ ಹೇಳಿ. ಸಿಟ್ಟು ಬಂತು. ಚಂದ್ರ ನಗಾಡಿದ್ದಕ್ಕೆ ಎಂಥದೂ ಸಿಕ್ಲಿಲ್ಲ. ಆಚೀಚೆ ಹೊಡೆಯುವ ಅವನಿಗೆ ಏನಾದ್ರು ನಡು ಬಡಿಯುವಂತ ಸಿಟ್ಟಿನಲ್ಲಿ ಏನು ಮಾಡಿದ, ತನ್ನ ಹಲ್ಲನ್ನೇ ಮುರಿದು ತಾನು ಬಿಸಾಡಿದ. ಇದು ನೋಡಿ, ನಮಗೆ ಸಿಟ್ಟು ಬಂದಾಗಲೇ ಹಾಗೆ ಕೈಯಲ್ಲಿ ಆಚೀಚೆ ಹೊಡೆದು, ಕೈಗೆ ಏನಿಲ್ಲದ ಕೈಯಲ್ಲಿ ಮೊಬೈಲು ಆಗುತ್ತೆ ಅಂದ್ರೆ ತೆಗೆದು ಬಿಸಾಡುದೇ, ಮತ್ತೆ ತಲೆ ಬಿಸಿ ಆಗುತ್ತೆ. ಅಯ್ಯೋ ನನ್ನ ಮೊಬೈಲ್ ಹೊಡೆದೋಯ್ತು ಅಂತ ಸಿಟ್ಟಿನ ಭರದಲ್ಲಿ ಹಾಗೆ ತನ್ನ ಒಂದು ಹಲ್ಲನ್ನೇ ತುಂಡು ಮಾಡಿ ಬಿಸಾಡಿದ್ದು ಕೂಡ ಅವನಿಗೆ ಸಮಾಧಾನ ಆಗ್ಲಿಲ್ಲ. ಮತ್ತೇನು ಕೊಟ್ಟ, ಶಾಪ ಕೊಟ್ಟ. ಏನು, ನಿನ್ನನ್ನು ಚೌತಿಯ ಹೊತ್ತು ಯಾರು ನೋಡ್ತಾರ ಅವರಿಗೆ ಅಪವಾದ ಬರಲಿ ಅಂತ. ಇದು ಅಪವಾದ ನೋಡಿದವರಿಗಲ್ಲ, ಚಂದ್ರನದ್ದು ವ್ಯಾಲ್ಯೂ ಕಡಿಮೆ ಆಗುವಂಥದ್ದು. ಯಾಕೆ, ಚಂದ್ರನನ್ನು ಎಲ್ಲ ನೋಡಿದ್ರು. ನಾವು ಹೇಳ್ತವಲ್ಲ, ಎಲ್ಲರವನ್ನು ಕರೆದು ಹೋ 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 ಮಾಡಿದ್ರು.
ಇವತ್ತು ಹಾಗಲ್ಲ, ಚೌತಿ ಅವತ್ತು ಬಂತು ಹೇಳಿದ್ರೆ ಎಷ್ಟೋ ಜನರಿಗೆ ತಲೆಬಿಸಿ. ಓ, ಚಂದ್ರ ಕಣ್ಣಿಗೆ ಬೀಳ್ತಾನೋ ಅಂತ ಹೇಳಿ. ಯಾವತ್ತೂ ಕಣ್ಣಿಗೆ ಬೀಳದ ಚಂದ್ರ ಚತುರ್ಥಿ ಅಂತೂ, ಗಣೇಶ ಚತುರ್ಥಿ ಅವತ್ತು ಕಂಡೇ ಕಾಣುತ್ತಾನೆ. ನೋಡಿದ ತಕ್ಷಣ ಅಯ್ಯೋ ಯಾಕೆ ನೋಡಿದೆ, ನಾನು ಯಾಕೆ ಹೊರಗೆ ಹೋದೆಪ್ಪ ಅಂತ ಅನಿಸತ್ತೆ ನೋಡಿ. ಇದು ಇಂಡೈರೆಕ್ಟ್ ಆಗಿ ಇದು ಯಾರಿಗೆ ದೋಷಗಳಿದ್ರೆ ಚಂದ್ರನಿಗೆ ದೋಷ. ಸರಿ, ಹಾಗಾದ್ರೆ ಅಂತ ಅಪವಾದ ಬರುತ್ತೆ ಅಂತ ಹೇಳಿದ್ರು. ಪರಿಮಾರ್ಜನೆ ಏನು ಮಾಡಬೇಕು? ಚಂದ್ರನ ಗಣಪತಿಯ ಕಥೆ ಕೇಳಿ ಹೇಳಬೇಕು, ಇಲ್ಲ ಚಂದ್ರನ ಮಹಿಮೆಯನ್ನು ಚಿಂತನೆ ಮಾಡಿ ಹೇಳಬೇಕು. ಅದು ಎರಡೂ ಅಲ್ಲ, ಮತ್ತೆ ಯಾವ್ದು ಹೇಳಿದ್ರು? ಸಮಂತೋಪಾಖ್ಯಾನವನ್ನು ಕೇಳಿ ಅಂತ ಹೇಳಿದ್ರು. ಅಲ್ರಿ, ಅಲ್ಲಿ ಅಪವಾದ ಬರೋದಕ್ಕೆ ಇದಕ್ಕೆ ಅಪವಾದ ಬರೋದಕ್ಕೆ ಏನಂತ ಕೇಳಿದ್ರೆ, ಸಕಲ ಪಾಪಗಳಿಗೂ ಕಾರಣ ಹರಿನಾಮದ ವಿಸ್ಮೃತಿ. ಎಂದು ನೀವು ತಪ್ಪಾಗತ್ತೋ ಪಾಪ ಬರುತ್ತೋ ಆಗ ಏನು ಮಾಡಬೇಕು? ಹರಿನಾಮ ಸ್ಮರಣೆ ಮಾಡಬೇಕು. ಹಾಗಾಗಿ ಹರಿನಾಮ ಸ್ಮರಣೆ ಮಾಡಿದಾಗ ನಿಮ್ಮ ಪಾಪಗಳು ದೂರ ಆಗತ್ತೆ. ಇದು ಪ್ರಧಾನ ಲಕ್ಷ್ಯ ಇತ್ತು. ಹಾಗಾಗಿ ಸ್ಮರ್ತವ್ಯೋ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತರಿತ ಸರ್ವೇ ವಿಧಿ ನಿಷೇಧಾಸ್ಯೋ ಏತಯೋ ಸ್ಯೋ ಕಿಂಕರ ಅಂತ. ಹಾಗಾಗಿ ಅಂತಹ ಹರಿನಾಮ ಸ್ಮರಣೆ ಮಾಡ್ಲಿಕ್ಕೋಸ್ಕರ ಸ್ಯಮಂತಕಮಣಿಯ ಚರಿತ್ರೆಯನ್ನು ಕೊಟ್ಟರು. ಹಾಗಾಗಿ ಕೃಷ್ಣನಿಗೂ ಅಂತ ಅಪವಾದ ಬಂದಿತ್ತು. ಆ ಅಪವಾದ ಹೋಯಿತು ಯಾವಾಗ? ಕೃಷ್ಣಾರ್ಪಣ ಅಂತ ಮಣಿಯನ್ನು ಕೊಟ್ಟಾಗ. ಹಾಗಾಗಿ ನಾವು ಏನು ಮಾಡಬೇಕು? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ. ಅದಕ್ಕೋಸ್ಕರ ಆ ಕಥೆಯನ್ನು ಹೇಳಿದ್ರು. ಇನ್ನೊಂದು ಏನು ಕೇಳಿದ್ರೆ, ಈ ದೃಷ್ಟಿಯಲ್ಲಿ ನೋಡಿದ್ರೆ ಚೌತಿ ಅವತ್ತು ಚಂದ್ರನನ್ನು ನೋಡಿದ್ರೇನೆ ಬಹಳ ಲಾಭ ಆಯ್ತು. ಯಾಕೆ? ಭಗವಂತನ ನಾಮಸ್ಮರಣೆ ಆಗತ್ತೆ. ಅಯ್ಯೋ ನೋಡಿಬಿಟ್ಟೆ, ಏನ್ ಮಾಡೋದಾಗಂದ್ರೆ ಸ್ಯಮಂತೋಪಾಖ್ಯಾನವನ್ನು ಕೇಳಬೇಕು. ಹೀಗೆ ಕೃಷ್ಣ ಸ್ಯಮಂತಕ ಮಣಿಯನ್ನು ತಾನು ಇಲ್ಲದಿದ್ರೆ ಜಗದ್ರಕ್ಷನಾದ ಕೃಷ್ಣನಿಗೆ ಈ ಮಣಿಯಿಂದ ಏನೂ ಬೇಡ. ಆದ್ರೂ ತನ್ನ ಸಾಮರ್ಥ್ಯ, ತನ್ನ ಭಕ್ತನಾದ ಸೂರ್ಯ ಅವನು ಧಾರಣೆ ಮಾಡಿದ ಮಣಿ, ಅದರ ಸಾಮರ್ಥ್ಯ ಎಷ್ಟು ಅಂತ ತೋರಿಸಿಕೊಟ್ಟ. ಹಾಗಾಗಿ ಇದು ಭಗವತ್ಪರಕವಾಗಿ ಮಣಿ ಇದ್ದಾಗ ಸುಖವನ್ನು ಕೊಟ್ಟಿತು, ಭಗವದ್ ವಿಮುಖವಾದಾಗ ಇದೇ ಮಣಿ ಆಪತ್ತನ್ನು ತಂದುಕೊಟ್ಟಿತು. ಎಂದು ಭಗವದ್ವಿಮುಖರಾದ್ರು ಯಾರೆಲ್ಲ ಅಂತ ಹೇಳಿದ್ರೆ, ಪ್ರಸೇನ, ಸತ್ರಾಜಿತ, ಶತಧನ್ವ ಎಲ್ಲರೂ ಡೋಂಗಿ ಮಾಡ್ಲಿಕ್ಕೆ ನೋಡಿದ್ರು, ಭಗವಂತನನ್ನು ಮರೆತರು. ಹಾಗಾಗಿ ಅಲ್ಲಿ ಶಿಕ್ಷೆಗೊಳಗಾದ್ರು. ಆದ್ರೆ ಎಂದು ಭಗವತ್ಪರಕವಾಗಿ ಅಕ್ರೂರಾದಿಗಳು ಭಗವಂತನನ್ನು ಸ್ತೋತ್ರ ಮಾಡಿದ್ರು, ಆಗ ಅವರಿಗೆ ಅದು ವರವಾಗಿ ಅನುಗ್ರಹಿಸಿತು. ಹಾಗಾಗಿ ನಮಗೆ ಬರುವ ಸಕಲ ಸಂಪತ್ತುಗಳು ಕೂಡ ಇದು ಭಗವಂತನಿಂದ ಬಂದದ್ದು ಅಂತೇಳಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಕೃಷ್ಣ ಅದನ್ನು ಯೋಗಕ್ಷೇಮಂ ವಹಾಮ್ಯಹಂ ಅಂತ ನಮ್ಮನ್ನು ನೋಡಿಕೊಳ್ತಾನೆ ಅಂತ ಈ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಮುಂದೆ ಜನಮೇಜಯರು ಹೇಳ್ತಾ ಇದ್ರೆ, ಪ್ರಾದುರ್ಭಾವಾನ್ ಪುರಾಣೇಶು ವಿಷ್ಣೋರಮಿತ ತೇಜಸ ಕಥಾಂ ಕಥಯತಾಮೇವ ವರಾಹ ಇತಿ ನ ಶ್ರುತಂ. ಅಮಿತವಾದಂತಹ ತೇಜಸ್ಸುಳ್ಳಂಥದ್ದು ಭಗವಂತನ ಅವತಾರಗಳು. ಹಾಗಾಗಿ ಪುರಾಣಗಳಲ್ಲಿ ಜನ ಎಲ್ಲ ಹೇಳ್ತಾ ಇದ್ದಾರೆ, ಪುರಾಣೇಶು ಎಲ್ಲ ಪುರಾಣಗಳಲ್ಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಸಜ್ಜನರು ಹೇಳುವ ವಿಷ್ಣುವಿನ ಮಹಿಮೆಯನ್ನು ನಮಗೆ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಯಾವುದು ಕೇಳಿದ್ರೆ ವಾರಾಹ ಇತಿನ ಶ್ರುತಂ, ವರಾಹ ರೂಪದ ಚರಿತ್ರೆಯನ್ನು ನಮಗೆ ಹೇಳಬೇಕು ಅಂತ ಹೇಳ್ತಾರೆ. ಅಲ್ಲಿ ವರ ಅಂದ್ರೆ ಶ್ರೇಷ್ಠ. ಹಾಗಾಗಿ ಶ್ರೇಷ್ಠವಾದ ಯಜ್ಞ, ಉತ್ತಮ ಯಜ್ಞವುಳ್ಳಂತಹ ಅಥವಾ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನ ಚರಿತ್ರೆಗಳನ್ನು, ಆ ಚಿಂತನೆಯನ್ನು ನಮಗೆ ಕೊಡಬೇಕು ಅಂತ ಹೇಳ್ತಾರೆ. ವರಾಹನ ಚರಿತ್ರೆ ಕೊಡಬೇಕು ಅಂತ. ನ ಜಾನೇ ತಸ್ಯ ಚರಿತಂ ನ ವಿಧಿಂ ನೈವ ವಿಸ್ತರಂ ನ ಕರ್ಮ ಗುಣ ಸಂತಾನಂ ನ ಹೇತುನ್ನ ಮನೀಷಿತಾಂ ಹೇಳ್ತಾರೆ. ಈ ವರಾಹನ ಚರಿತ್ರೆ ಆಗಲಿ, ಅವನು ಮಾಡಿದಂತಹ ಯಜ್ಞಗಳಾಗಿರ್ಬೋದು, ಅವನು ಮಾಡಿದ ವಿಧಿಗಳು, ಇದೆಲ್ಲ ನಮಗೆ ಗೊತ್ತಿಲ್ಲ. ಮತ್ತೆ ವರಾಹ ತರ ಗೊತ್ತಿಲ್ವಾ? ಎಲ್ಲಿಯಾದ್ರೂ ಹೇಳಿದರೆ ನೀವೇನು ಹೇಳ್ತೀರಿ? ಅಯ್ಯೋ ಮತ್ಸ್ಯ ಕೂರ್ಮ ವರಾಹದೆಲ್ಲ ಪ್ರಸಿದ್ಧ, ಅದು ಗೊತ್ತಿಲ್ವ? ಇನ್ನು ನಿಮಗೆ ಅದು ಗೊತ್ತಿಲ್ವಾ ಅಂತ ಕೇಳ್ತೀರಿ. ಅದಕ್ಕೆ ಅವರು ಹೇಳ್ತಾರೆ, ಗೊತ್ತಿಲ್ಲ ಅಂತಲ್ಲ, ವರಾಹ ಅವತಾರ ಮಾಡಿದ ಹಾಗೆ ಮೇಲ್ಮೇಲೆ ಎಲ್ರಿಗೂ ಗೊತ್ತುಂಟು. ಮತ್ತೆ ಏನು ಗೊತ್ತಿಲ್ಲ ಕೇಳಿದ್ರೆ, ಅವನು ವರಾಹ ಅವತಾರ ಮಾಡಿದ ಮೇಲೆ ಏನು ವಿಧಾನ ಮಾಡಿದ, ಏನು ಆರ್ಡರ್ ಮಾಡಿದ, ಅಥವಾ ಅವನ ಕರ್ಮ ಗುಣಗಳು ಏನು, ಅದರಲ್ಲಿ ಅತಿಶಯವಾದ ಸಂಖ್ಯೆಗಳು ಅಥವಾ ಜ್ಞಾನ ಇತ್ಯಾದಿಗಳು ಏನು ಅಂತ ಗೊತ್ತಿಲ್ಲ. ಅರ್ಥಾತ್ ದೇಶ, ಕಾಲ, ಗುಣ, ದ್ರವ್ಯ ಇವುಗಳ ಪ್ರಯೋಗ, ಇವುಗಳ ಅಧಿಕಾರ, ಇದೆಲ್ಲ ನನಗೆ ತಿಳಿಸಬೇಕು ಅಂತ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇರುವಂತಹ ವಿಚಾರವನ್ನು ನನಗೆ ತಿಳಿಸಬೇಕು ಎನ್ನುವ ಅರ್ಥದಲ್ಲಿ ಹೇಳ್ತಾರೆ. ನ ಜಾನೇ ತಸ್ಯ ಚರಿತಂ ನ ವಿಧಿಂ ನೈವ ವಿಸ್ತರಂ ನ ಕರ್ಮಗುಣ ಸಂತಾನಂ. ಅವ ಏನು ಕರ್ಮ ಮಾಡಿದ, ಅದಕ್ಕೆ ಏನು ಫಲ, ಅದೆಲ್ಲ ನನಗೆ ತಿಳಿಸಿಕೊಡಬೇಕು. ಕಿಮಾತ್ಮಕೋ ವರಾಹ ಸಖಾ ಮೂರ್ತಿ ಕಾಚ ದೇವತಾ ಕಿಮಾಚಾರ ಪ್ರಭೋವಾ ಕಿಂಬಾತೇನ ಪುರಾಕೃತಂ. ಅಲ್ಲ, ವರಾಹ ಅಂತ ಉಂಟಲ್ಲ, ಅದು ಎಂತ ರೂಪ, ವರಾಹದ್ದು ರೂಪ ಏನು, ಅವನ ಮೂರ್ತಿಯನ್ನು ಹೇಗೆ ಚಿಂತನೆ ಮಾಡಬೇಕು, ಅವನ ಸ್ವರೂಪ ಹೇಗೆ, ಆ ವರಾಹಂದು ಆಚರಣೆಗಳು ಹೇಗೆ, ಅವು ಮಾಡಿ ಏನೆಲ್ಲ ಮಾಡಿದವ, ಅದರದ್ದು ಪ್ರಭಾವ ಏನು, ಅಲ್ಲ ಇದು ಯಾಕೆ ಮಾಡಿದ, ಇದರ ಹಿಂದೆ ಇರುವ ಮಹಿಮೆ ಏನು, ಇದೆಲ್ಲವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾರೆ.
ಯಜ್ಞಾರ್ಥಂ ಸಮವೇತಾನಾಂ ಮಿಷತಾಂಚ ದ್ವಿಜನ್ಮನಾಂ ಮಹಾವರಹ ಚರಿತಂ ಕೃಷ್ಣದ್ವೈಪಾಯನೇರಿತಂ. ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಒಂದು ಯಜ್ಞಕ್ಕಾಗಿ ಅಪೇಕ್ಷೆಯನ್ನು ಪಡ್ತಾ ಇದ್ರಂತೆ. ಆಗ ವರಾಹರೂಪಿಯಾದ ಭಗವಂತನ ಮಹಿಮೆಯನ್ನು ವೇದವ್ಯಾಸರು ಹೇಳಿದ್ದನ್ನು ಹೇಳಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಥಾ ನಾರಾಯಣೋ ಬ್ರಹ್ಮನ್ ವರಾಹಂ ರೂಪಮಾಸ್ಥಿತಃ ದಂಷ್ಟ್ರಯಾಗಾಂ ಸಮುದ್ರಸ್ಥಾಂ ಉಜ್ಜಹಾರಾರಿ ಸೂದನಃ. ಈ ಯಜ್ಞಕ್ಕೆ ಅಪೇಕ್ಷೆ ಪಡುವಾಗ ವರಾಹನದ್ದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಯಜ್ಞಗೂ ವರಾಹಕ್ಕೂ ಏನೋ ಸಂಬಂಧ ಇದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಆದಿನಾರಾಯಣ ತಾನು ವರಾಹ ರೂಪವನ್ನು ಹೊಂದಿದ. ತಾನು ಕೋರೆದಾಡಿಯಿಂದ ಸಮುದ್ರದಲ್ಲಿ ಮುಳುಗ್ತಾ ಇರುವ ಭೂಮಿಯನ್ನು ತಾನು ಮೇಲೆ ಎತ್ತಿದ. ಅದು ಭಗವಂತ ಹೇಗೆ ಉದ್ಧರಿಸಿದ ಕೆಳವಾಗ್ಲೂ ಕೂಡ ಅರಿಸೂದನ ಅಂತ. ಅಂದ್ರೆ ಕೇವಲ ಎತ್ತಿದ್ದಲ್ಲ, ಅಲ್ಲಿ ಶತ್ರುಗಳನ್ನು ನಾಶ ಮಾಡುವ ಕೃಷ್ಣ ಅಂತ. ಅಂದ್ರೆ ಅಲ್ಲಿ ಯಾರೋ ಶತ್ರುಗಳು ಇದ್ರು ಅಂತ. ಅದೆಲ್ಲ ಏನು ಚರಿತ್ರೆ ಅಂತ ಅಂದ್ರೆ ಪೂರ್ತಿ ನಮಗೆ ಬಿಡಿಸಿ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ ಜನಮೇಜಯ. ಆಗ ಅದನ್ನು ಹೇಳ್ತಾನೆ, ವಿಸ್ತರೇಣೈವ ಸರ್ವಾಣಿ ಕರ್ಮಾಣಿ ರಿಪುಘಾತಿನಃ ಶ್ರೋತಮಿಚ್ಛಾಮ್ಯಶೇಷೇಣ ಹರೇ ಕೃಷ್ಣಸ್ಯ ಧೀಮತಃ. ಇನ್ನು ಜನಮೇಜಯ ಆಗಕ್ಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ಶತ್ರುಗಳನ್ನು ಸದೆ ಬೆಳೆಯುವಂತಹ ಈ ವರಾಹನ ಚರಿತ್ರೆ ನನಗೆ ಹೇಳಬೇಕು. ಈ ಕೃಷ್ಣ ಎಲ್ಲ ವಿಧವಾದಂಥ ಕರ್ಮಗಳನ್ನು ಮಾಡಿದ್ದಾನೆ, ಅದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂತ ಈ ಪ್ರಶ್ನೆ ಕೇಳುವಾಗ ವರಾಹನು ಕೃಷ್ಣನು ಒಬ್ಬನೇ ಎನ್ನುವಂಥ ಜ್ಞಾನ ಈ ಜನಮೇಜಯನಿಗೆ ಉಂಟು. ಹಾಗಾಗಿ ಏನೂ ಗೊತ್ತಿಲ್ಲದೆ ಕೇಳಿದ ಅಂತ ಅರ್ಥ ಅಲ್ಲ. ಮತ್ತೇನು ಕೇಳಿದ್ರೆ ಅದರಲ್ಲಿರುವ ಡೀಟೇಲ್ ಆದಂಥ ವಿಸ್ತೃತವಾದ ಚರಿತ್ರೆಯನ್ನು ಕೊಡಬೇಕು ಅಂತ. ಈ ಸ್ಯಮಂತಕ ಮಣಿದು ನಿನ್ನೆಯ ಅಧ್ಯಾಯದಲ್ಲಿಯೂ ಬಂದಿತ್ತು. ಮತ್ತೆ ಇವತ್ತದೇ ಪ್ರಶ್ನೆಯನ್ನು ಕೇಳಿದ್ರು ಅದೇ ಇಸ್ತಾರೆ. ಅಂದ್ರೆ ಏನು? ಸಂಕ್ಷೇಪ ವಿಸ್ತಾರಾಭ್ಯಾಂ ಪ್ರವದಂತಿ ಮನೀಷಿಣ. ಒಂದ್ಸಲ ಶಾರ್ಟ್ ಆಗಿ ಹೇಳಬೇಕು, ಮತ್ತೊಂದ್ಸಲ ಎಲಾಬ್ರೇಟ್ ಆಗಿ ವಿಸ್ತಾರವಾಗಿ ಹೇಳಬೇಕು ಅಂತ. ಯಾಕೆ ಕೇಳಿದ್ರೆ ಕೆಲವು ಸಲ ಕೇಳಲಿಕ್ಕೆ ಪುರ್ಸೋತು ಇರುವುದಿಲ್ಲ. ಇವತ್ತೆಲ್ಲರಿಗೂ ಪುರ್ಸೋತುಂಟು, ಕಾರಣ ಚಂದ್ರಗ್ರಹಣ. ಹಾಗಾಗಿ ಆರಾಮವಾಗಿ ಭಗವತ್ ಚಿಂತನೆಯನ್ನು ಮಾಡಬೇಕಾದದ್ದು ಒಳ್ಳೆಯ ಕ್ಷೇತ್ರ ನೋಡಿ. ಇದು ಒಳ್ಳೆಯ ಚಂದ್ರನಿಗೆ ಬಂದ ಶಾಪವನ್ನು ಪರಿಹಾರ ಮಾಡಿದಂಥ ಒಳ್ಳೆಯ ಶೈವ ಕ್ಷೇತ್ರ. ಕೃಷ್ಣ ಬಂದು ನಿಂತದ್ರಿಂದ ಒಳ್ಳೆಯ ವೈಷ್ಣವ ಕ್ಷೇತ್ರ. ಈ ಕ್ಷೇತ್ರ ಇನ್ನೊಂದು ಕಡೆ ಸಿಕ್ಲಿಕ್ಕಿಲ್ಲ. ಚಂದ್ರನಿಗೆ ಬಂದ ಅಪವಾದಕ್ಕೋಸ್ಕರ ಸ್ಯಮಂತಕಮಣಿಯ ಚರಿತ್ರೆ ಬಂತು. ಕ್ಷೇತ್ರ ಅಂತೂ ಚಂದ್ರನಿಗೆ ಬರುವ ರೋಗ ಪರಿಹಾರ ಮಾಡುವಂತಹ ಆ ಚಂದ್ರಮೌಳೀಶ್ವರ ಇರುವಂಥ ಕ್ಷೇತ್ರ ಆಯಿತು. ಹಾಗಾಗಿ ಚಂದ್ರಗ್ರಹಣ ನೋಡಿ, ಅವನಿಗೆ ನಮಗೆ ನಿಮಗೆ ಅಪವಾದಗಳು ಗ್ರಹಣಗಳಲ್ಲ, ಅಂತ ಸೂರ್ಯ ಚಂದ್ರಾದಿಗಳಿಗೆ ಗ್ರಹಣ ಬಂದಿದೆ ಅಂತೆ. ಹಾಗಾದ್ರೆ ಅಂತ ಗ್ರಹ ದೋಷಗಳೆಲ್ಲ ಇತ್ತು ಅಂತ ಕೇಳಿದ್ರೆ ಆಗ ಈ ಗ್ರಹಣ ಕಾಲಗಳಲ್ಲಿ ಭಗವತ್ ಚಿಂತನೆ ಮಾಡಿದ್ರೆ ಪರಿಹಾರ ಆಗತ್ತೆ. ಗ್ರಹಣ ಕಾಲ ಅತ್ಯಂತ ಪುಣ್ಯಕಾಲ ಅಂತ ಹೇಳ್ತೇವೆ. ಯಾಕೆ? ಸೂರ್ಯ ಮತ್ತೆ ಚಂದ್ರರನ್ನು ರಾಹುಕೇತುಗಳು ಪೀಡಿಸ್ತಾರೆ, ಅದಕ್ಕೆ ಪುಣ್ಯಕಾಲ ಅಂತ ಹೇಳಿದ್ದಲ್ಲ. ಅವರು ಪೀಡಿಸಿದಾಗ ಈ ಸೂರ್ಯ ಚಂದ್ರರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಆಗ ಸುದರ್ಶನ ಚಕ್ರವನ್ನು ತಾನು ಬಿಡ್ತಾನೆ ಅಂತ ಭಾಗವತ ಕೊಡತ್ತೆ. ಅಂತಹ ಭಗವಂತನ ಸುದರ್ಶನ ಚಕ್ರ ಅದು ಆವಿರ್ಭಾವ ಆಗೋದ್ರಿಂದ ಭಗವಂತನೇ ಆವಿರ್ಭಾವ ಆಗೋದು ಅಂತ ಅರ್ಥ. ಭಗವಂತನಿಗೂ ಅವನ ಆಯುಧಗಳಿಗೂ ಅಭಿನ್ನ. ಹಾಗಾಗಿ ಅದು ಭಗವಂತನೇ ಬರ್ತಾ ಇದ್ದಾನೆ. ಹಾಗಾಗಿ ರಕ್ಷಣೆಗೆ ಬರುವ ಭಗವಂತ ಬಂದಾಗ ಎಷ್ಟು ಮಡಿ ಕೇಳಿದ್ರೆ ಬಹಳ ಮಡಿ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪ ಯಸ್ಮರೇತ್ ಪುಂಡರೀಕಾಕ್ಷಂ. ಆ ಪುಂಡರೀಕಾಕ್ಷನನ್ನು ನಡೆಸಿದ್ರೆ ಬಹಳ ಪವಿತ್ರ. ಎಷ್ಟು ಪವಿತ್ರ? ಅಮೇ ಸೂತಿಗೆ ಜಾತಾಶೌಚ ಮೃತಾಶೌಚ ಇದ್ರೂ ಶುದ್ಧ ಆಗತ್ತೆ ಆ ಕಾಲಕ್ಕೆ. ಮುಟ್ಟಾಗುವ ಮಹಿಳೆ ಇದ್ಲು ಆ ಕಾಲಕ್ಕೆ ಅವಳು ಶುದ್ಧ ಆಗ್ತಾಳೆ. ಆದ್ರೆ ಅಷ್ಟು ಮಹಿತ್ಮೆ ಏನು ಕೇಳಿದ್ರೆ ಗ್ರಹಣ ಕಾಲದಲ್ಲಿ ಭಗವತ್ ಚಿಂತನೆಯನ್ನು ಮಾಡಿ ಅಂತ. ನಮ್ಮದೆಲ್ಲರದ್ದು ತಲೆ ಬಿಸಿ ಇದೆ ಅಲ್ಲ, ನಾವು ಸ್ನಾನ ಮಾಡುವಾಗಲೇ ಹೊದ್ದು ಹೋಗ್ತದಲ್ಲ ಅಂತ, 8 ನಿಮಿಷ ಉಂಟಲ್ಲ ಅಂತ ನೋಡಿ. ಅದನ್ನು ಇನ್ನೊಂದು ರೀತಿ ಚಿಂತನೆ ಮಾಡಿ ಮುಳುಗುವಾಗ್ಲೂ ಭಗವಂತನ ಚಿಂತನೆಯೇ ಮಾಡ್ಲಿಕ್ಕೆ ತ್ರಿಹಿ ಜಪೇತ್ ಅಘಮರ್ಷಣಂ ಅಂತ ಅಘಮರ್ಷಣ ಸೂಕ್ತಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಭಗವಂತ ಅಂತ. ಮುಳುಗುವಾಗ್ಲೂ ಸ್ನಾನ, ಏಳುವಾಗ್ಲೂ ಭಗವತ್ ಚಿಂತನೆ. ಆ 8 ನಿಮಿಷ ಆದ್ರೂ ಸಿಕ್ಕಿತಲ್ಲ. ಖಟ್ವಾಂಗನಿಗೆ ಹೇಳಿದಾಗೆ ಏನು 1 ನಿಮಿಷ ಅಲ್ಲ, 8 ನಿಮಿಷ ಸಿಕ್ಕಿದೆ. ಭಗವಂತನ ಚಿಂತನೆ ಮಾಡಲಿಕ್ಕೆ ಸಾಕಷ್ಟು ಸಾಕು. ಮತ್ತೆ 3:30 5 ಗಂಟೆ 6 ಗಂಟೆ ಕೆಲವು ಸಲ ಇರ್ತದೆ, 3 ಗಂಟೆ ಇಲ್ಲ. ಆಗ ಸುಮ್ಮನೆ ಟೈಮ್ ಪಾಸೇ ಮಾಡೋದು. ಭಗವಂತನ ಚಿಂತನೆ ಬರೋದು 2 ನಿಮಿಷವೋ 5 ನಿಮಿಷವೋ ಅಷ್ಟೇ. ಮತ್ತೆ ಮುಗಿಲಿಲ್ವಾ ಗಂಟೆ ಆಯ್ತಾ ಅದು ಇದರಲ್ಲೇ ಕಳಿತೀರಿ. ಇವಾಗ ಹಾಗಲ್ಲ. ಮತ್ತೇನು ಕೇಳಿದ್ರೆ ಅಯ್ಯೋ ಮುಗಿದು ಹೋಗತ್ತಲ್ಲ ಅಂತ ಭಗವತ್ ಚಿಂತನೆ ಮಾಡಬೇಕು. ಸುಲಭವಾಗಿ ಹೇಳ್ತಾರೆ, ನವಗ್ರಹಾದಿ ದೋಷಗಳ ಪರಿಹಾರಕ್ಕಾಗಿ ಸಕಲ ಗ್ರಹಬಲನಾದ ಸರಸಿಜಾಕ್ಷನನ್ನು ನೆನೆಬೇಕು. ಇಲ್ಲಿ ನವಗ್ರಹ ಕಿಂಡಿಗಳನ್ನು ಇಟ್ಟಿದ್ದಾರೆ ನೋಡಿ. ಈ ಒಂದೊಂದು ಕಿಂಡಿಯಲ್ಲಿ ಒಂದೊಂದು ಗ್ರಹಗಳದ್ದು ರೆಪ್ರೆಸೆಂಟ್. ಹಾಗಾಗಿ ಯಾವ ಕಿಂಡಿಯಲ್ಲಿ ಭಗವದ್ ದರ್ಶನವನ್ನು ಮಾಡ್ತೀರೋ ಆಯಾಯ ಗ್ರಹ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ಶನಿ ರಾಹು ಕೇತು ಕುಜ ದೋಷಗಳೆಲ್ಲವೂ ಕೂಡ ಒಂದು ಸಲ ಭಗವಂತನನ್ನು ದರ್ಶನ ನವಗ್ರಹ ದ್ವಾರದಲ್ಲಿ ಮಾಡಿದ್ರೇನೆ
ನಮಗೆ ಪರಿಹಾರ ಆಗತ್ತೆ. ಹಾಗಾಗಿ 8 ಅಂತ ಆಲೋಚನೆ ಮಾಡಬೇಡಿ. ಅಷ್ಟ ಮಠಗಳಿಂದ ಪ್ರತಿಷ್ಠಾಪಿಸಿದಂತಹ ಅಷ್ಟಮಿ ದಿನ ಹುಟ್ಟಿದ ಕೃಷ್ಣನನ್ನು 8 ನಿಮಿಷಗಳಲ್ಲಿ ಆಲೋಚನೆ ಮಾಡಿದರೆ ಸಾಕು, ಅಷ್ಟೇ ಸಾಕು, ನಮ್ಮ ಅಷ್ಟೂ ಪಾಪಗಳು ಖಂಡಿತ ಪರಿಹಾರ ಆಗತ್ತೆ. ಹಾಗಾಗಿ ಅಂತಹ ಚಂದ್ರನಿಗೆ ಬಂದಂತಹ ದೋಷಗಳು, ಚಂದ್ರನಿಗೆ ಬಂದ ರೋಗಗಳು ಪರಿಹಾರ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಅಂತಹ ಭಗವಂತನ ಚಿಂತನೆಗಳನ್ನು ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಕೇಳಿದರೆ ಅದರಲ್ಲಿ ವೈಶಿಷ್ಟ್ಯ ಏನೋ ಉಂಟು, ಅದನ್ನು ತಿಳಿಸಿಕೊಡಿ. ಕೃಷ್ಣನೇ ವರಾಹ, ಹಾಗಾಗಿ ಅಂತಹ ವರ ಅಂದ್ರೆ ಶ್ರೇಷ್ಠ ಅಂತ ಹೇಳಿಕೊಂಡು ನಮಗೆ ಕೊಡಿ. ಯಶ್ಚಕ್ರಂ ವರ್ತಯತ್ಯೇಕೆ, ಅವರು ಹೇಳ್ತಾರೆ, ಕರ್ಮಣ ಅನುಪೂರ್ವ್ಯಾಚ ಪ್ರಾದುರ್ಭಾವಾಚ ಯಃ ಪ್ರಭೋ ಯಾ ಚಾಸ್ಯ ಪ್ರಕೃತಿ ಬ್ರಹ್ಮ ತಮ್ಮೇ ವ್ಯಾಖ್ಯಾತುಮರ್ಹಸಿ. ಅವರು ಹೇಳ್ತಾರೆ, ಭಗವಂತ ಅನೇಕ ಅವತಾರ ಉಂಟು. ಯಾವ ಕರ್ಮಗಳಿಗೋಸ್ಕರ ಅವತಾರ ಮಾಡಿದ, ಯಾವ ಕ್ರಮವಾಗಿ ಅವತಾರ ಮಾಡಿದ, ಮತ್ತೆ ಭಗವಂತನ ಅವತಾರವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅರ್ಹತೆ ಇರುವುದು ಯಾರಿಗೆ? ವೈಶಂಪಾಯನರೇ, ತಮಿಗೆ ಮಾತ್ರ. ಆದ್ದರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತ ಜನಮೇಜಯ ಮತ್ತೆ ಪ್ರಶ್ನಿಸ್ತಾ ಇದ್ದಾನೆ. ಕಥಂಚ ಭಗವಾನ್ ವಿಷ್ಣು ಸುರೇಶೋ ಅರಿಸೂದನ ವಸುದೇವ ಕುಲೇ ಧೀಮಾನ್ ವಾಸುದೇವತ್ವಮಾಗತಃ. ಶತ್ರು ಸಂಹಾರಕನಾದಂತಹ ದೇವಾದಿದೇವನಾದಂತಹ ಜ್ಞಾನಿಯಾದ ಮಹಾವಿಷ್ಣು ಇದ್ದಾನಲ್ಲ, ಅವನು ವಸುದೇವರ ಕುಲದಲ್ಲಿ ಯಾಕೆ ಹುಟ್ಟಿಕೊಂಡ? ವಾಸುದೇವ ಅಂತ ಯಾಕೆ ಪ್ರಸಿದ್ಧಿ ಪಡೆದ? ಹಾಗಾದ್ರೆ ವಾಸುದೇವ ಅಂತ ಪ್ರಸಿದ್ಧಿ ಪಡೆದ ಅಂದ್ರೆ ಅಷ್ಟರವರೆಗೆ ಅವನಿಗೆ ಹೆಸರು ಇರಲಿಲ್ಲ ಅಂತಲ್ಲ. ಆಲ್ರೆಡಿ ಅವನಿಗೆ ಹೆಸರಿತ್ತು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಮತ್ತೆ ವಸುದೇವನ ಮಗನಾಗಿ ಬಂದ ಮೇಲೆಯೂ ವಾಸುದೇವ ಅಂತ ಬಂತು. ಈ ವಾಸುದೇವನ ಆಗೋದಕ್ಕೆ ಇವನಿಗೆ ವಸುದೇವ ಅಂತ ಹೆಸರು ಬಂತು. ಆನಕದುಂದುಬಿ ಅಂತ ಮೊದಲೇ ಬಂದು ಬಿಟ್ಟಿತು. ಹೀಗೆ ಅಂತಹ ವಾಸುದೇವನ ಚರಿತ್ರೆಯನ್ನು ನಮಗೆ ಕೊಡಬೇಕು. ಅಮರೈರಾವೃತಂ ಪುಣ್ಯಂ ನಿಷೇವಿತಂ ದೇವಲೋಕಂ ಸಮುತ್ಸೃಜ್ಯ ಮರ್ತ್ಯಲೋಹಮಿಹಾಗತಃ. ಅಲ್ಲ, ದೇವತಾದಿ ದೇವತೆಗಳಿಂದ ಸುತ್ತುವರೆಯಲ್ಪಟ್ಟು ಪುಣ್ಯ ಪುರುಷರೆಲ್ಲ ಅವನನ್ನು, ಭಗವಂತನನ್ನು ವೈಕುಂಠಾದಿ ಲೋಕಗಳಲ್ಲಿ ಅವನನ್ನು ಉಪಾಸನೆ ಮಾಡ್ತಾ ಇದ್ರು. ಅಂತಹ ವೈಕುಂಠವನ್ನು ಬಿಟ್ಟು ಈ ಮರ್ತ್ಯ ಲೋಕಕ್ಕೆ ಯಾಕೆ ಬಂದ ಅಂತ ನೋಡಿ, ಶಬ್ದ ನೋಡಿ. ಕುಂಠ ಅಂದ್ರೆ ದೋಷ, ವಿಕುಂಠ ಯಾವ ದೋಷವೂ ಇಲ್ಲದ ಲೋಕದಿಂದ ಇದು ಮರಣಶೀಲವಾದ ಮರ್ತ್ಯ ಲೋಕ. ಅದಕ್ಕೆ ನೋಡಿ, ಮರ್ತ್ಯಲೋಕ ಮಿಹಾಗತಃ ಯಾಕೆ ಬಂದದ್ದು? ನಾವು ಹೇಳ್ತೇವೆ, ಬುದ್ಧಿದ್ದವರಾದ್ರೆ ಖಂಡಿತ ಬರೋದಿಲ್ಲ. ಅಂತಹ ಜಗತ್ತನ್ನು, ಅದಕ್ಕೆ ಹೇಳೋದು ನಾವು, ಅವನು ಬಂದದ್ದೇ ಹೊರತವೋ ನಮ್ಮ ಹಾಗೆ ಬಿದ್ದದ್ದಲ್ಲ. ಅವನು ಅವತಾರ ಮಾಡಿದ್ದು. ಯಾರು ಬಾವಿಗೆ ಇಳಿತಾನಲ್ಲ ಅವನಿಗೆ ಹತ್ಲಿಕ್ಕೆ ಗೊತ್ತಿರತ್ತೆ, ಯಾರು ಬಾವಿಗೆ ಬಿದ್ನೋ ಅವನಿಗೆ ಗೊತ್ತಾಗಲ್ಲ. ನಾವೆಲ್ಲ ಬಿದ್ದದ್ದು, ಹೊತ್ಲಿಕ್ಕೆ ಗೊತ್ತಿಲ್ಲ ನಮಗೆ. ಆದ್ರೆ ಇವನು ಹಾಗಲ್ಲ, ತಾನು ಇಳಿದದ್ದು. ದೇವಮಾನುಷಯೋರ್ನೇತ ದ್ಯೋರ್ಭುವ ಪ್ರಭವೋ ವಿಭೋ ಕಿಮರ್ಥಂ ದಿವ್ಯಮಾತ್ಮಾನಂ ಮಾನುಷ್ಯೇ ಸನ್ಯಸೋಜಯತ್. ಭಗವಂತ ತಾನು ದೇವತೆಗಳನ್ನು ನಿಯಮನ ಮಾಡುವವ, ಅಂತವನು ಮನುಷ್ಯರನ್ನು ನಿಯಮನ ಮಾಡುವವನಾಗಿ ಬಂದಲ್ಲ. ದ್ಯುಲೋಕಗಳಿಗೆ ಸರ್ವಸಮರ್ಥನಾದಂತಹ ಈ ಪ್ರಭು ಕೃಷ್ಣ ಯಾಕೆ ಮರ್ತ್ಯಲೋಕದಲ್ಲಿ ಬಂದ? ಯಾಕೆ ಇವರಿಗೆಲ್ಲ ತನ್ನ ಸ್ವರೂಪವನ್ನು ತೋರಿಸ್ಲಿಕ್ಕೆ ಬಂದ? ಅಲ್ಲೇ ಇದ್ದುಕೊಂಡು ಅಲ್ಲಿದ್ದವರಿಗೆ ತಿಳಿಸಬಹುದಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದ? ಹಾಗಾಗಿ ಮತ್ತೊಂದು ಹೇಳ್ತಾರೆ, ಏನು ಅಲ್ಲಿದ್ದುಕೊಂಡೇ ಎಲ್ಲ ಮಾಡುವ ಸಾಮರ್ಥ್ಯ ಉಂಟಾ ಇಲ್ವಾ ಕೃಷ್ಣನಿಗೆ, ಭಗವಂತನಿಗೆ? ಮತ್ತ್ಯಾಕೆ ಇಲ್ಲಿ ಬಂದ, ಮನುಷ್ಯ ಲೋಕಕ್ಕೆ ಯಾಕೆ ಬಂದ ಅಂತ ಹೇಳ್ತಾನೆ. ಯಶ್ಚಕ್ರಂ ವರ್ತಯತ್ಯೇಕೋ ಮಾನುಷಾನಾಂ ಅನಾಮಯಂ ಮಾನುಷ್ಯೇ ಸ ಕಥಂ ಬುದ್ಧಿಂ ಚಕ್ರೇ ಚಕ್ರಭೃತಾಂಬರಃ. ದೋಷ ದೂರನಾದ ಭಗವಂತ ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ಏನೂ ದೋಷ ಇಲ್ಲ. ನಾವೆಲ್ಲ ಈ ದೋಷಕ್ಕೆ ಬರಲಿಕ್ಕೆ ಕಾರಣ ನಮ್ದೇನೋ ಒಂದು ಕರ್ಮ ದೋಷಗಳು ಉಂಟು. ಆದರೆ ದೋಷ ದೂರನಾದ ಇವನು ಅನಾಮಯನಾದವ, ಅಂದ್ರೆ ಅವನಿಗೆ ಜನ್ಮ ಇಲ್ಲ, ನಾಶ ಇಲ್ಲ, ಯಾವುದೂ ಇಲ್ಲ. ಜನನ ಮರಣಗಳ ಚಕ್ರಗಳನ್ನು ದಾಟಿ ನಿಂತು ನಿಯಮನವನ್ನೇ ಮಾಡ್ತಾ ಇರುವವ. ಆಗಿರುವಾಗ ಶ್ರೇಷ್ಠನಾದ ಇಂತಹ ಭಗವಂತ ಮನುಷ್ಯ ಲೋಕಕ್ಕೆ ಯಾಕೆ ಬಂದ? ಅದು ಕೂಡ ಹೇಗೆ? ಚಕ್ರಭೃತಾಂಬರ, ಚಕ್ರೇ ಚಕ್ರಭೃತಾಂಬರ ಅಂತ ನೋಡಿ. ನಾವೆಲ್ಲ ಈ ಚಕ್ರದಲ್ಲಿ ಬಿದ್ದಿದ್ದೇವೆ, ಹಾಗಾಗಿ ಹುಟ್ಟುತ್ತೇವೆ ಸಾಯ್ತೇವೆ, ಚಕ್ರ ಬಿಟ್ಟು ಹೋಗ್ಲಿಕ್ಕೆ ಬರುದಿಲ್ಲ. ಅವನು ಹಾಗೆಲ್ಲ ಚಕ್ರ ಹಿಡಿದವ, ಅಂದ್ರೆ ತಾನು ವಿಷ್ಣು ಚಕ್ರವನ್ನು ಹಿಡಿದವನು. ಆಗಿರುವಾಗ ತಾನು ಯಾಕೆ ಇಲ್ಲಿ ಬಂದು ಬಿದ್ದ? ಗೋಪಾಯನಂ ಯಃ ಕುರುತೆ ಜಗತಃ ಸಾರ್ವಕಾಲಿಕಂ ಸಕಥಂ ಗಾಂ ಗತೋ ವಿಷ್ಣು ಗೋಪತ್ವಮಗಮದ್ವಿಭು. ಸಮಸ್ತ ಜಗತ್ತನ್ನು ಕೂಡ ತಾನು ರಕ್ಷಣೆ ಮಾಡುವನು ಗೋಪಾಯನ. ನೀವು ಹೇಳಿದ ಗೋಪ ಅಂದ್ರೆ ರಕ್ಷಣೆ ಅಂದ್ರೆ ಕೇವಲ ದನಗಳನ್ನು ಮಾತ್ರ ಅಲ್ಲ. ಗೋಪ ಅಂದ್ರೆ ಗುಪು ರಕ್ಷಣೆ ಅಂತ ಅರ್ಥ. ಎಲ್ಲರನ್ನೂ ರಕ್ಷಣೆ ಮಾಡುವ, ದೇವಾದಿ ದೇವತೆಗಳನ್ನು ಎಲ್ಲರನ್ನೂ ರಕ್ಷಣೆ ಮಾಡುವವ ಅಂತವನು ಸರ್ವಸಮರ್ಥನಾದವ. ಈ ಭೂಮಿಗೆ ಈ ಮನುಷ್ಯರ ಹತ್ರ ಬಂದು ಯಾಕೆ ತಾನು ಗೋಪನಾಗಿ, ಅಲ್ಲಿ ಗೋಪ ಅಂದ್ರೆ ಪಾಪ ಯಾದವರನ್ನು ರಕ್ಷಣೆ ಮಾಡುವವರು,
ಅಥವಾ ಗೋಪಾಲಕನಾಗಿ ದನಗಳನ್ನು ಮೇಯಿಸುವವನಾಗಿ ಹೇಗೆ ಬಂದ, ಹಾಗಾದ್ರೆ ಹೇಗೆ ಇವನನ್ನು ಅರ್ಥ ಮಾಡಿಕೊಳ್ಬೇಕು, ಇದೆಲ್ಲ ಯಾರಿಗೆ ಕೇಳಿದ್ರೆ ಭಗವಂತನ ಬಗ್ಗೆ ಇಷ್ಟು ಗೊತ್ತಿದ್ರಲ್ಲಿ ಇಷ್ಟು ಸಂಶಯ ಬಂತು. ನಮಗೆಲ್ಲ ಸಂಶಯವೇ ಬರೋದಿಲ್ಲ. ಯಾಕೆ ಕೇಳಿದ್ರೆ ಭಗವಂತನಿಗೆ ಇಂಥದ್ದೆಲ್ಲ ಗುಣಗಳು ಉಂಟು ಅಂತ ನಮಗೆ ತಲೆಗೇ ಹೋಗೋದಿಲ್ಲ. ಹಾಗಾಗಿ ಏನಿದ್ರು ಕೂಡ ಕೃಷ್ಣ ಮಾಡಲಿಲ್ವಾ ಹೇಳ್ತಾರೆ. ಅವ ದೇವರು, ಅವನಂತ ಸರ್ವಸಮರ್ಥ ಅಂತ ಮರ್ತೇ ಬಿಡ್ತೇವೆ. ಆದರೆ ಮರೆಯದಂತಹ ಈ ಜನಮೇಜಯ ತಾನು ಪ್ರಶ್ನಿಸ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಮಹಾಭೂತಾನಿ ಭೂತಾತ್ಮ ಯೋ ದಧಾರ ಚಕಾರ ಚ ಶ್ರೀಗರ್ಭಸ್ಸ ಕಥಂಗರ್ಭೆ ಸ್ತ್ರೀಯಾ ಭೂಚರಯಾಧೃತಃ. ಯಾವ ಭಗವಂತ ಸಮಸ್ತ ಭೂತಗಳಿಗೂ ಕೂಡ ಅಂತರ್ಯಾಮಿ ಇದ್ದಾನೆ. ಯಾವ ಪ್ರಾಣಿ ಪಕ್ಷಿಗಳು ಇರಲಿ ಅದರ ಒಳಗೆ ತಾನು ನಿಂತವ. ಇದು ಬಿಡಿ, ಪಂಚಭೂತಗಳು ಅಂತ ಇದ್ದಾವೆ, ನೀರು ಗಾಳಿ, ಅವುಗಳನ್ನು ಧಾರಣೆ ಮಾಡಿದವ, ಅವುಗಳನ್ನು ನಿಯಮನ ಮಾಡುವ ಭಗವಂತ. ಅರ್ಥಾತ್ ಪ್ರಕೃತಿಯನ್ನು ನಿಯಮನ ಮಾಡುವವ, ಎಲ್ಲರನ್ನು ಕಂಟ್ರೋಲ್ ಮಾಡುವವ. ಅವನು ಹೋಗಿ ಈ ಭೂಮಿಯಲ್ಲಿ ಬಂದು ಆ ಒಂದು ಹೆಣ್ಣು ಮಗಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಕೇಳಿದರೆ ಯಾಕೆ ನೋಡಿ. ಹಾಗೆ ಶ್ರೀಗರ್ಭ ಸ ಕಥಂ ಗರ್ಭೆ ಸ್ತ್ರೀಯ ಭೂಚರಯಾಧೃತ. ಹೋಗಿ ಹೆಣ್ಣಿನ ಹೊಟ್ಟೆಯಲ್ಲಿ ಯಾಕೆ ಸೇರಿಕೊಂಡ. ಏನ ಲೋಕಾನ್ ಕ್ರಮೈರ್ಜಿತ್ವ ಸ್ತ್ರೀದಶೇಪ್ಸಯ ಸ್ಥಾಪಿತ ಜಗತಾಂ ಮಾರ್ಗೇ ತ್ರಿವರ್ಗ ಪ್ರಭವಾಸ್ತ್ರಯ. ಹೇಳ್ತಾರೆ, ದೇವತೆಗಳ ಅಪೇಕ್ಷೆಯಂತೆ ಮೂರೂ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಇದ್ದವ ಈತ. ಅಂತವನು ತಾನಿಗೇನು ಮಾಡ್ತಾನೆ. ದೇವತೆಗಳೆಲ್ಲ ಹೇಳಿದ್ರು, ಮೂರು ಲೋಕ ಯಾಕೆ ಹೇಳಿದ್ರು, ತ್ರಿವಿಕ್ರಮನಾಗಿ ಬೆಳೆದವ. ದೇವತೆಗಳಿಗೋಸ್ಕರ ಇಡೀ ಭೂಮಿಯನ್ನು ಆಕಾಶವನ್ನು ಹೀಗೆಲ್ಲ ಅಳೆದವ ಇವ. ಹಾಗಿರುವಾಗ ಅವರಿಗೆ ಇಡೀ ಭೂಮಿಯನ್ನೇ ಒದಗಿಸಿಕೊಟ್ಟ ಭಗವಂತ ತ್ರಿವರ್ಗ ಎನಿಸುವಂತಹ ಧರ್ಮಾರ್ಥ ಕಾಮಗಳನ್ನು ಜನರಿಗೆ ತಾನು ಕೊಟ್ಟು ತಾನು ಅನುಗ್ರಹ ಮಾಡುವ ಭಗವಂತ. ಇಂಥದ್ರಲ್ಲಿ ಭೂಮಿಗೆ ಯಾಕೆ ಬರಬೇಕಾಯ್ತು. ಇಡೀ ಭೂಮಿಯನ್ನು ಅತ್ಯತಿಷ್ಠದಶಾಂಗುಲಂ ಎಲ್ಲವನ್ನೂ ದಾಟಿ ನಿಂತ ಭಗವಂತ ಭೂಮಿಗೆ ಯಾಕೆ ಬರಬೇಕಾ. ಈಗ ನಮಗಾದ್ರೂ ಸರಿ, ಯಾಕೆ ಬಂದದ್ದು ಕೇಳಿದ್ರೆ ಆ ಕೆಲಸ ಆಗ್ಬೇಕಿತ್ತು, ಅದಕ್ಕೆ ಬಂದೆ ಅಂತ. ಇವನಿಗೆ ಬರಬೇಕಾದ ಅಗತ್ಯನೇ ಇಲ್ಲ. ತನ್ನ ಕಾಲಿನಲ್ಲಿ ತಾನು ಎಲ್ಲವನ್ನು ನೋಡಿ. ಸ್ಥಾಪಿತ ಜಗತಾಂ ಮಾರ್ಗೆ ತ್ರಿವರ್ಗ ಪ್ರಭವಸ್ತ್ರಯ. ನೋಡಿ, ತಾನು 3 ಹೆಜ್ಜೆಯಿಂದ ಎಲ್ಲವನ್ನೂ ದಾಟಿದವ ಅಂತವನು ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡುವ ಭಗವಂತ ತಾನು ಯಾಕೆ ಭೂಮಿಯಲ್ಲಿ ಹುಟ್ಟಿದ. ನೋಡಿ, ನಮ್ಮ ಪ್ರಶ್ನೆಗೆ ಅವರ ಪ್ರಶ್ನೆಗೆ ಇಷ್ಟೇ ವ್ಯತ್ಯಾಸ. ನಾವಾದ್ರೆ ಯಾಕೆ ಬಂದದ್ದು ಅಂತ ಒಂದೇ ಕ್ವಶನ್. ಅವನದ್ದು ಹಾಗೆಲ್ಲ. ಇಷ್ಟೆಲ್ಲ ಹಿನ್ನೆಲೆ ಹೇಳ್ತಾ ಇದ್ದಾರೆ. ಯಾಕೆ ಈ ಪ್ರಶ್ನೆ ಕೇಳ್ತೇನೆ ಗೊತ್ತಾ, ಅವನು ಇಂಥವಲ್ವಾ, ಹೌದು ಅಂತವಲ್ಲ, ಮತ್ತೆ ಯಾಕೆ ಬಂದದ್ದು ಅಂತ. ಹೌದು, ಸ್ವಲ್ಪ ಪ್ರಶ್ನೆ ಉತ್ತರ ಕೊಡೋದು ಕಷ್ಟವೇ. ಯೋ ಅಂತಕಾಲೇ ಜಗತ್ಪೀತ್ವಾ ಭೂತ್ವಾ ತೋಯಮಯಂ ವಪು ಲೋಕಮೇ ಕಾರಣವಂ ಚಕ್ರೆ ದೃಶ್ಯತ್ವ ದೃಶ್ಯೇನ ವರ್ತಮನ. ಇನ್ನು ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನುಂಗಿ ನೀರು ಕುಡಿಯುವವ ಭಗವಂತ. ಹಾಗಿರುವಾಗ ಯೋಗಿಗಳಿಗೂ ಕೂಡ ಅಂತಹ ದೃಶ್ಯವನ್ನು ಕಾಣಲಿಕ್ಕೆ ಅಸಾಧ್ಯವಾದಂಥದ್ದನ್ನು ತಾನೇನು ಮಾಡ್ತಾನೆ, ಎಲ್ಲವನ್ನು ಕೂಡ ಕುಡಿದು ನುಂಗುವವ ಅಂತವನು. ಹೇಳ್ತಾರೆ, ಲೋಕಮೇ ಕಾರಣವಂ ಚಕ್ರೆ, ಏಕಾರಣವನ್ನಾಗಿ ಮಾಡ್ತಾನೆ. ಏಕಾರಣವಂದ್ರೆ ಸಮುದ್ರವನ್ನಾಗಿ ಮಾಡ್ತಾನೆ ಅಂತವನು. ಮತ್ತೆ ಯಾಕೆ ಗೋಪತ್ವವನ್ನು ಪಡೆದ ಅಂದ್ರೆ ಗೋಪಾಲಕನಾಗಿ ಯಾಕೆ ಬಂದ. ಆಮೇಲೆ ಹೇಳ್ತಾರೆ, ಯಃ ಪುರಾಣೇ ಪುರಾಣಾತ್ಮ ವಾರಾಹಂ ರೂಪಮಸ್ಥಿತಃ ವಿಷಾಣಾಗ್ರೇಣ ವಸುಧಾಂ ಉಜ್ಜಹಾರ ಆರಿಮರ್ದನಃ. ಇನ್ನು ಭಗವಂತ ಹೇಳುವಾಗ ಪುರಾಣೇ ಪುರಾಣಾತ್ಮ ಅಂತ ಹೇಳ್ತಾರೆ. ಬಹಳ ಹಳೆಯವ, ಏನೋ ಹೊಸ್ತು, ಪಾಪ ಗೊತ್ತಿರಲಿಲ್ಲ, ಅಲ್ಲಿ ಇಲ್ಲಿ ಬಂದು. ಹಾಗಲ್ಲಪ್ಪ, ಇವ ಎಲ್ಲವನ್ನೂ ತಿಳ್ಕೊಂಡವ, ಬಹಳ ಪ್ರಾಚೀನನಾದ ಭಗವಂತ. ಹಾಗಾಗಿ ತಾನು ಪ್ರಾಚೀನವಾದಂತಹ ಅಂದ್ರೆ ಹಳೆಯ ರೂಪ, ವರಾಹ ರೂಪ, ಅದನ್ನು ತಾಳಿದ್ದಾನೆ. ಏನು ಮಾಡಿದ್ದಾನೆ, ವಿಷಾಣಾಗ್ರೇಣ, ತನ್ನ ಕೊಂಬಿನ ಅಂದ್ರೆ ತನ್ನ ಕೋಡಿನ ತುದಿಯಿಂದ ಸಮಗ್ರ ಭೂಮಂಡಲವನ್ನು ತಾನು ಏನು ಮಾಡ್ತಾನೆ, ಹೊತ್ತು ತಂದ. ಅರಿಮರ್ದನ ಅಂತ ಇಲ್ಲಿ ಕೂಡ ಹೇಳ್ತಾರೆ. ಯಾಕೆ ಅರಿಮರ್ದನ ಅಂದ್ರೆ, ಯಾರೋ ಕದ್ದುಕೊಂಡು ಹೋಗಿದ್ದಾರೆ, ಯಾರೋ ಒಬ್ಬ ದುಷ್ಟ ಇದ್ದಾರೆ, ಅಂತಹ ದುಷ್ಟನನ್ನು ಸೋಲಿಸಿ ಭೂಮಿಯನ್ನು ಹೊತ್ತು ಬಂದಿದ್ದಾನೆ. ಹಾಗಾಗಿ ಯಾಕೆ ಇವ ಅವತಾರವನ್ನು ತಾಳಿದ. ಅದು ಯಾಕೆ ಪುರಾಣಜ್ಞ ಹೇಳಿದ್ರೆ ಮೊದಲ ಅವತಾರ ಅಂತ ಹೇಳ್ತಾರೆ, ಮತ್ಸ್ಯ ಕೂರ್ಮ ವರಾಹ ಎನ್ನುವಂಥದ್ರಲ್ಲಿ. ಹಾಗಾಗಿ ಆಮೇಲೆ ಮೊದಲ ಅವತಾರ ಯಾವುದು ಕೇಳಿದ್ರೆ ಸನತ್ ಕುಮಾರ ಅಂತ ರೂಪ ಮೊದಲಿತ್ತು ಭಗವಂತನು. ಆಮೇಲೆ ಯಜ್ಞವರಾಹ ಅಂತ ಆಗತ್ತೆ. ಮತ್ಸ್ಯ ಕೂರ್ಮ ವರಾಹ ಎನ್ನುವಂಥದ್ದು ಮುಂದೆ ಇದು ಬರುವಂಥದ್ದು. ಆದ್ರೆ ವರಾಹ ಎನ್ನುವಂಥದ್ದು ಆದಿವರಾಹನಾಗಿ ಬಂದದ್ದರಿಂದ ಈ ಮಾತನ್ನು ಕೇಳ್ತಾ ಇದ್ದಾರೆ. ಯಸ್ಪುರಾ ಪುರುಹೂತಾರ್ಥೆ ತ್ರೈಲೋಕ್ಯಮಿದಮವ್ಯಯಂ ದದೌ ಜಿತ್ವಾ ವಸುಮತೀಂ ಸುರಾಣಾಂ ಸುರಸತ್ತಮಃ. ಇನ್ನು ಹಿಂದ್ರೆ ಭಗವಂತ ತಾನು ಸುರಶ್ರೇಷ್ಠನಾದವಂತ ಭಗವಂತ ಅಂತ ಹೇಳ್ತಾರೆ. ಹಾಗಾಗಿ ಇವ ಏನು ಮಾಡಿದ, ಇಂದ್ರಾದಿ ದೇವತೆಗಳಿಗೆ ಲೋಕವನ್ನು ಕೊಟ್ಟವ. ತ್ರೈಲೋಕ್ಯಂ ಇದಂ ಅವ್ಯಯಂ, 3 ಲೋಕವನ್ನು ತಂದು ಕೊಟ್ಟವ ಇಂದ್ರಾದಿಗಳಿಗೆ. ಅವರ ಸ್ವರ್ಗ ಲೋಕವನ್ನೆಲ್ಲ ಗೆದ್ದು ತಂದು ಕೊಟ್ಟವ.
ಅದು ಆದ್ರೂ ಕೊಟ್ಟ ಲೋಕಗಳು ಹೇಗೆ ಕೇಳಿದ್ರೆ ಭಗವಂತ ಕೊಟ್ಟದ್ದುಂಟಲ್ಲ, ಅದು ನಾಶವಾಗದ ಲೋಕಗಳು. ನಾವೇನಾದ್ರೂ ಹೋಗಿ ಗಲಾಟೆ ಮಾಡಿ ಪಡ್ಕೊಂಡ್ರೆ ಅದು ಎಷ್ಟು ಸಮಯ ಇರ್ತದೆ ಅಂತ ನಿಶ್ಚಯ ಇಲ್ಲ. ಆದ್ರೆ ಇದು ಹಾಗಲ್ಲ. ಹಾಗಾಗಿ ಹೇಳ್ತಾರೆ, ದದೌ ಜಿತ್ವಾ ವಸುಮತಿ, ಈ ಭೂಮಿಯನ್ನು ತಾನು ಗೆದ್ದು ದೇವತೆಗಳಿಗೆ ದಾನ ಕೊಟ್ಟವ ಅಂತವನು ಈ ಭೂಮಿಗೆ ಬರಬೇಕಾ? ಏನ ಸಂಹ್ಯೈ ವಪುಃಕೃತ್ವ ದ್ವಿಧಾ ಕೃತ್ವ ಚ ತತ್ಪುನಃ ಪೂರ್ವದೇವೋ ಮಹಾವೀರ್ಯೋ ಹಿರಣ್ಯಕಶಿಪುರ್ಹತಃ. ಇದೇ ಶ್ರೀಹರಿ ತಾನು ಶರೀರವನ್ನು ಧರಿಸಿ ಮನುಷ್ಯರಂತೆ ತಾನು ಅವತಾರ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂತ ಕೇಳುವಾಗ ಹೇಳ್ತಾರೆ, ಮಹಾದ್ವೇಷಿಗಳಾದಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದಾರಲ್ಲ, ಅವರನ್ನೆಲ್ಲ ಸಂಹರಿಸಿದವ. ಹಾಗಿರುವಾಗ ಮತ್ತೆ ಯಾಕಿಂತ ವರಾಹಾವತಾರವನ್ನು ಮಾಡಿದ? ಇಲ್ಲಿ ಹೇಳುವಾಗ ಹಿರಣ್ಯಕಶಿಪೋರ್ಹತಃ ಅಂತ, ಹಿರಣ್ಯಕಶಿಪುವನ್ನು ಕೊಂದಂತಹ ಭಗವಂತ ವರಾಹ ರೂಪವನ್ನು ಯಾಕೆ ಅವತಾರ ಮಾಡಿದ? ಹಿರಣ್ಯಕಶಿಪುವನ್ನು ಕೊಂದದ್ದು ನರಸಿಂಹಾವತಾರ. ಈಗ ಮತ್ತೆ ಹಿರಣ್ಯಾಕ್ಷನನ್ನು ವಧೆ ಮಾಡುವಂತ ರೂಪವನ್ನು ಯಾಕೆ ಪಡ್ಕೊಂಡ? ಯಃ ಪುರಾತ್ಯನಲೋ ಭೂತ್ವಾ ಔರ್ವ ಸಂವರ್ತಕೋ ವಿಭು ಪಾತಾಳಸ್ಥೋರ್ಣವಗತಂ ಪಪೌ ತೋಯಮಯಂ ಹವಿಹಿ. ಹಿಂದೆ ಸಂವರ್ತಕ ಅಂದ್ರೆ ವಡವಾಗ್ನಿ, ಈ ಜಗತ್ತನ್ನು ಸುಡುವಂತಹ ಅಗ್ನಿಯನ್ನು ಧರಿಸಿದವ, ಅವನನ್ನು ಔರ್ವ ಅಂತ ಹೆಸರಿನಲ್ಲಿ ಕರೀತಾರೆ. ಹಾಗಾಗಿ ಬೆಂಕಿಯನ್ನು ತಾನು ನುಂಗಿದಂತಹ ರೂಪ ಭಗವದ್ರೂಪ ವಡವಾನಲ ಅಂತ. ಅಂತಹವನು ತಾನು ಬೆಂಕಿಯನ್ನು ಪಾತಾಳದಲ್ಲಿರಲಿ ಎಲ್ಲೇ ಇರಲಿ ತಾನು ಧಾರಣೆ ಮಾಡಿದ ಭಗವಂತ, ತಾನು ಸಮುದ್ರದ ನೀರನ್ನೆಲ್ಲ ತಾನು ನುಂಗಿ ಕುಡಿಯುವವ, ಅದನ್ನು ಒಣಗಿಸುವವ. ಅಂತಹ ಸಾಮರ್ಥ್ಯ ಉದ್ದವ ಭೂಮಿಗೆ ಯಾಕೆ ಬಂದ ಅಂದ್ರೆ, ಭೂಮಿಯ ಎಲ್ಲಿ ಉಂಟು ಹೇಳಿದ್ರೆ ನೀರಿನಲ್ಲಿ ಉಂಟು. ಈ ವರಾಹ ಅವತಾರದಲ್ಲಿ ನೀರನ್ನು ಮತ್ತೆ ಯಾಕೆ ಎತ್ತಿದೆ? ಹಾಗಾದ್ರೆ ನೀರನ್ನೇ ಒಣಗಿಸಬಹುದಲ್ಲ, ಮತ್ತೆ ಪುನಃ ಇದೇ ಯಾಕೆ ಬರಬೇಕಿತ್ತು ಎನ್ನುವ ಅರ್ಥದಲ್ಲಿ ತಾನು ಕೇಳ್ತಾ ಇದ್ದಾರೆ. ಸಹಸ್ರ ಚರಣಂ ಬ್ರಹ್ಮನ್ ಸಹಸ್ರಾಂಶಂ ಸಹಸ್ರಗಂ ಸಹಸ್ರ ಶಿರಸಂ ದೇವಂ ಯಮಾಹುರ್ವೈ ಯುಗೇ ಯುಗೇ. ಪ್ರತಿಯೊಂದು ಯುಗದಲ್ಲಿಯೂ ಕೂಡ ವಿಷ್ಣು ಏನು ಮಾಡ್ತಾನೆ? ತಾನು ಅವತಾರವನ್ನು ಮಾಡಿ ಸಹಸ್ರ ರೂಪದಿಂದ ಎಲ್ಲರನ್ನು ಕೂಡ ತಾನು ವ್ಯಾಪಿಸಿ ಅನುಗ್ರಹ ಮಾಡಿದ ರೂಪ ಇವ. ಹಾಗಾಗಿ ಹೇಳ್ತಾರೆ, ಸಾವಿರಾರು ಕಿರಣ ಸಹಸ್ರ ಶಿರಸಂ ದೇವಂ, ಸಾವಿರಾರು ಕಿರಣಗಳಿಂದ ಸಾವಿರಾರು ತಾನು ತಲೆಗಳಿಂದಲೂ ಕೂಡ ಕೂಡಿಕೊಂಡಿರುವವ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಅಂತಹವನು ಅಷ್ಟೆಲ್ಲ ಇದ್ದ ಮೇಲೆ ಮತ್ತ್ಯಾಕೆ ಇಲ್ಲಿ ಬಂದ? ನಾಭ್ಯರಣ್ಯಾಂ ಸಮುತ್ಪನ್ನಂ ಯಸ್ಯ ಪೈತಾಮಹಂ ಗೃಹಂ ಏಕಾರ್ಣವಗತೇ ಲೋಕೆ ತತ್ಪಂಕಜಂ ಅಪಂಕಜಂ. ಪ್ರಳಯ ಕಾಲದಲ್ಲಿ ಲೋಕವನ್ನೆಲ್ಲ ಒಂದೇ ರೀತಿ ಮಾಡಿದವ. ಈಗ ಎಲ್ಲ ನಮಗೆ ಆ ಲೋಕ ಈ ಲೋಕ ಅಂತ ಎಲ್ಲ ತೋರಿಸ್ತವೆ. ಆದ್ರೆ ಆವಾಗ ಪ್ರಳಯ ಕಾಲದಲ್ಲಿ ಒಂದೇ ಏಕಾರ್ಣವಗತೇ ಲೋಕೆ, ಒಂದೇ ಸಮುದ್ರ ರೂಪವನ್ನು ತಾಳಿತ್ತು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬ್ರಹ್ಮದೇವನಿಗೆ ಆಧಾರವಾದಂತಹ ಯಾವ ಕಮಲ ಉಂಟಲ್ಲ, ಅದು ಹುಟ್ಟಿಕೊಂಡದ್ದು ಯಾವುದು ಕೇಳಿದ್ರೆ ಕೆಸರಿನಲ್ಲಿ. ಆದರೆ ಶುದ್ಧವಾದ ಕಮಲ ಅದು ಎಲ್ಲಿ ಇತ್ತು ಕೇಳ್ತಾರೆ ಕೇಳಿದ್ರೆ ಬ್ರಹ್ಮನ ನಾಭಿ ಕಮಲದಿಂದ. ಅಂತಹ ನಾಭಿಯನ್ನು ಧರಿಸಿದವ ಯಾರು? ಪದ್ಮನಾಭನಾಗಿ ನಿಂತವ ಭಗವಂತ. ಏನತೆ ನಿಹತ ದೈತ್ಯಾ ಸಂಗ್ರಾಮೇ ತಾರಕಾಮಯೇ ಸರ್ವದೇವಮಯಂ ಕೃತ್ವ ಸರ್ವಾಯುಧಧರಂ ವಪು ಗರುಡಸ್ಥೇನ ಚೋತ್ಸಿಕ್ತಃ ಕಾಲನೇಮಿರ್ನಿಪಾತಿತಃ. ಇದೇ ಭಗವಂತ ತಾನೇನು ಮಾಡ್ತಾನೆ? ಚತುರ್ಮುಖನನ್ನು ಹೆಡೆದ. ಇಡೀ ಲೋಕವನ್ನು ತನ್ನ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವ. ಹೋಗಿ ಹೋಗಿ ಲೋಕಕ್ಕೆ ಯಾಕೆ ಬರಬೇಕು? ಇಡೀ ಬ್ರಹ್ಮಾಂಡವನ್ನು ಹೊತ್ತಿದವ ಹೇಳಿ ಆಮೇಲೆ ಹೇಳ್ತಾರೆ, ತಾರಕಾಸುರವನ್ನು ಸಂಹರಿಸಿದಾಗ ಸಮಸ್ತ ದೇವತೆಗಳ ಶರೀರವನ್ನು ಆಯುಧಗಳನ್ನು ಎಲ್ಲರ ನಿಯಾಮಕತ್ವವನ್ನು ಸೂಚಿಸಿ ತಾನು ಘೋರವಾದ ಯುದ್ಧವನ್ನು ಮಾಡಿ ದೈತ್ಯವನ್ನು ಸಂಹರಿಸಿದವ. ನೋಡಿ, ಇದು ಒಂದು ವೈಶಿಷ್ಟ್ಯ ಶ್ಲೋಕ. ಏನು ಹೇಳ್ತಾರೆ? ಏನತೆ ನಿಹತ ದೈತ್ಯ ಸಂಗ್ರಾಮೇ ತಾರಕಾಮೇ. ತಾರಕಾಸುರನ ಜೊತೆಗೆ ಯುದ್ಧ ಆದದ್ದು ನಮಗೆ ಗೊತ್ತು. ಆವಾಗ ಎಲ್ಲ ದೈತ್ಯರನ್ನು ನಾಶ ಮಾಡಿದಾನೆ. ಸರ್ವದೇವಮಯಂ. ನೋಡಿ, ಹೀಗೆಲ್ಲ ಇದ್ದುಕೊಂಡು ತಾನು ಸಂಗ್ರಾಮದಲ್ಲಿ ದೈತ್ಯರನ್ನು ಸಂಹಾರ ಮಾಡಿದವ ಅಂತ. ತಾರಕಾಸುರನ ವಧೆಯನ್ನು ಷಣ್ಮುಖ ಮಾಡಿದ್ದ, ಇದೆಲ್ಲವೂ ಹೌದು. ಆದರೆ ಅವರ ಒಳಗಿದ್ದವ ಯಾರು ಕೇಳಿದರೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಆ ಷಣ್ಮುಖನ ಒಳಗೆ, ಸುಬ್ರಹ್ಮಣ್ಯನ ಒಳಗೆ ಸುಷ್ಟಾಗಿ ನಿಂತವ ಯಾರು ಕೇಳಿದ್ರೆ ಭಗವಂತ. ನಮಗೆ ಎದುರುಗಡೆ ಇರುವ ವ್ಯಕ್ತಿ ಕಾಣ್ತಾನೆ, ಅದರ ಒಳಗಿರುವ ಶಕ್ತಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀನಿದ್ದುಕೊಂಡು ಅಲ್ಲಿ ಮಾಡಿದವ. ಹಾಗಿರುವಾಗ ಮುಂದೆ ಹೇಳ್ತಾರೆ, ಉತ್ತರಾಂತೆ ಸಮುದ್ರಸ್ಯ ಕ್ಷೀರೋದಸ್ಯಾಮೃತೋದಧೆ ಯಶ್ಚೇತೆ ಶಾಶ್ವತಂ ಯೋಗಂ ಅಸ್ಥಾಯ ತಿಮಿರಂ ಮಹತ್. ಗರುಡಾರೂಢನಾಗಿ ಬಂದಂತಹ ಈ ಭಗವಂತ
ಏನು ಮಾಡ್ತಾನೆ, ಕಾಲನೇಮಿಯಾದಂಥ ದೈತ್ಯರನ್ನೆಲ್ಲ ನಾಶ ಮಾಡಿದ್ದಾನೆ. ತಾರಕಾಸುರರನ್ನು ಮಾತ್ರ ಅಲ್ಲ, ಕಾಲನೇಮಿಯಾದಿ ದೈತ್ಯರನ್ನು ನಾಶ ಮಾಡಿದ್ದಾನೆ. ಅದು ಕೂಡ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಉತ್ತರ ದಿಗ್ಭಾಗದಲ್ಲಿ ಮಹಾಂಧಕಾರವಾದಂತಹ ಅಂಧಕಾಸುರ ಆವರಿಸಿಕೊಂಡಿದ್ದ. ಅವನನ್ನು ತಾನು ನಾಶ ಮಾಡಿದ್ದಾನೆ. ಅದನ್ನು ಹೇಗೆ ಕೇಳಿದರೆ ಯೋಗಾಭ್ಯಾಸದಿಂದ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಗವಂತ ಯಾಕೆ ತಾನು ಒಬ್ಬ ಗೋಪಾಲಕನಾಗಿ ಬಂದ? ಯಶ್ಚೇತೆ ಶಾಶ್ವತಂ ಯೋಗಮಾಸ್ಥಾಯ ತಿಮಿರಂ ಮಹತ್ ಅಂತ. ಅಂತಹ ಅಂಧಕಾರವನ್ನೇ ನಾಶ ಮಾಡುವವ ಭಗವಂತ ಯಾಕೆ ತಾನು ಬಂದ? ಯಾರು ಈ ಕಾಲನೇಮಿ ಅಂದರೆ ದ್ವಿತೀಯ ಮಗ, ರಾವಣನಿಗೆ ಸಂಬಂಧಿಯೂ ಆಗಿದ್ದಾನೆ ಅಂತ ಹೇಳಿ 100 ಮುಖಗಳನ್ನು 100 ಭುಜಗಳನ್ನು ಧಾರಣೆ ಮಾಡಿದ ದೈತ್ಯ ಕಾಲನೇಮಿ ಅಂತ ಹೇಳ್ತಾರೆ. ಅಂತವನು ತಾನು ಯುದ್ಧದಲ್ಲಿ ವಿಷ್ಣುವಿನಿಂದ ಚಕ್ರದಿಂದ ಸಂಹರಿಸಲ್ಪಡ್ತಾನೆ. ಹಾಗಾಗಿ ಅಂತಹ ಪರಾಕ್ರಮಿಯಾದ ಭಗವಂತ ಯಾಕೆ ಅವತಾರ ಮಾಡಿದ? ಸುರಾರೇಣೀರ್ ಗರ್ಭಮಾದತ್ತ ದಿವ್ಯಂ ತಪ್ತ ತಪಃ ಪ್ರಕರ್ಷದಾದಿತಿ ಪುರಾಣಂ ಚಕ್ರಂಜಯೋ ದೈತ್ಯ ಗಣಾವರುದ್ಧಂ ಗರ್ಭಾವಧಾನೆ ರಮಯಾಂಚಕಾರ. ಹಿಂದೆ ಸರ್ವೋತ್ತಮನಾದಂಥ ಭಗವಂತ ಕೃಷ್ಣ ತಾನೇನು ಮಾಡ್ತಾನೆ, ಅವತಾರ ಭೂಮಿಯಲ್ಲಿ ತಾನು ತನ್ನ ತಪಸ್ಸಿನ ಮಹಿಮೆಯಿಂದ ತಾನು ಗರ್ಭದಲ್ಲಿ ಬಂದವ, ವಾಮನ ಇತ್ಯಾದಿಗಳೆಲ್ಲ ಆಗುವಾಗ. ಹಾಗಾಗಿ ಯಾರು ಗರ್ಭಧಾರಣೆ ಮಾಡಿದ್ರು? ಇದರಂತೆ ಇಂದ್ರನನ್ನು ಗರ್ಭಧರಿಸಿದ್ಲು. ಹಾಗಾಗಿ ಕಶ್ಯಪ ಅದಿತಿಗಳು. ಅಂಥದ್ರಲ್ಲಿ ತಾನು ಬಂದು ವೇದವನ್ನು ಉದ್ಧಾರ ಮಾಡಿ ದೈತ್ಯ ಗಣಾವರುದ್ಧಂ, ದೈತ್ಯರನ್ನೆಲ್ಲ ಮತ್ತೆ ತಾನು ನಾಶ ಮಾಡುವ, ಬಂಧಿಸುವ ಹಾಗೆ ಮಾಡಿದವ ಅಂತಹ ಭಗವಂತ ಜಗತ್ತಿಗೆ ಸಂತೋಷವನ್ನು ಕೊಟ್ಟವ ಮತ್ತೆ ಯಾಕೆ ತಾನು ಗೋಪಾಲಕನಾಗಿ ಬಂದ ಅಂದ್ರೆ, ಒಂದು ಸಲ ಬಂದಾಗಿದೆ. ವಾಮನಾವತಾರವಾಗಿ ಬಂದು ತಾನು ಮತ್ತೆ ಕಳೆದು ಹೋದ ಸಂಪತ್ತನ್ನೆಲ್ಲ ಕೊಟ್ಟು ವೇದವನ್ನು ಉದ್ಧಾರ ಮಾಡಿದವ. ಹಾಗಾಗಿ ಅಲ್ಲಿ ಉಪನಯನ ಇತ್ಯಾದಿಗಳಿಗೆಲ್ಲ ಬಹಳ ಮಹತ್ವವನ್ನು ಕೊಟ್ಟ ರೂಪ ಇರುವಾಗ ಮತ್ಯಾಕೆ ಇದು ಬಂದ್ರು? ಪೃಷ್ಣಿ ಸುತಪ ಅಂತ ದಂಪತಿಗಳಲ್ಲಿ ಅವತಾರ ಮಾಡಿದವ, ಪೃಷ್ಣಿಗರ್ಭ ಎನಿಸಿದವ ಭಗವಂತ ಮತ್ತೆ ಇಲ್ಲಿ ಯಾಕೆ ಮತ್ತೊಂದು ಸಲ ಬರಬೇಕಾಯಿತು? ಪದಾನಿಯೋ ಲೋಕಮಯಾನಿ ಕೃತ್ವಾ ಚಕಾರ ದೈತ್ಯಾನ್ ಸಲಿಲೇಶಯಾಂಸ್ತಾನ್ ಕೃತ್ವಾ ಚ ದೇವಾನ್ ಸ್ತ್ರಿವಶ್ಚ ದೇವಾನ್ ಚಕ್ರೇ ಚ ದೇವಂ ಪುರುಹೂತಮೇವ. ಆಮೇಲೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ತ್ರಿವಿಕ್ರಮಾವತಾರದಲ್ಲಿ ತನ್ನ ಪಾದಗಳಿಂದ 3 ಲೋಕವನ್ನು ಅಳಿತಾನೆ ಅಂತ ಕೊಟ್ಟರು. ಅಳಿಯುವಾಗ ಏನು ಮಾಡ್ತಾನೆ, ದೈತ್ಯರನ್ನು ಸಮುದ್ರದ ಪಾತಾಳಕ್ಕೆ ಸಮುದ್ರದಲ್ಲಿ ಇರುವಂತಹ ದೈತ್ಯರನ್ನೆಲ್ಲ ಪಾತಾಳದಲ್ಲಿ ಇರುವಂತೆ ಮಾಡಿದ, ದೇವತೆಗಳನ್ನು ಸ್ವರ್ಗದಲ್ಲಿ ಇರುವಂತೆ ಮಾಡಿದ, ಮತ್ತೆ ಇಂದ್ರಾದಿಗಳನ್ನು ದೇವಾಸುರರನ್ನಾಗಿ ತಾನು ಅವರಿಗೆ ಪದವಿಯನ್ನೆಲ್ಲ ಕೊಟ್ಟ. ಅಂಥವನು ಮತ್ತೆ ಯಾಕೆ ಗೋಪಾಲಕನಾಗಿ ಬಂದ? ಕಾರಣ ಇಷ್ಟೇ, ಅಹಂಕಾರ ಇತ್ಯಾದಿಗಳನ್ನು ಮಾಡಿದಂಥ ಬಲಿ ಇತ್ಯಾದಿಗಳನ್ನು ಮಾಡಿದ. ಅಲ್ಲಿದ್ದಂಥ ಅಸುರರನ್ನು ಕೆಳಗೆ ದೂಡಿ ಆಯಿತು ಒಂದು ಸಲ, ಒಳ್ಳೆಯವರನ್ನು ಮೇಲೆ ಎತ್ತಿ ಆಯಿತು. ಮತ್ತೆ ಈಗ ಯಾಕೆ ಬರಬೇಕಾಯ್ತು? ಒಂದ್ಸಲ ಆಯ್ತಲ್ಲ, ಮತ್ತೆ ಈಗೇನು ಇವನಿಗೆ ಕೆಲಸ? ಹಾಗಾದ್ರೆ ಮತ್ತೆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ಮೇಲೆ ಮತ್ತೆ ಏನಾಯಿತು? ಹಾಗಾದ್ರೆ ಮತ್ತೆ ಯಾಕೆ ಕೃಷ್ಣ ಅವತಾರ ಮಾಡಿದ? ಗಾರ್ಹಪತ್ಯಂಚ ವಿಧಿನ ಅನ್ಮಹಾರ್ಯಂಚ ಕರ್ಮಣ ಅಗ್ನಿಮಾವಹನೀಯಂಚ ವೇದೀಂ ಚೈವ ಕುಶಂ ಸ್ರುವಂ ಪ್ರೋಕ್ಷಣೀಯಂ ಸ್ರುವಂ ಚೈವ ಅವಭೃತ್ಯಂ ತಥೈವ ಚ. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ತಾನು ಧರ್ಮದ್ವೇಷಿಗಳನ್ನು ನಾಶ ಮಾಡಿ ಅವರಿಗೆ ಕರ್ಮಕಾಂಡವನ್ನು ಉದ್ಧಾರ ಮಾಡಿ, ಅಂದರೆ ಕೇವಲ ಕರ್ಮಕಾಂಡದಲ್ಲಿದ್ದವರಿಗೆ ಜ್ಞಾನ ಕಾರ್ಯವನ್ನು ಕೊಡುವ ಮೂಲಕ ಎಂಥ ಕರ್ಮಕಾಂಡಗಳು ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಅಗ್ನಿ, ಗಾರ್ಹಪತ್ಯ, ಅನ್ವಾಹಾರ್ಯ, ದಾಕ್ಷಿಣಾಗ್ನಿಯ ಅಂತ ಅಗ್ನಿಗಳೆಲ್ಲ ಇತ್ತು. ಇದನ್ನೆಲ್ಲ ತಾನು ಸ್ಥಿರ ಮಾಡಿದ ಭಗವದ್ರೂಪ. ತಾನು ಬಂದು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ಹೇಳಿಕೊಟ್ಟ ರೂಪ. ಯಜ್ಞ ವರಾಹ ರೂಪಿಯಾಗಿ ತಾನು ಕರ್ಮದ ಒಂದು ಸ್ಥಿತಿಯನ್ನು, ಕರ್ಮಾಂಗವನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟವ, ಶ್ರಾದ್ದಾದಿಗಳನ್ನೆಲ್ಲ ಕೊಟ್ಟಂತ ವರಾಹ. ಇನ್ನು ಅದಕ್ಕೆ ಯಜ್ಞಕ್ಕೆ ಬೇಕಾದ ವಸ್ತುಗಳು ಉಂಟಲ್ಲ, ಅದನ್ನೂ ನಿರ್ಮಾಣ ಮಾಡಿಕೊಟ್ಟವನು ಭಗವಂತನೇ ಅಂತ ಹೇಳ್ತಾರೆ. ಯಾವುದೆಲ್ಲ ಕೇಳಿದ್ರೆ, ಅಗ್ನಿಂ ಆವಾಹನೀಯಂಚ ವೇದೀಂಚೈವ ಕುಶಂ ಧ್ರುವಂ ಪ್ರೋಕ್ಷಣೀಯಂ ಧ್ರುವಂ ಚೈವ ಅವಭೃತ್ಯಂ ತಥೈವ ಚ ಅಂತ ಹೇಳ್ತಾರೆ. ಕರ್ಮಾಂಗವಾದಂಥ ಆವಾಹನೀಯ ಎನ್ನುವಂಥ ಅಗ್ನಿ, ವೇದಿ ಅಲ್ಲಿ ವೇದಿಕೆ ಎನ್ನುವಂಥದ್ದು ಉಂಟಲ್ಲ ಅದು, ಆಮೇಲೆ ಕುಶ, ಸ್ರುವ, ಪ್ರೋಕ್ಷಣೀ ಪಾತ್ರ, ಸೃಕ್, ಅವಭೃತ ಇತ್ಯಾದಿಗಳನ್ನು ಕರ್ಮ ಯಜ್ಞ ಸಾಮಗ್ರಿಗಳನ್ನೆಲ್ಲ ಸೃಷ್ಟಿ ಮಾಡಿದ ರೂಪ. ಹಾಗಾಗಿ ಮತ್ತೆ ಇವ ಹೇಗೆ ತಾನು ಗೋಪಾಲಕನಾಗಿ ಬಂದ? ಇದರ ಬಗ್ಗೆ, ಯಜ್ಞದ ಬಗ್ಗೆ ವಿಸ್ತೃತವಾದ ಚಿಂತನೆ ಕೊಟ್ಟದ್ದೇ ಯಜ್ಞವರಾಹ ರೂಪ. ತಾನು ಹೇಗೆ ಒಂದು ಪಿತೃಕರ್ಮಗಳನ್ನು ಮಾಡಿಕೊಟ್ಟಂಥ ರೂಪವೂ ಕೂಡ ಯಜ್ಞವರಾಹನೆ. ಹೀಗೆ ಅಂತವನು ಮತ್ತೆ ಯಾಕೆ ಕೃಷ್ಣನಾಗಿ ಬಂದ? ಅಥನೇರಂಶ್ಚೈವ ಯಶ್ಚಕ್ರೆ ಹವ್ಯಭಾಗ ಪ್ರದಂ ಸವೈ ಹವ್ಯದಾಂಶ್ಚ ಸುರಾಂ ಚಕ್ರೆ ಕ್ರವ್ಯಾದಾಂಶ್ಚ ಪಿತೃನಪಿ
ಭಾಗಾರ್ಥೇ ಯಜ್ಞವಿಧಿನ ಯೋ ಯಜ್ಞೋ ಯಜ್ಞಕರ್ಮಣಿ ಯೋಪಾನ್ ಸಮಿತ್ಪ್ರಭಂ ಸೋಮಂ ಪವಿತ್ರಂ ಪರಿಧೀನಪಿ. ಯಜ್ಞರೂಪಿಯಾದ ಪರಮಾತ್ಮ ತಾನು ಯಜ್ಞಕರ್ಮಗಳಲ್ಲಿ ಹೇಗಿರಬೇಕು ಅಂತ ಎಲ್ಲ ತೋರಿಸಿಕೊಟ್ಟವ. ಭೋಗಾರ್ಥವಾಗಿ ಋಷಿಗಳು ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಯಜ್ಞದ ಹವಿರ್ಭಾಗವನ್ನು ಅವರು ಅಗ್ನಿಗೆ ಕೊಟ್ಟರೂ ಕೂಡ, ಆ ದೇವತೆಗಳನ್ನು ಸ್ವೀಕರಿಸಿದ್ರು ಕೂಡ, ಹವಿಷ್ಯನ್ನು ನಿಜವಾಗಿ ಸ್ವೀಕರಿಸ್ತಾ ಇದ್ದವ ಯಾವ ಕೇಳಿದ್ರೆ ಭಗವಂತನೇ. ಯಜ್ಞ ಭಾಗ ಪ್ರದಂಸವೈ, ಯಜ್ಞಕ್ಕೆ ಫಲ ಕೊಟ್ಟವನು ಅವನೇ ಭಗವಂತ. ಆ ದೇವತೆಗಳ ಮೂಲಕ ಕೊಟ್ಟರು ಕೂಡ ಅದನ್ನು ನಿಜವಾಗಿ ಸ್ವೀಕರಿಸಿದವ ಯಾರು ಕೇಳಿದ್ರೆ ತಾನೇ ಸ್ವೀಕರಿಸಿದವ. ಇನ್ನು ಇಷ್ಟು ಮಾತ್ರ ಅಲ್ಲ, ಹವ್ಯದಾಂಶ್ಚ ಸುರಾಂಚಕ್ರೆ ಕ್ರವ್ಯಾದಾಂಚ ಪಿತೃನಪಿ, ಪಿತೃದೇವತೆಗಳ ಆರಾಧನೆ ಮಾಡಲಿಕ್ಕೂ ಕೂಡ ಕಲಿಸಿಕೊಟ್ಟವ ಭಗವಂತ. ನೀವು ಏನಾದ್ರೂ ಕವ್ಯವನ್ನು ಅಂದ್ರೆ ಪಿತೃಗಳಿಗೆ ಕೊಟ್ಟದ್ದು ಕವ್ಯ, ದೇವತೆಗಳಿಗೆ ಕೊಟ್ಟದ್ದು ಹವ್ಯ, ನೀವು ಕೊಟ್ರೆ ಅದನ್ನು ಯಾರು ಸ್ವೀಕಾರ ಮಾಡ್ತಾನೆ ಅಂತ ಕೇಳಿದ್ರೆ ಅದು ಭಗವಂತ ವರಾಹ ರೂಪಿಯೇ. ಹೀಗೆ ಯಜ್ಞದ ವಿಧಾನವನ್ನು ಸೃಷ್ಟಿ ಮಾಡಿ ಅಲ್ಲಿ ಮತ್ತೆ ಯಜ್ಞ ವಿಧಿನ ಯೋ ಯಜ್ಞೋ ಯಜ್ಞಕರ್ಮಣಿ ಯೋಪಾನ್ ಸಮಿತ್ಸ್ರುವಂ ಸೋಮಂ ಪವಿತ್ರಂ ಪರಿಧೀನಪಿ. ಆಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದವನು ವರಾಹ. ಯಾವುದು? ಯೂಪ. ಯೂಪ ಅಂದ್ರೆ ಬಲಿ ಕೊಡ್ಲಿಕ್ಕಿರುವಂತಹ ಯಾವ ಸ್ತಂಭ. ಆಮೇಲೆ ಸಮಿತ್, ಹೋಗಬೇಕಾದ್ರೆ ಹೋಮಕ್ಕೆ ಹಾಕಬೇಕಾದಂಥ ಸಮಿತಿಗಳು ಅದರ ಲಕ್ಷಣ. ಆಮೇಲೆ ಸುಕ್ಸೃವ ಅಂತ ಹೋಮಕ್ಕೆ ಹಾಕುವಂಥ ತುಪ್ಪದ ಪಾತ್ರೆಗಳು, ತುಪ್ಪದ ಸೌಟು ಏನುಂಟು ಅದು, ಅದಕ್ಕೆ ಬೇಕಾದಂಥ ಸೋಮ ರಸಗಳು, ಆಮೇಲೆ ಪವಿತ್ರ, ಆಮೇಲೆ ಪರಿಧಿಗಳು, ಇದೆಲ್ಲಕ್ಕೂ ಕೂಡ ಸೃಷ್ಟಿ ಮಾಡಿದವನು. ಯಾಜ್ಞೀಯಾನಿ ಚ ದ್ರವ್ಯಾಣಿ ಯಜ್ಞಾಂಶ್ಚ ಸವನಾನಲಾನ್ ಸದಸ್ಯಾನ್ ಯಜಮಾನಾಂಶ್ಚ ಮೇಧಾದೀಂಶ್ಚ ಕ್ರತೋತ್ತಮಾನ್. ಯಜ್ಞಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದ್ರವ್ಯಗಳನ್ನು, ಯಜ್ಞಕ್ಕೆ ಯೋಗ್ಯವಾದಂಥ ಅಗ್ನಿಗಳನ್ನು, ಯಜ್ಞಾಂಗಭೂತವಾದ ವಸ್ತುಗಳನ್ನು, ಹೀಗೆ ಎಲ್ಲವನ್ನೂ ಕೂಡ ಕೊಟ್ಟ. ಆಮೇಲೆ ಅದಕ್ಕೆ ಬೇಕಾದಂಥ ಸದಸ್ಯರು ಅಂತ ಇದ್ದಾರೆ ಯಾಗದಲ್ಲಿ. ಹಾಗಾಗಿ ಸದಸ್ಯರನ್ನು, ಆ ಯಜ್ಞಕ್ಕೆ ಬೇಕಾದಂಥ ಯಜಮಾನನನ್ನು, ಅದಕ್ಕೆ ಬೇಕಾದಂಥ ಶ್ರೇಷ್ಠವಾದ ಪಶುಗಳನ್ನು ಹಾಕುವ ದ್ರವ್ಯಗಳನ್ನು ಮೊದಲಾದದ್ದು ಮಾತ್ರ ಅಲ್ಲ. ಆಮೇಲೆ ಹೇಳ್ತಾರೆ ಮೇಧಾದೀಂಚ ಕ್ರತೋತ್ತಮಾನ್, ಉತ್ತಮವಾದ ಕ್ರತುಗಳು. ಯಾವುದು ಕೇಳಿದ್ರೆ ರಾಜಸೂಯ ಇತ್ಯಾದಿ ಎಲ್ಲ ಕ್ರತುಗಳನ್ನು, ಇದೆಲ್ಲವನ್ನು ನಿರ್ಮಾಣ ಮಾಡಿದವನು ಯಾರು ಕೇಳಿದ್ರೆ ಯಜ್ಞವರಾಹ. ವಿಭಭ್ರಾಜ ಪುರಾಯಶ್ಚ ಪಾರಮೇಶ್ವೇವ ಕರ್ಮಣ ಯುಗಾನ್ ಅನುರೂಪಾನ್ ಯಃ ಕೃತ್ವಾ ಲೋಕಾನ್ ಅನುಪರಿಕ್ರಮಾನ್. ಹಿಂದೆ ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಿಸಿದಂಥ ಕರ್ಮಗಳನ್ನು, ವಿಧಿವಿಧಾನಗಳನ್ನೆಲ್ಲ ಹೇಳಿಕೊಟ್ಟವನು ಯಾರು ಕೇಳಿದರೆ ಯಜ್ಞವರಾಹ. ಹಾಗಾಗಿ ತಾನು ಸೃಷ್ಟಿಸಿ ಅವುಗಳ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಸರಿದೂಗುವಂತೆ ಮಾಡಿದವನು ಯಾರು ಕೇಳಿದರೆ ಅದು ಇವನು ಅಂತ ಕೇಳ್ತಾರೆ. ಯುಗಾನ್ ಅನುರೂಪಾನ್, ಆಯಾಯ ಯುಗಕ್ಕೆ ಸರಿಯಾಗಿ ಹೇಗೆ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟವನು ಯಜ್ಞವರಾಹ. ಸರ್ವಭೂತಗಣಾನ್ ಸೃಷ್ಟ್ವಾ ಸರ್ವಭೂತ ಗುಣಾತ್ಮಕಃ ಕ್ಷಣಾನ್ ನಿಮೇಷಾನ್ ಕಾಷ್ಟಾಂಚ ಕಾಲಸ್ಯೈ ಕಲ್ಯತೆ ಕ್ಷಯಂ ಮುಹೂರ್ತ ಸ್ಥಿತಯಃ ಮಾಸಾಃ ದಿನ ಸಂವತ್ಸರಂ ತಥಾ ಋತವಃ ಕಾಲಯೋಗಾಶ್ಚ ಪ್ರಮಾಣಂ ವಿವಿಧಂ ನೃಪ ಆಯುಃ ಕ್ಷೇತ್ರಾಣ್ಯುಪಚಯಂ ಲಕ್ಷಣಂ ರೂಪಯತ್ಸವಂ. ಇನ್ನು ಯಜ್ಞವರಾಹ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಸಮಸ್ತ ಭೂತಗಣಗಳನ್ನು ಸೃಷ್ಟಿ ಮಾಡಿದ, ಸರ್ವಭೂತ ಗುಣಗಳಿಗೆ ನಿಯಾಮಕನಾದ. ಆಮೇಲೆ ಕಾಲಕ್ಕೆ ಅಂದ್ರೆ ಎಲ್ಲಿಂದ ಕ್ಷಣದಿಂದ ಆರಂಭ ಆಗ್ತದೆ, ಕ್ಷಣ ನಿಮೇಷ ಕಾಷ್ಟ ಕಲಾ ಭೂತ ಭವಿಷ್ಯ ವರ್ತಮಾನ, ಮೂರು ಕಾಲಗಳಿಂದ ಕಾಲಾಂಶಗಳು, ಮುಹೂರ್ತಗಳು, ತಿಥಿಗಳು, ಮಾಸಗಳು, ದಿನಗಳು, ಸಂವತ್ಸರಗಳು, ಋತುಗಳು, ಕಾಲಯೋಗಗಳು, ಹೀಗೆ ಎಲ್ಲ ಕಾಲಾಂಶಗಳನ್ನು ಸೃಷ್ಟಿ ಮಾಡಿ ಆಮೇಲೆ ಲೋಕಶಾಸ್ತ್ರ ಅಧ್ಯಾತ್ಮ ಅಂತ ಪ್ರಮಾಣಗಳನ್ನೆಲ್ಲ ಸೃಷ್ಟಿ ಮಾಡಿದವ ಈ ಯಜ್ಞವರಾಹ. ಇಷ್ಟಲ್ಲದೆ ಹೇಳ್ತಾರೆ ಆಯುಹು ಕ್ಷೇತ್ರಾಣ್ಯುಪಚಯಂ, ಆಯುಷ್ಯ, ಕ್ಷೇತ್ರ, ಬಲ, ಅಭಿವೃದ್ಧಿ, ಲಾವಣ್ಯ, ಸೌಂದರ್ಯ ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ಕಾಲ ಅಂದ್ರೆ ಆ ಕಾಲ ಮಾತ್ರ ನೆನಪಾಗತ್ತೆ ಅಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ. ಹಾಗಾಗಿ ನಾವು ನಿತ್ಯ ಸಂಕಲ್ಪ ಮಾಡುವಾಗ ಅಂತ ದೇಶ ಕಾಲಗಳನ್ನು ನೆನಪಿಸಿಕೊಳ್ಳುವುದು, ಆ ತದಭಿಮಾನಿ ದೇವತೆಗಳು ನೆನಪಾಗಬೇಕು. ಹಾಗಾಗಿ ಇಷ್ಟು ದೇವತೆಗಳನ್ನು, ಇಷ್ಟು ಕಾಲವನ್ನು ನಿರ್ಮಾಣ ಮಾಡಿ ಅವುಗಳಿಗೊಂದು ವ್ಯವಸ್ಥೆಯನ್ನು ಮಾಡಿದ ರೂಪ. ಅಷ್ಟು ಮಾತ್ರ ಲಕ್ಷಣಂ ರೂಪ ಸೌಷ್ಠವಂ, ಒಂದು ಚಂದ ಬರಬೇಕು ಕೇಳಿದ್ರೆ, ಒಂದು ಲಕ್ಷಣ ಅಂತ ಬರಬೇಕು ಕೇಳಿದ್ರೆ ಅದನ್ನು ತಾನು ಸೃಷ್ಟಿ ಮಾಡಿದವ ಭಗವಂತ. ತ್ರಯೋ ವರ್ಣಾಸ್ತ್ರಯೋ ವರ್ಗಾಸ್ತ್ರೈವಿಧ್ಯಂ ಪಾವಕಾಸ್ತ್ರಯ ತ್ರೈಲೋಕ್ಯಂ ತ್ರೀಣಿ ತೇಜಾಂಸಿ ತ್ರಯೋ ದೋಷಾಸ್ತ್ರಯೋ ಗುಣಾಃ. ಇನ್ನು ವರಾಹರಾಗಿ ತಾನು ಯಜ್ಞ ವರಾಹನಾಗಿ ಬಂದು ತ್ರಯೋ ವರ್ಣಾಃ ತ್ರಯೋ ವರ್ಗಾಃ, ಮೂರು ರೀತಿಯಾದ ವರ್ಣಗಳನ್ನು ತಾನು ಸೃಷ್ಟಿ ಮಾಡಿದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಮೂರು ವರ್ಣಗಳನ್ನು ತಾನು ಸೃಷ್ಟಿ ಮಾಡಿದವ. ಮೂರು ವರ್ಗಗಳು ಅಂತ ಹೇಳ್ತಾರೆ. ಯಾವುದು? ಸ್ವರ್ಗ, ಭೂಮಿ, ನರಕ ಅಂತ ಮೂರು ಲೋಕತ್ರಯಗಳು ಅಂತ ಕೊಡ್ತಾರೆ. ಆಮೇಲೆ ಋಗ್ಯಜಸ್ಸಾಮ ಅಂತ ವೇದತ್ರಯಗಳು,
ಆಮೇಲೆ ದಾಕ್ಷಿಣಾತ್ಯ, ಆವಾಹನೀಯ, ಆಮೇಲೆ ಗಾರ್ಹಪತ್ಯ ಅಂತ 3 ಅಗ್ನಿಗಳು, ಆಮೇಲೆ ಭೂತ ಭವಿಷ್ಯತ್ ವರ್ತಮಾನ ಎನ್ನುವಂಥ 3 ಕಾಲಗಳು, ಇನ್ನು ಯಜನ, ಅಧ್ಯಯನ, ಗಾನ ಅಂತ 3 ಕರ್ಮಗಳು ಅಂತ ಕೊಡ್ತಾರೆ. ಇನ್ನು ಅಗ್ನಿ, ಸೂರ್ಯ, ಚಂದ್ರ ಅಂತ 3 ತೇಜಸ್ಸುಗಳು. ನೀವು ಎಂತ ತೇಜಸ್ಸು ಕೊಂಡ್ರು ಇದರಲ್ಲೇ 3 ಬರುತ್ತೆ. ಹೀಗೆ ಆಮೇಲೆ ವಾತ, ಪಿತ್ತ, ಕಫ ಎನ್ನುವಂಥ 3 ದೋಷಗಳು, ಸತ್ವ, ರಜಸ್ಸು, ತಮಸ್ಸು ಎನ್ನುವಂಥ 3 ಗುಣಗಳು. ಇದಿಷ್ಟನ್ನು ಮಾಡಿದವ ಯಾರು ಕೇಳಿದ್ರೆ ವರಾಹ ಅಂತ ಕೊಡ್ತಾ ಇದ್ದಾರೆ. ಸೃಷ್ಟಾನ್ ದೃಷ್ಟ್ವಾ ಪುರಾ ಲೋಕಾನ್ ಏನಾಂತೇನ ತೇಜಸ ಸರ್ವಭೂತಗಣಾನ್ ಸೃಷ್ಟ್ವಾ ಸರ್ವಭೂತ ಗುಣಾತ್ಮನ. ಇವರೆಲ್ಲರನ್ನು ಕೂಡ ತಾನು ಭಗವಂತ ಸೃಷ್ಟಿ ಮಾಡಿದೆ. ಹೇಗೆ ಮಾಡಿದ ಕೇಳಿದ್ರೆ ಹೇಳ್ತಾರೆ, ಭಗವಂತ ತಾನು ಅನಂತವಾದ ಬುದ್ಧಿಯಿಂದ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಯಾವುದರಲ್ಲಿಯೂ ಕೂಡ ಲೋಪಗಳು ಎನ್ನುವಂಥದ್ದಿಲ್ಲ. ಅದು ಬೇಡಿತ್ತೇನೋ, ಇದು ಸುಮ್ಮನೆ ಮಾಡಿದ್ನೇನೋ, ಇದು ಹಾಗೆ ನಮಗೆ ಅರ್ಥ ಆಗದೆ ನಾವು ಅದನ್ನು ಅನರ್ಥವಾಗಿ ಚಿಂತಿಸ್ತೇವೆ ಬಿಟ್ರೆ, ಅವರಿಗೆ ಹೇಳ್ತಾರೆ ಏನ ಅಂತೇನ ತೇಜಸ, ಅನಂತವಾದಂತಹ ತೇಜಸ್ಸಿನಾಗಿ, ಅನಂತೇನ ತೇಜಸ್ಸಿನಿಂದಾಗಿ ತಾನು ಸೃಷ್ಟಿ ಮಾಡಿದವ. ಹಾಗಾಗಿ ಸರ್ವ ಭೂತಗಳ ಗುಂಪನ್ನು ಸೃಷ್ಟಿ ಮಾಡಿದ ಭಗವಂತ ಎಲ್ಲರ ಅಂತರ್ಯಾಮಿ ತಾನು ನಿಂತಿದ್ದಾನೆ. ಇದು ಸೃಷ್ಟಿ ಎಲ್ಲರೂ ಮಾಡ್ತಾರೆ, ಆದರೆ ಅದರ ಒಳಗೆ ನಿಂತು ಅವುಗಳನ್ನು ನಿಯಮನ ಮಾಡುವ ರೂಪ ಉಂಟಲ್ಲ, ಅದನ್ನು ಹೇಳ್ತಾರೆ ಸರ್ವಭೂತ ಗಣಾನು ಸೃಷ್ಟ ಸರ್ವಭೂತ ಗುಣಾತ್ಮನ. ಎಲ್ಲ ಭೂತಗಳ ಒಳಗೆ ತಿಂದು ತಾನು ನಿಯಮನ ಮಾಡುವವನು ಯಾರು ಕೇಳಿದರೆ ಅದು ವರಾಹ. ಋಣಾಮಿಂದ್ರಿಯ ಪೂರ್ವೇಣ ಯೋಗೇನ ರಮತೆ ಚಯ ಗತಾಭ್ಯಾಂ ಯೋ ನೇತ ತಥೈವ ಚ ವಿಧೀಶ್ವರ. ಇನ್ನು ಮನುಷ್ಯರಲ್ಲಿ ಪ್ರವೇಶ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಇಂದ್ರಿಯ ಮೊದಲಾದ ಸ್ಥಾನದಲ್ಲಿಯೂ ಕೂಡ ತಾನು ಒಳಗೆ ನಿಂತು ನಿಯಮನ ಮಾಡಿದವ ಯಾರು ಕೇಳಿದರೆ ಈ ವರಾಹ ಅಂತ. ಅಲ್ಲ, ಅವ ಇದ್ದಾನೆ. ನಮ್ಮ ಇಂದ್ರಿಯಗಳಿಗೆ ಒಂದೊಂದು ಹಾನಿಯಾದಾಗ ಎಷ್ಟು ಕಷ್ಟ ಆದೀತು. ಕಣ್ಣು ನೋವು ಬಂದರೆ ಪಾಪ ಭಗವಂತನಿಗೆ ಎಷ್ಟು ಕಣ್ಣು ನೋವಾಗಬಹುದು, ಕಿವಿ ನೋವು ಬಂದರೆ ಭಗವಂತನಿಗೆ ಎಷ್ಟು ಕಿವಿ ನೋವಾಗಬಹುದು ಅಂತ ಅರ್ಥ ಮಾಡಬೇಡಿ. ಯಾಕೆ? ಯೋಗೇನ ರಮತೆ ಜಯ. ಅವ ಅಲ್ಲಿ ಇದ್ದರೆ ಪ್ರಾಬ್ಲಮ್ಸ್ ನಿಮಗೆ ಮಾತ್ರ ಬಿಟ್ಟರೆ ಅವನಿಗೆ ಪ್ರಾಬ್ಲಮ್ ಇಲ್ಲ. ಅವನಂದರೆ ಆನಂದವಾಗಿರ್ತಾನೆ. ಯಾವ ದೋಷಗಳು, ಇಂದ್ರಿಯ ದೋಷಗಳು ಅವನನ್ನು ಬಾಧಿಸುವುದಿಲ್ಲ. ಆದರೆ ಎಲ್ಲ ಇಂದ್ರಿಯದಲ್ಲಿ ಅವ ಇರ್ತಾನೆ. ಅವ ಇದ್ದದ್ರಿಂದಲೇ ಇಂದ್ರಿಯದಿಂದ ಬರುವ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ತಾನು ಅಲ್ಲಿ ಇದ್ದಾನೆ. ಗತಾಭ್ಯಾಂ ಯೋ ನೇತ ತಥೈವತೆ ವಿಧೀಶ್ವರ. ಮತ್ತೆ ಎಲ್ರಿಗೂ ಕೂಡ ಅವುಗಳದ್ದು ಇಂದ್ರಿಯಾದಿಗಳಿರ್ಬೋದು, ಜೀವನ ಅಸ್ತಿತ್ವ ಇರ್ಬೋದು. ಇದಾಗಬೇಕು ಕೇಳಿದರೆ ಅವುಗಳಿಗೆ ನಿಯಾಮಕನಾಗಿ ನಿಂತು ಸ್ವಾಮಿಯಾಗಿ ನಿಂತವ ಯಾರು ಕೇಳಿದರೆ ಅದು ವರಾಹ ಅಂತ ಕೊಡ್ತಾರೆ. ಯೋ ಗತಿರ್ಧರ್ಮಯುಕ್ತಾನಾಂ ಅಗತಿ ಪಾಪಕರ್ಮಣಾಂ ಚಾತುರ್ವರ್ಣಸ್ಯ ಪ್ರಭವಶ್ಚಾತ್ ಚಾತುರ್ವರ್ಣಸ್ಯ ರಕ್ಷಿತ. ಇನ್ನು ಶ್ರೀಹರಿ ಧರ್ಮ ದೇವತೆಯಾಗಿ ನಿಂತವ ಅಂತ ಕೊಡ್ತಾರೆ ನೋಡಿ. ಗತಿರ್ಧರ್ಮ ಮುಕ್ತಾನಾಂ ಅಗತಿ. ಯಾರು ಗತಿ ಆಗ್ಲಿಲ್ವ, ಅಧೋಗತಿ ಆಗಿದ್ದಾರ, ಅವರಿಗೆಲ್ಲ ಗತಿಯನ್ನು ಕೊಟ್ಟವ. ಯಾರು ಭಗವಂತನನ್ನು ಶರಣಾಗ್ತಾರೋ ಅಗತಿಯಾದವರಿಗೂ ಗತಿಯನ್ನು ಕೊಟ್ಟವ. ಚಾತುರ್ವರ್ಣ್ಯಕ್ಕೆ ಕಾರಣ ಸ್ವರೂಪನಾದವ ಈತ, ಚಾತುರ್ವರ್ಣ್ಯವನ್ನು ಪಾಲಿಸುವವನು ಕೂಡ ಈತ ಅಂತ ಹೇಳಿ, ಹಾಗಾಗಿ ಎಲ್ರಿಗೂ ಪಾಪಕರ್ಮ ಮಾಡಿದವರಿಗೂ ಕೂಡ ಪಾಪವನ್ನು ತೆಗೆದು ಪುಣ್ಯವನ್ನು ಕೊಡುವವ ಭಗವದ್ರೂಪ ಅಂತ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಚಾತುರ್ವಿದ್ಯಸ್ಯ ಯೋ ವೇತ್ತ ಚಾತುರಾಶ್ರಮ್ಯ ಸಂಶಯ ದಿಗಂತರೋ ನಭೋ ಭೂಮಿ ರಾಪೋ ವಾಯುರ್ವಿಭಾವನಃ ಚಂದ್ರ ಸೂರ್ಯಾದ್ವಯಂ ಜ್ಯೋತಿ ಯುಗೇಶ ಕ್ಷಣದಾಂತಕಃ ಯಃ ಪರಂ ಶ್ರೂಯತೆ ಜ್ಯೋತಿ ಯಃ ಪರಂ ಶ್ರೂಯತೆ ತಪಃ. ಶ್ರೀಹರಿ ಏನು ಮಾಡ್ತಾನೆ ಕೇಳಿದೆ, ಋಗ್ವೇದಾದಿ ಚತುರ್ವಿದ್ಯೆಗಳನ್ನು ತಾನು ತಿಳಿದವ ಅಂತ ಹೇಳಿ. ಚತುರ್ವಿದ್ಯಸ್ಯ ಯೋ ವೇತ್ತ ಅಂತ ಯಾವುದು ವೇದಗಳು, ಋಗ್ವೇದ, ಸಾಮ, ಅಥರ್ವ ಎನ್ನುವಂಥ ವೇದಗಳನ್ನು ತಾನು ತಿಳಿದವ. ಅದಕ್ಕೋಸ್ಕರ ವೇದ ವಿದೇವ ಚಾಹಂ, ವೇದಾಂತಕೃತ್ ವೇದ ವಿದೇವ ಚಾಹಂ ಅಂತ ಹೇಳಿದವ. ತಾನು ಎಲ್ಲವನ್ನೂ ತಿಳಿದವ. ಹಾಗಾಗಿ ಚತುರ್ವಿದ್ಯೆಯನ್ನು ಪೂರ್ತಿಯಾಗಿ ತಿಳ್ಕೊಂಡವ ಯಾರು ಕೇಳಿದರೆ ಅದು ಭಗವಂತ ನಾರಾಯಣ. ಇನ್ನು 4 ಆಶ್ರಮ, ಯಾವುದು ಬ್ರಹ್ಮಚರ್ಯಾದಿ 4 ಆಶ್ರಮ ಉಂಟಲ್ಲ, ಅದಕ್ಕೆ ತಾನು ಆಶ್ರಯಭೂತನಾದವ. ಅದರಿಂದ ಆಲೋಚನೆ ಮಾಡಿ, ಯಾವುದೋ ಒಂದು ಆಶ್ರಮದಲ್ಲಿ ಇದ್ದೇವೆ ಹೇಳಿದರೆ, ಯಾವುದೋ ಒಂದು ವರ್ಣದಲ್ಲಿ ಇದ್ದೇವೆ ಹೇಳಿದರೆ, ಅದಕ್ಕೆ ಕಾರಣೀಭೂತನಾದ ಭಗವಂತನನ್ನು ನಾವು ಕೃತಜ್ಞ ಹೇಳಬೇಕು, ಭಗವಂತನನ್ನು ಆಲೋಚನೆ ಮಾಡಬೇಕು. ಆಗಲಿ ನಾನಿವತ್ತು ಬ್ರಹ್ಮಚಾರಿಯಾಗಿದ್ದೇನೆ ಹೇಳಿದರೆ ಹೇಗೆ ಗ್ರೇಟ್ ಅಲ್ವಾ ಅಂತ ಹೇಳುವ ಹಾಗಿಲ್ಲ. ನಾನು ಗೃಹಸ್ಥನಾಗಿದ್ದೇನೆ ಹೇಗೆ ಒಳ್ಳೆಯದು ಅಂತ ಕೊಚ್ಚಿಕೊಳ್ಳುವ ಹಾಗಿಲ್ಲ. ಯಾಕೆ? ಭಗವಂತ ಅದು ನಿಂತು ನಡೆಸುವವ. ಎಂದಿಗೆ ಯಾರನ್ನು ಯಾವ ಆಶ್ರಮದಿಂದ ಜಾರಿಸ್ತಾನೋ ಗೊತ್ತಿಲ್ಲ. ಹಾಗಾದರೆ ಪೂರ್ತಿ ನಾವು ಶರಣಾಗತರಾಗಿ ಭಗವಂತ ನೀನು ಈ ಆಶ್ರಮದಲ್ಲಿ ನಮ್ಮನ್ನು ಇರಿಸಿದ್ದಿ ಅಂತ ಆಲೋಚನೆ ಮಾಡಿದರೆ ಅದನ್ನು ಚೆನ್ನಾಗಿ ತಾನು ನಡೆಸುವವ ಅಂತ ಹೇಳ್ತಾರೆ. ಹಾಗಾಗಿ ಆಶ್ರಮಗಳಿಗೆ ಆಶ್ರಯನಾದವನು ಭಗವಂತ ಅಂತ ಕೊಡ್ತಾರೆ. ಇನ್ನು ದಿಗ್ಮಂಡಲ, ಆಕಾಶ, ಭೂಮಿ, ಜಲ, ವಾಯು, ಅಗ್ನಿ ಹೀಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡವ ಯಾರು ಕೇಳಿದರೆ ಶ್ರೀಹರಿ ಅಂತ ಕೊಟ್ಟು
ಚಂದ್ರ ಸೂರ್ಯರಿಗೆ ಜ್ಯೋತಿಯನ್ನು ತಾನು ಕೊಟ್ಟವ. ಚಂದ್ರಮಸಿ ಸೂರ್ಯಾಗನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳಿದಾಗೆ ಸೂರ್ಯ ಚಂದ್ರರಿಗೆ ಬೆಳಕಾಗಿ ನಿಂತವ ಅಂತ ಅದೆಲ್ಲವನ್ನು ಕೂಡ ಮತ್ತೆ ಚಂದ್ರ ಸೂರ್ಯ ದ್ವಯಂ ಜ್ಯೋತಿ ಅಂತ ಎಲ್ಲರಿಗೂ ಕೂಡ ಬೆಳಕನ್ನು ಕೊಟ್ಟವ ಭಗವಂತ ಯುಗೇಶನಾಗಿದ್ದಾನೆ ಅಂತ ಹೇಳಿದ್ರೆ ಯುಗಗಳನ್ನು ನಿರ್ಮಾಣ ಮಾಡುವವ, ಯುಗಗಳನ್ನು ನಿಯಮನೆ ಮಾಡುವವ ಭಗವಂತ ಅಂತ ಹೇಳಿ ಮಾತ್ರ ಅಲ್ಲ, ಮತ್ತೆ ಹೇಳ್ತಾರೆ ಅವರು ಕ್ಷಣದಾಂತಕಃ, ರಾತ್ರಿಗೆ ಕ್ಷಣದ ಅಂತ ಹೇಳ್ತಾರೆ. ಹಾಗೆ ರಾತ್ರಿ ತಾನು ನಿಯಾಮಕನಾದವನು ಭಗವಂತ, ಹಗಲಿಗೆ ನಿಯಾಮಕನಾದನು ಭಗವಂತ. ಇನ್ನು ರಾತ್ರಿಯಲ್ಲಿ ಸಂಚರಿಸುವಂತಹ ರಕ್ಕಸರಿಗೂ ನಿಯಾಮಕನು ಇವನೇ. ಹಾಗಾಗಿ ಜ್ಯೋತಿ ಸ್ವರೂಪನಾದವ ಅವನು ಪರಮ ತೇಜೋರೂಪನಾದವ ಅಂತ ಪ್ರಸಿದ್ಧ ಅಂತ ಹೇಳ್ತಾರೆ. ಎಲ್ಲಿ ಕೇಳಿದ್ರೆ ಪುರಾಣಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಃ ಪರಂ ಪ್ರಾಹ ಪರತಃ ಪರಯ್ಯಃ ಪರಮಾತ್ಮವಾನ್ ಆದಿತ್ಯಾದಿತ್ಯಯೋ ದಿವ್ಯೋ ಯಶ್ಚ ದೈತ್ಯಾಂತಕೋ ವಿಭುಃ. ಇನ್ನು ಜ್ಞಾನಿಗಳು ವಿಷ್ಣುವನ್ನು ಬಹಳವಾಗಿ ಹೇಳ್ತಾರೆ. ಏನು ಹೇಳಿದ್ರೆ ತಮೋಗುಣಗಳಿಂದ ಅತೀತನಾದವ ಅಂತ ಹೇಳ್ತಾರೆ. ಹಾಗಾಗಿ ಪರಮ ಪುರುಷೋತ್ತಮ ಅಂತ ಭಗವಂತನನ್ನು ಹೇಳ್ತಾರೆ. ಹೇಳಿ ವಿಷ್ಣು ರೂಪಿಯಾದ ವಿಷ್ಣು ಆದಿತ್ಯ ಮೊದಲಾದ ಜ್ಯೋತಿ ಮಂಡಲದಲ್ಲಿ ನಿಂತು ನಿಯಾಮಕನಾಗಿ ಸಕಲ ದೈತ್ಯರಿಗೂ ಅಂತಕನಾಗಿದ್ದಾನೆ. ಯಃ ಪರಂ ಪ್ರಾಹ ಪರತಃ ಪರಯ್ಯಃ ಪರಮಾತ್ಮವಾನ್ ಆದಿತ್ಯಾದಿತ್ಯಯೋ ದಿವ್ಯೋ ಯಶ್ಚ ದೈತ್ಯಾಂತಕೋ ವಿಭುಃ. ಹಾಗಾಗಿ ಎಲ್ಲ ದೈತ್ಯರಿಗೂ ಅಂತಕನಾದ ಭಗವಂತ. ಹಾಗಾಗಿ ಅಂತಹ ಭಗವಂತ ತಾನು ಯುಗಾಂತೇಶ್ವಂತಕೋ ಯಶ್ಚ ಲೋಕಾಂತರಾಂತಕಃ, ಎಲ್ಲ ಯುಗಗಳಿಗೂ ಅಂತ್ಯಕ್ಕೆ ಕಾರಣನಾದವ ಅಂತಹ ಭಗವಂತ ಸೂರ್ಯ ಚಂದ್ರರಲ್ಲಿ ನಿಂತು ನಮ್ಮನ್ನು ನಿಯಾಮನೆ ಮಾಡುವವ. ಹಾಗಾಗಿ ಮತ್ತೆ ಆ ಚಂದ್ರಮಂಡಲದಲ್ಲಿರುವ ಭಗವದ್ರೂಪ ಚಿಂತನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ಬುದ್ಧ್ಯಾತ್ಮನಾ ವಾ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯಂ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ಮಜಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೀ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतचित्ताङ्गो नवनीतनटो नगः नवनीतनवाः